ಹೆಣ್ಮಗಳಾಗಿ ಏನ್ ಮಾತು ಅಂತ ಆಡ್ತೀರಿ? ಗೊರಕಿ ಹೊಡೆದಕ್ಕೆ ಡೈವರ್ಸ್ ಕೊಡ್ಲಿಕ್ಕಿದೇನ ಅಮೆರಿಕಾನ? ಸ್ನೇಹಿತರೆ ನಮಸ್ಕಾರ, ಇದು ಹುಬ್ಬಳ್ಳಿ ಧಾರವಾಡ. ಸ್ನೇಹಿತರೆ ನಿಮ್ಗೆಲ್ರಿಗೂ ಸ್ವಾಗತ ಹೆಮ್ಮೆಯ ಹುಬ್ಬಳ್ಳಿಗೆ, ಉತ್ತರ ಕರ್ನಾಟಕದ ಹುಬ್ಬಳ್ಳಿ. ಸ್ನೇಹಿತರೆ ಹೇಗಿದ್ದೀರಾ? ಸ್ವಾಗತ ಕಲಾಮಾಧ್ಯಮಕ್ಕೆ. ಹುಬ್ಬಳ್ಳಿ ಅಂದ ತಕ್ಷಣ ನಮಗೆ ಇಲ್ಲಿನ ಈ ಕಮರ್ಷಿಯಲ್ನೆಸ್, ಇಲ್ಲಿನ ಕಮರ್ಷಿಯಲ್ ವ್ಯಾಪಾರಗಳು ಎಲ್ಲವೂ ನೆನಪಾಗ್ತವೆ. ಹುಬ್ಬಳ್ಳಿ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್, ನಮ್ಮ ಆಕಸ್ಮಿಕ ಹುಟ್ಟಿದರೆ ಕನ್ನಡನಲ್ಲಿ ಹುಟ್ಟಬೇಕು ಹಾಡು ನೆನಪಾಗುತ್ತೆ. ಅಂಡ್ ಅಟ್ ದಿ ಸೇಮ್ ಟೈಮ್ ಸ್ನೇಹಿತರೆ ಹುಬ್ಬಳ್ಳಿಲಿ ಒಬ್ಬರು ಅದ್ಭುತವಾದ ಕಲಾವಿದರಿದ್ದಾರೆ, ಅವ್ರನ್ನೂ ಕೂಡ ನಾವು ನೆನಪು ಮಾಡ್ಕೊಳ್ಳೋಣ. ಹುಬ್ಬಳ್ಳಿನಲ್ಲಿ ಸ್ನೇಹಿತರೆ ನಮ್ಮ ಕನ್ನಡದ ಹೆಮ್ಮೆಯ ರಂಗಭೂಮಿ ನಟ, ನಿರ್ದೇಶಕ, ಬರಹಗಾರ, ಸಿನಿಮಾ ನಟ, ಕಿರುತೆರೆಯ ನಟ ನಮ್ಮ ಯಶವಂತ್ ಹರದೇಶ್ ಪಾಂಡೆ ಅವರು. ನೀವು ನೋಡ್ತೀರಿ ಅವ್ರನ್ನ ಅನೇಕ ನಾಟಕಗಳನ್ನ ಮಾಡ್ತಾರೆ. ಆಲ್ ದ ಬೆಸ್ಟ್, ಸಹಿರಿ ಸಹಿ, ರಾಶಿ ಚಕ್ರ, ಹೀಗೆ ನಾಟಕಗಳು. ಅಷ್ಟು ಮಾತ್ರ ಅಲ್ಲ, ರಾಮ ಶಾಮ ಭಾಮ ಸಿನಿಮಾದಲ್ಲಿ ಅವ್ರನ್ನ ನೋಡಿರ್ತೀರಾ. ಸೀಟ್ ಖಾಲಿ ಅದಲ್ಲ, ನೀವು ಬರ್ತಾ ಇದ್ದೀರಾ? ನಾಲ್ಲ ಆ ಸೀಟ್ನಾಗಿರೋ ಖಾಲಿ ಇದೆ. ಹೆಸರ್ರಿ ಸತ್ಯಮೂರ್ತಿ, ಸತ್ಯಮೂರ್ತಿ. ಆ ಇಡೀ ಕಥೆಯಲ್ಲಿ ಬರುವಂತಹ ಆ ಒಂದು ಉತ್ತರ ಕರ್ನಾಟಕದ ಆಕ್ಸೆಂಟ್ ಎಲ್ಲ ಮಾಡಿರೋರು ಅವರೇ. ಅಲ್ಲಿ ಬರುವಂಥ ಎಷ್ಟೋ ಕಾಮಿಡಿ ಪಂಚ್ಗಳು ಅವ್ರದ್ದೇ. ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಕಮಲಾಸನ್ ಅವ್ರ ಜೊತೆಗೆ. ಅವರು ತುಂಬ ದೊಡ್ಡ ಥಿಯೇಟರ್ ಪರ್ಸನ್, ಅವರೊಂದು ಥಿಯೇಟರ್ ಕಟ್ಟಿದ್ದಾರೆ ಇಲ್ಲಿ. ಅವ್ರು ಹೋಗಿ ಮಾತಾಡ್ಸೋಣ. ಸ್ವಾಗತ ನಿಮಗೆ ಯಶವಂತ್ ಹರದೇಶ್ ಪಾಂಡೆ ಅವ್ರ ಲೈಫ್ಗೆ, ಕಲಾಮಾಧ್ಯಮಕ್ಕೆ ಹೆಮ್ಮೆಯ ಹುಬ್ಬಳ್ಳಿಗೆ. ಬನ್ನಿ ಹೋಗೋಣ. ಮಸ್ತ್ ಮನುಷ್ಯ ಜೋಕ್ ಜಂಕ್ಷನ್ನಾಗ ಬಂದು ತಮ್ಮ ಜೋಕ್ಗಳನ್ನು ಹೇಳಿ ನಿಮ್ಮ ಜೊತೆ ಆ ಸಂತೋಷನ ಹಂಚ್ಕೊಳ್ಳೋಂಥ ಕಾರ್ಯಕ್ರಮ ಇದಾಗಿರ್ತದೆ. ಇನ್ನೂ ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಬೇಂದ್ರೆ ಅವ್ರದ್ದು ಎಂತ ಒಳ್ಳೆ ಹಾಡಲ್ವಾ ಸ್ನೇಹಿತರೆ? ಎಷ್ಟು ಚೆನ್ನಾಗಿದೆ ಹಾಡು ಬೇಂದ್ರೆ ಅವ್ರದ್ದು. ಇನ್ನೂ ಯಾಕೆ ಬರಲಿಲ್ಲ ಹುಬ್ಬಳ್ಳಿಯವ. ನೋಡಿ, ಹುಬ್ಬಳ್ಳಿ ಅಂದ ತಕ್ಷಣ ಇಷ್ಟೆಲ್ಲ ನೆನಪುಗಳು ಬರ್ತವೆ ನಮಗೆ. ಮುಂದೆ ಹೋದರೆ ಧಾರವಾಡ, ಬೇಂದ್ರೆ ಅವರ ಸಾಧನಕೇರಿ, ಹುಬ್ಬಳ್ಳಿ ತುಂಬ ವ್ಯಾಪಾರಿ ನಗರ, ಇದು ವಾಣಿಜ್ಯ ನಗರ. ವಾವ್. ಬಂಗಾರ ನೀರ ಕಡಲ ಚಗ್ಗಿ ಚಗ್ಗಿದ ನೀಲ ನೀಲ ತೀರ. ಸ್ನೇಹಿತರೆ ನೋಡಿ, ಇವರೇ ನಮ್ಮ ಯಶವಂತ್ ಹರದೇಶ್ ಪಾಂಡೆ ಅವರು. ಗುರು ಸಂಸ್ಥೆ ಅನ್ನುವ ಸಂಸ್ಥೆಯನ್ನು ಕಟ್ಟಿಕೊಂಡು ರಂಗಭೂಮಿಯ ತುಂಬ ಸಕ್ರಿಯ ರಂಗಕರ್ಮಿಗಳು. ನೀವು ಅವರ ಬಹುತೇಕ ನಾಟಕ, ಸಹಿರಿ ಸಹಿ, ಆಲ್ ದ ಬೆಸ್ಟು, ರಾಶಿ ಚಕ್ರ, ಅವರ ಅದ್ಭುತವಾದ ಪರ್ಫಾರ್ಮೆನ್ಸಸ್ ಎಲ್ಲ ನಾವು ನೋಡಿದ್ದೀವಿ. ಅವರ ಸಿನಿಮಾಗಳಂತೂ ನಾವು ಮಿಸ್ ಮಾಡದೆ ನೋಡಿದ್ದೀವಿ. ಹಾಂ, ಏನು ಸರ್ ಗುರು ಸಂಸ್ಥೆ ಹುಬ್ಳಿಲೇ ಇದ್ದೀರಿ? ನಮ್ಮನ್ನು ಇಲ್ಲಿ ಇದೆ ಅಲ್ಲ ನಮ್ಮ ಸಂಸ್ಥೆ, ಹಿಂಗಾಗಿ ಇದೇ ನಮ್ಗೆ ಸರ್ಕಾರ ಕೊಟ್ಟಿರೋ ಜಾಗ. ಹಾಂ, ಎಷ್ಟು ಜಾಗ ಇದು? 1 ಎಕರೆ ಇದೆ. 1 ಎಕರೆ ಫಾರ್ ಕಲ್ಚರಲ್ ಆ್ಯಕ್ಟಿವಿಟಿ. ಎಸ್, ಓಕೆ. ಕಲ್ಚರಲ್ ಆ್ಯಂಡ್ ಎಜುಕೇಷನ್. ನಾವು ಗುರು ಇನ್ಸ್ಟಿಟ್ಯೂಟ್ ಅಂತಲೇ ಮಾಡ್ಕೊಂಡಿದ್ದೀವಿ. 2007ರಲ್ಲಿ ಆಫಿಷಿಯಲಿ ರಿಜಿಸ್ಟರ್ ಆಗಿದ್ದು. ಬೇರೆ ಬೇರೆ ಗ್ರೂಪಿನ ಹೆಸರಿನಿಂದ 1980ರಿಂದನೇ ಕೆಲಸ ಮಾಡ್ಲಿಕ್ಕತ್ತೀನಿ. 1980 ಅಂದರೆ ಈಗ 45 ವರ್ಷ. 45 ವರ್ಷ ರಂಗಭೂಮಿ ಒಳಗೆ. ಸೊ SLC ಆಗಿದ್ದು ಅದೇ ವರ್ಷ ನಂದು, 80-81. ಅದಾದಮೇಲೆ ನನ್ನ ಮಾರ್ಕ್ಸ್ ನೋಡಿ ಯಾವ ಕಾಲೇಜ್ನವರು ಕರ್ಕೊಳ್ಳಿಲ್ಲ. ಸಾಕಪ್ಪ ಕಾಲೇಜ್ ನೀನು ಅಂತ, ಬರ್ಬೇಡ ನೀನು, ತುಂಬ ಚೆನ್ನಾಗಿ ಓದ್ತೀಯ ಅಂತೇಳಿ ಕಾಲೇಜ್ ಎಜುಕೇಷನ್ ಇಲ್ಲೇ ಇಲ್ಲ. ಹಿಂಗಾಗಿ ಸೈನ್ಸ್, ಮ್ಯಾಥಮೆಟಿಕ್ಸ್, ಕಾಮರ್ಸ್ ನನ್ನ ಜೀವನದಾಗ ಇಲ್ಲೇ ಇಲ್ಲ. ಸೊ ಅದಾದಮೇಲೆ ಕಿರ್ಲೋಸ್ಕರದಲ್ಲಿ ಇದ್ದೆ 1-2 ವರ್ಷ. ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಅಪ್ರೆಂಟಿಸ್ಶಿಪ್ ಇತ್ತು ಅವಾಗ. ಇಲ್ಲಿ ಅದು ಹುಬ್ಳಿ, ಬೆಂಗಳೂರು, ಹರಿಹರದಲ್ಲಿ ಮೊದಲು ಜಾಯ್ನ್ ಆದೆ. ಹರಿಹರ ಕಿರ್ಲೋಸ್ಕರ್. ಅದಾದಮೇಲೆ ಅಲ್ಲಿಂದ ಒಂದು 6 ತಿಂಗಳಾದಮೇಲೆ ಇಲ್ಲೇ ಸತ್ತೂರು ಅಂತದ ಹುಬ್ಳಿ ಧಾರವಾಡದ ನಡುವೆ, ಅಲ್ಲೊಂದು ದೊಡ್ಡ ಫೌಂಡ್ರಿ, ಅದ್ರೊಳಗೆ ನಂದು ಮೋಲ್ಡ್ರ್ ಟ್ರೈನಿಂಗ್. ಅವಾಗೆಲ್ಲ ಏನು ಪ್ರತೀತಿ ಇತ್ತಂದ್ರೆ, ಫ್ಯಾಕ್ಟ್ರಿ ಒಳಗೆ ಅಪ್ರೆಂಟಿಸ್ಶಿಪ್ ಸಿಕ್ಕರೆ ಮುಂದೆ 3 ವರ್ಷದ ಮೇಲೆ ಅವರೇ ನೌಕರಿ ಕೊಡ್ತಾರಂತ. ಅಂದರೆ ಇಟ್ ವಾಸ್ ಬೆಟರ್ ದನ್ ITI. ನೀವು ITI ಮಾಡಿ ಮತ್ತು ಅಪ್ಲೈ ಮಾಡಿ, ಅದು ಮೊದಲಿತ್ತು. ಸೊ ಹಿಂಗಾಗಿ ನಮ್ಮ ಮನೆಯೊಳಗೆ ನಮ್ಮ ತಂದೆಯವ್ರ ವಿಚಾರ ಏನಿತ್ತು ಅಂತಂದ್ರೆ, ನೀವು ಒಂದು ಪ್ರೊಫೆಷ್ನಲ್ ಕೋರ್ಸಿಗೆ ಹೋಗ್ಬಿಟ್ಟ ಅಂದ್ರೆ ಮುಂದೆ ಒಂದು ಜೀವನ ಆರಾಮಾಗ್ತದೆ ಅಂತ. ಸೊ 1-2 ವರ್ಷ ಮಾಡಿದೆ. ಅದೇನು ರುಚಿಸ್ಲಿಲ್ಲ. ಸೊ ಅದನ್ನು ಬಿಟ್ಟೆ. ಆಮೇಲೆ ಹಿಂಗೆ ಏನೇನೋ ಮಾಡ್ತಾ, ನಾಟಕ ಮಾತ್ರ ಒಟ್ಟೆ ಬಿಡಲಿಲ್ಲ. 7-8ನೇ ಕ್ಲಾಸ್ನಿಂದ ನಾನು ನಾಟಕ ಮಾಡ್ಲಿಕ್ಕೆ ಶುರು ಮಾಡಿದ್ದು. ನನಗೆ ಮೇನ್ ಪ್ಲ್ಯಾಟ್ಫಾರ್ಮ್ ಸಿಕ್ಕದ್ದು ನಮ್ಮ ನವನಗರ ಅಂಥೇಳಿ, ಇಲ್ಲಿಂದ ಒಂದು 11 ಕಿಲೋಮೀಟರ್ ಮೇಲೆ ಹುಬ್ಳಿ ಧಾರವಾಡದ ನಡುವೆ ಒಂದು ಹೊಸ ಎಕ್ಸ್ಟೆನ್ಷನ್. ಸೊ ಆ ನವನಗರದಲ್ಲಿ ಯುವಕ ಮಂಡಳ ಅವಾಗ ಹೊಸದಾಗಿ ಶುರುವಾಗಿತ್ತು. ನಾನು ಹೇಳ್ತಾ ಇರೋದು ನಿಮಗೆ 78-79 ಸುದ್ದಿ. ಅವಾಗಲ್ಲಿ ರಸ್ತೆ ಇರಲಿಲ್ಲ, ಲೈಟ್ ಇರಲಿಲ್ಲ, ನೀರು ಇರಲಿಲ್ಲ. ನಾವಿದ್ವಿ ಅಲ್ಲಿ. ನಮ್ಮ ತಂದೆ ಕಟ್ಟಿರೋ ಮನೆ ಆ ಕಾಲದಲ್ಲಿ 900 ರೂಪಾಯಿಗೆ ಸೈಟ್ ತೊಗೊಂಡು 51,000 ರೂಪಾಯಿದಾಗ 2 ಮಜಲಿನ ಮನೆ ಕಟ್ಟಿದ್ರು ಅವರು. ಸೊ ಅಲ್ಲಿ ಕರಿಯರ್ ಶುರು ಆಯ್ತು. ಸೊ ಅಲ್ಲಿ ಗಣೇಶ ಚೌತಿಗೆ ನಾಟಕ ಮಾಡೋದು, ಆಮೇಲೆ ಸುತ್ತಲೂ ಹಳ್ಳಿಗೆ ಹೋಗಿ ಪ್ರದರ್ಶನ ಮಾಡಿ ಬರೋದು. ಹುಬ್ಳಿ ಧಾರವಾಡದ ನಡುವೆ ಒಂದು 20 ಹಳ್ಳಿವ, ಸಣ್ಣ ಗಾಮನಗಟ್ಟಿ, ಸುತ್ತಗಟ್ಟಿ, ಅಮರುಗುಳ, ಬೈರಿದೇವ್ರ ಕೊಪ್ಪ, ಉಣಕಲ್ಲು ಅಂತೇಳಿ ಎಲ್ಲ ಕಡೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗವು. ಗಣೇಶ ಚತುರ್ಥಿ ಟೈಮ್ನೊಳಗೆ ಆವಾಗ ಒಂದು ಮಹಾಮಂಡಳ ಅಂತ ಮಾಡ್ಕೊಂಡು ಬೆಸ್ಟ್ ಕಲ್ಚರಲ್ ಆ್ಯಕ್ಟಿವಿಟಿ ಮಾಡೋರಿಗೂ ಪ್ರೈಸ್ ಕೊಡ್ತಿದ್ರು. ಬೆಸ್ಟ್ ಗಣಪತಿ, ಬೆಸ್ಟ್ ಕಲ್ಚರಲ್ ಆ್ಯಕ್ಟಿವಿಟೀಸ್, ಬೆಸ್ಟ್ ಸೋಷಿಯಲ್ ಅವೇರ್ನೆಸ್ ಆ್ಯಕ್ಟಿವಿಟೀಸ್. ಸೊ ಹಂಗೆ ಅದರೊಳಗೆ ಆ ನವನಗರ ಯುವಕ ಮಂಡಳದವರು ಒಂದು 2-3 ಸರ್ತೆ ದೇ ಹ್ಯಾಡ್ ಬ್ಯಾಗ್ಡ್ ಬೆಸ್ಟ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಾವೆಲ್ಲ ಮಾಡ್ತಿದ್ವಿ. ಆ ತಂಡ ಜೊತೆಗಿದ್ರೆ, ಆ ತಂಡ ಜೊತೆ ಅಂದ್ರೆ ನಾನು ಇದ್ದೆ ಆ ಸಂಘದೊಳಗೆ. 6 ಮಿನಿಟ್ನಾಗ ಇಲ್ಲಿಂದ ನೀವು ಕ್ರಾಸ್ ಆಗಿ ಅಲ್ಲಿಗೆ ಹೋದ್ರೆ ಹೋಗ್ಬಿಡ್ತೀರ ಅಷ್ಟೇ. ಹಾಗಾದ್ರೆ ನಾನು ಬರೋದಿಲ್ಲ.
ಇದು 1 ಎಕರೆ ಸ್ಟ್ರಿಪ್ ಇದು. ಹಾಂ ಹಾಂ ಹಾಂ. ಸೊ ಹಿಂಗಾಗಿ ಒಂದು ಪಟ್ಟಿ ಇದು. ಪಟ್ಟಿ ಅಂದರೆ ಅಗಲ ಕಮ್ಮಿ, ಉದ್ದ ಜಾಸ್ತಿ. ಉದ್ದ ಜಾಸ್ತಿ. ಉದ್ದ 700 ಅಡಿ ಅದ. ಓಹೋ. ಎಷ್ಟು ಉದ್ದದ ಅಷ್ಟು ಉದ್ದನೂ ಈ ಕೆರೆ ಇದೆ. ಕೆರೆ ವ್ಯೂ, ಲೇಕ್ ವ್ಯೂ. ಲೇಕ್ ವ್ಯೂ ಆದಿರಂಗ. ಏನಿದೆ ಆದಿರಂಗ ಅಂದ್ರೆ? ಅವಾಗ ನಾನು ನಾಟಕ ಮಾಡ್ಲಿಕ್ಕೆ ಶುರು ಮಾಡಿದಾಗ ನಮಗೆ ಏನು ಸಮಸ್ಯೆ ಆಗ್ತಿತ್ತು ಅಂದ್ರೆ 2 ಪ್ರಮುಖವಾದ ಸಮಸ್ಯೆಗಳಿದ್ವು. ಒಂದು ರೊಕ್ಕ, ಇನ್ನೊಂದು ರಿಹರ್ಸಲ್ ಮಾಡ್ಲಿಕ್ಕೆ ಜಾಗ ಯಾರು ಕೊಡ್ತಿದ್ದಿಲ್ಲ. ಅದಕ್ಕೆ ನಮ್ಮ ತಂದೆಯವರು ಅಲ್ಲಿ ಏನು ಮನೆ ಕಟ್ಟಿದ್ರು ಅದ್ರದ್ದು ಟೆರೆಸ್ ಮೇಲೆ ಬಟ್ ಎಲ್ಲೆಲ್ಲಿ ಜಾಗ ಸಿಗ್ತದೆ ಸಾಲಿ ಕಾಂಪೌಂಡ್ನಾಗ ಹೆಂಗೆ ರಿಹರ್ಸಲ್ ಮಾಡ್ತಿದ್ದೆ. ಸೊ ನನಗೆ ನಾಟಕದ ಒಂದು ಥಿಯೇಟ್ರ್ ಕಟ್ಟಬೇಕಂತ ಅವಾಗಿಂದ ತಲೆಯಾಗಿತ್ತು. ಯಾವಾಗ ಹೈಸ್ಕೂಲ್ ಟೈಪ್ ನಾ ನಾಟಕ ಮಾಡಿಸ್ಲಿಕ್ಕೆ ಏನು ಹುಡುಗರು 4-5 ಮಂದಿನ ಕರ್ಕೊಂಡು ಅಲ್ಲಿ ಇಲ್ಲಿ ಗಣೇಶ ಚೌತಿಗೆ ನಾಟಕ ಮಾಡ್ಲಿಕ್ಕೆ ಹೋಗ್ತಿದ್ದೆ. ಅವಾಗ ನಮ್ಮ ಕಡೆ ಒಂದು ಕಡೆ ಕೂತ್ಕೊಂಡು ನಾಟಕ ಮಾಡ್ಲಿಕ್ಕೆ ಜಾಗ ಇರ್ತಿದ್ದಿಲ್ಲ ನಮಗೆ. ಸೊ ಅವಾಗ ಅನ್ಸಿತ್ತು ನನಗೆ ಒಂದು ಥಿಯೇಟ್ರ್ ಮಾಡ್ಬೇಕು, ನಾನು ಒಂದು ರಿಹರ್ಸಲಿಗೆ ಜಾಗ ಬೇಕು. ಥಿಯೇಟ್ರ್ ಅನ್ನೋ ಎಲ್ಲ ಕಲ್ಪನೆ ಇರಲಿಲ್ಲ ಅವಾಗ. ಒಂದು ತಾಲೀಮ್ ಎಲ್ಲ ಸೇರ್ಕೊಳ್ಳೋಕೆ ಒಂದು ಜಾಗ ಬೇಕು, ಒಂದು ಕ್ಲಾಸ್ ರೂಮ್ ಆದ್ರೆ ಸಾಕಂತ. ಸೊ ಹಂಗೆ ಅಂದ್ಕೊಂಡು ಮಾಡಿದ ಪ್ರಾಜೆಕ್ಟ್ ರಿಯಲೈಸ್ ಆಗಿದ್ದ ಮುಂದೊಂದು 30 ವರ್ಷದ ಮೇಲೆ ಇದು ನನಗೆ ಅನಿಸಿದ್ದ ಆವಾಗಲೇ. ಓಕೆ. ಸೊ ಆ ಕನಸಿನ ಬೀಜ ಅಲ್ಲೇ ಇದೆ. ಅಲ್ಲಿಂದ ಶುರುವಾಗಿ ಇಲ್ಲಿ ಬಂದಿತ್ತು. ಆದಿರಂಗಕ್ಕೆ ಬಂದಿದೆ. ಆದಿರಂಗ ಅಂತಂದ್ರೆ ಆದಿ ಅಂತ್ಯ 2. ದಿ ಬಿಗಿನಿಂಗ್ ಆ್ಯಂಡ್ ದಿ ಎಂಡ್. ಸೊ ದಿಸ್ ಈಸ್ ದ ಥಿಯೇಟರ್ ವೇರ್ ವಿ ಕ್ಯಾನ್ ಬಿಗಿನ್ ಅವರ್ ಕರಿಯರ್. ಸೊ ದಿಸ್ ಇಸ್ ದ ಬೇಸಿಕ್ ಥಿಯೇಟರ್. ಓಕೆ. ಇದ್ರೊಳಗೆ ನಾ ಇಲ್ಲಿ ಏನೇನು ಕಟ್ಟೇನೆ ಅಂದರೆ ಇದು ಬೇಂದ್ರೆ ರಂಗ ಅಂತ ಇದ್ರ ಹೆಸರು. ಈ ಬಿಲ್ಡಿಂಗ್ ಇದು ನನ್ನ ಆಫೀಸು ಹೌದು, ನನ್ನ ಬುಕ್ಸ್ ಕಲೆಕ್ಷನು ಅವು ಇವು ಎಲ್ಲ ಅವ ಇಲ್ಲೇ. ನಿಮ್ಮ ಗ್ರಂಥಾಲಯನೂ ಹೌದು? ಗ್ರಂಥಾಲಯನೂ ಹೌದು. ಒಂದು 10,000 ಪುಸ್ತಕ. ಏನು 10,000 ಪುಸ್ತಕ? ಬನ್ನಿ ಒಂಚೂರು ತೆಗಿತಾನೆ ಬರ್ತಾನೆ. ಆಡಿಯೋ ವಿಡಿಯೋ ಕಲೆಕ್ಷನ್ಸ್ ಅವ. ಬೇಂದ್ರೆ ಅಜ್ಜನ ಕಾರ್ಯಪ್ರೀತಿ ಮತ್ತು ಆ ಸ್ಫೂರ್ತಿ ನಮಗಿರಲಿ ಅಂತ ಬೇಂದ್ರೆ ಅವ್ರ ಹೆಸರಲ್ಲೇ ಮಾಡಿದ್ದೇವೆ. ಯಾಕಂದ್ರೆ ಹುಬ್ಳಿ ಧಾರವಾಡದವರು ಬೇಂದ್ರನ್ನ ಬಿಡಂಗೇ ಇಲ್ಲ, ಕರ್ನಾಟಕನೇ ಬಿಡಂಗಿಲ್ಲ. ಯಾರನ್ನ ಬಿಟ್ಟರೆ ಅವ್ರನ್ನ ಹೆಂಗೆ ಬಿಡ್ಲಿಕ್ಕೆ ಆಗ್ತದೆ? ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಬ್ಯಾಡ ನನ್ನ. ಇದು ಬೇಂದ್ರೆ ರಂಗ. ಸೊ ಈ ಒಂದಿಷ್ಟು ಪುಸ್ತಕಗಳು, ಒಂದು ಇಷ್ಟು ಪುಸ್ತಕಗಳ ಮೇಲೆ ಅವ. ಅದ್ರಾಗ ನನ್ನ ಸ್ಕ್ರಿಪ್ಟ್ ಬ್ಯಾಂಕು, ನಾ ಕೆಲಸ ಮಾಡಿದ್ದ ಸ್ಕ್ರಿಪ್ಟ್ಗಳು. ಬೇಂದ್ರೆ ರಂಗ ಆದ್ಮೇಲೆ ನಾವು ವಿಜಯ ರಂಗ ಅಂತ ಕಟ್ಟಿದ್ದೀವಿ. ಅದು ಸ್ಟ್ಯಾಂಡರ್ಡ್ ಥಿಯೇಟರ್. ಅಂದ್ರೆ ರವೀಂದ್ರ ಕಲಾಕ್ಷೇತ್ರದ ದೊಡ್ಡ ಮಹಾನ್ ಭವ್ಯ ಥಿಯೇಟರ್ ಅಲ್ಲ ಅದು. ಹಂಗಂತಂದು ಟೌನ್ ಹಾಲ್ನ ಅಂತ ಸಣ್ಣದು ಅಲ್ಲ. ನಾಟಕಕ್ಕೆ ಟೆಕ್ನಿಕಲಿ ಬೇಕಾಗೋದು 30x40 ಓಪನಿಂಗ್ ಇರುವಂಥ ವೇದಿಕೆ, ಒಂದು ಸ್ಟೇಜ್. ಅದರ ಮೇಲೆ ನೀವು ನಾಟಕದ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುವಂತಹ ಒಂದು ಸ್ಟೇಜ್. 400 ಜನ ನಿಂತು ಪ್ರೋಗ್ರಾಮ್ ಅಥವಾ ಕೂತ್ ಪ್ರೋಗ್ರಾಮ್ ನೋಡಬಹುದು. ಪುಸ್ತಕಗಳು 1000 ಇದಾವೆ ಸರ್? 10,000 ಅಲ್ಲ. ಇವೆಲ್ಲ ನೀವು ಓದಿದ್ದೀರಾ? ಓದಿದ್ದು ಇವು? ಹೌದು. ಸಮಯ ಹೇಳ್ತೇನೆ ಬರ್ರಿ. ಅಪ್ಪ ಬರೀ ಬೇಂದ್ರೆ ರಂಗ ಆದ್ಮೇಲೆ ಇದು ವಿಜಯ ರಂಗ. ಇದ್ರಾಗ ಹೆಂಗೆ ಮಾಡಿದ್ದದ ಅಂದ್ರೆ ನಾವು ದೊಡ್ಡ ದೊಡ್ಡ ಸೆಟ್ ಪ್ರಾಪರ್ಟಿ ಎಲ್ಲ ಇಲ್ಲಿಂದ ಒಯ್ಬೋದು. ಇದ್ರ ಈಗ ಇಂಥದ್ದೊಂದು ಬಿಲ್ಡಿಂಗ್ ಕಟ್ಟಂದ್ರೆ ರೊಕ್ಕ ಬೇಕಲ್ಲ ನಮ್ಮ ಕಡೆ. ರೊಕ್ಕನೇ ಇಲ್ಲ. ಅದಕ್ಕೆ ಕೆಲಸ ಮಾಡ್ಬೇಕು ಇದು ಅಂತದ. ಎಷ್ಟು ಕೆಲಸ ಮಾಡ್ಬೇಕು? ಈಗ ಒಬ್ರು ಸರಾಫ್ ಅಂತ ಹೇಳಿ ಬ್ರದರ್ಸ್ ಇದ್ದಾರೆ ಇಬ್ರು. ದೇ ಬೋತ್ ಆರ್ IITians ಫ್ರಮ್ ಮುಂಬೈ. IIT ಮುಂಬೈ. ಅಲ್ಲೇ ನನ್ನ ತಮ್ಮ ಕೆಲಸ ಮಾಡ್ತಾನೆ ಅವ್ರ ಫ್ಯಾಕ್ಟ್ರಿಯಾಗ. ಅವ ನನ್ನ ತಮ್ಮ ಟೂಲ್ ಆ್ಯಂಡ್ ಡೈ ಮೇಕರ್. ಸೊ ಹೀಸ್ ನೀವು ನಮ್ಮ ಜಗತ್ನಾಗ 4 ಮಂದಿ ಟೂಲ್ ಆ್ಯಂಡ್ ಡೈ ಮೇಕರ್ ಹೆಸರು ಹೇಳಿದ್ರು ಒಂದು ಹೆಸರು. ಸೊ ಈಸ್ ದಟ್ ಬಿಗ್ ಗಾಯ್. ಅವ ಅಲ್ಲೇ ಕೆಲಸ ಮಾಡ್ತಾನೆ. ಅವ್ರ ವಶೀಲಿ ಮೇಲೆ ಐ ಕುಡ್ ಗೆಟ್ ಆಲ್ ಪೈಪ್ಸ್. ಅವು ಒಳಗೆ ತೋರಿಸ್ತೇನೆ ನಿಮ್ಗೆ. ಅವು ಅವರೊಂದು 50 ಲಕ್ಷ ರೂಪಾಯಿದ್ದು 50 ಲಕ್ಷ ಟನ್ ಪೈಪ್ಸ್ ಕೊಟ್ಟರು ನಮಗೆ. ಈ ಜಾಗಕ್ಕೆ ಭಾಳ ದೊಡ್ಡ ಆಕರ್ಷಣೆ ಆ ಕೆರೆ. ಹೌದು. ಏನು ಕೆರೆ ಹೆಸರದು? ರಾಯನಾಳ್ ಕೆರೆ ಅಂತ ಕೆರೆ. ರೈನಾಳ್ ಕೆರೆ. ಇಲ್ಲೊಂದು ರಾಯನಾಳ ಹಳ್ಳಿ ಅದ. ಅಲ್ಲಿ ನಿಮಗೆ ಇಂಥ ವಾಟರ್ ಬಾಡೀಸ್ ಹುಬ್ಳಿ ಧಾರವಾಡದಾಗ ಭಾಳ ಸಿಗ್ತಾವೆ ನೋಡಲಿಕ್ಕೆ. ಅಫ್ಕೋರ್ಸ್ ಈಗ ಭಾಳಷ್ಟು ಮುಚ್ಚಾವ. ತೋಳನ್ ಕೆರೆ ಅದ, ಉಣಕಲ್ ಕೆರೆ ಅದ, ರಾಯಪುರದ ಹತ್ರ ಒಂದು ಕೆರೆ ಅದ. ಸೊ ಹಂಗಿದು ರಾಯನಾಳ್ ಕೆರೆ ಅಂತ. ಮತ್ತು ಮಜಾ ಅಂದ್ರೆ ಅದಷ್ಟು ಮುಂದಿನ ಪ್ರೊಟೆಕ್ಟೆಡ್ ಫಾರೆಸ್ಟ್ ಅದು. ಅದಲ್ಲ ಮೀಸಲಾರಣ್ಯ. ಅಲ್ಲಿಗೆ ನಿಮಗೆ ಅಲ್ಲಿ ಏನು ಬಿಲ್ಡಿಂಗು ಬರೋಂಗಿಲ್ಲ, ಅಲ್ಲಿ ಏನು ಆಗೋದು ಇಲ್ಲ. NLC ಅಂತ ಹೇಳಿ ಇಲ್ಲಿ ಅದರದ್ದು ಬೋರ್ಡ್ ಹಾಕಿವ ನೋಡ್ರಿ ನಾವು. ನಮಗೆ 1 ಕೋಟಿ ರೂಪಾಯಿ ಕೊಟ್ಟರು. NLC ಇಂಡಿಯಾ. ಅದು ನೆವೆಲಿ ಲಿಗ್ನೆಟ್ ಕಾರ್ಪೊರೇಷನ್ ಅಂತ ಹೇಳಿ. ನೆವೆಲಿ ಲಿಗ್ನೆಟ್ ಕಾರ್ಪೊರೇಷನ್. ಓಕೆ. ನಮ್ಮ ಹುಬ್ಬಳ್ಳಿ MP ಮತ್ತು ಮಂತ್ರಿಗಳು ಹೌದು, ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು. ಅವಾಗ ಅವ್ರ ಚೇರ್ಮನ್ ಇರುತ್ತೆ NLCಗೆ. ಸೊ ಅವ್ರ CSR ಫಂಡ್ನಾಗ ನಮ್ಗೆ 1 ಕೋಟಿ ರೂಪಾಯಿ ಬಂದವ. ಸೊ ಅದರಿಂದ ಉಳಿದಿದ್ವೆಲ್ಲ ನಮಗೆ ಮಾಡ್ಲಿಕ್ಕೆ ಸಾಧ್ಯ. ವೆರಿ ನೈಸ್. ಅದು ಟೋಟಲ್ ಎಷ್ಟಿದೆ ಖರ್ಚು? ಇದಕ್ಕೊಂದು 5-6 ಕೋಟಿ ರೂಪಾಯಿ ಖರ್ಚು ಮಾಡೇನಿ ರೀ ನಾ. ಬೆಂಗಳೂರಾಗ 1-2 ಸೈಟ್ ಇದ್ದು ಮಾರಿದೆ ಅವನ್ನ.
ಅದು ಗಿರಿನಗರ ನಿಮ್ಮ ಮನೆಗೆ ನಾನು ಒಂದು ಸಲ ಬಂದಿದ್ದೆ. ಆ ಮನೆ ಅದ ಇನ್ನೂ ಮಾರಿಲ್ಲ ಅದು. ಅದಿನ್ನು ಮರಕೋಯಿಲ್ಲ, ಅದು ಇನ್ನೂ ಮಾರಿಲ್ಲ. ಅಲ್ಲಿ ಇನ್ನೊಂದೆರಡು ಸೈಟ್ ತೊಗೊಂಡಿದ್ದೆ. ಅವು ಸೌವಿದ್ರಾಗ ಸಿಕ್ಕಿದ್ವು ಅಂತ ತೊಗೊಂಡಿದ್ದೆ. ಚಲೋ ಒಂದು 40-45 ಲಕ್ಷ ರೂಪಾಯಿ ಬಂದು. ಸೊ ಅಲ್ಲಿದೊಂದು ಕೋಟಿ ರೂಪಾಯಿ ತಂದು ಹಾಕಿದೆ. ಇವ್ರೊಂದು ಕೋಟಿ ರೂಪಾಯಿ ಕೊಟ್ಟರು, ಮತ್ತು ಬೇರೆ ಕಡೆಯಿಂದ ಒಂದು. ಸೊ ಎಲ್ಲ ಕೂಡ ಒಂದು 4-4.5 ಕೋಟಿ ರೂಪಾಯಿದ್ದು ಪ್ರಾಜೆಕ್ಟ್. ಯಾವ ವರ್ಷ ಶುರು ಮಾಡಿದ್ರಿ ಕಟ್ಟೋಕ್ಕೆ? 2017. 2017. 8 ವರ್ಷದ ಪ್ರಾಜೆಕ್ಟ್. 8 ವರ್ಷದ ಪ್ರಾಜೆಕ್ಟ್. 2017ರಾಗ ಶುರು ಮಾಡಿದೆ. 19ಕ್ಕೆ ಓಪನಿಂಗ್ ಮಾಡಿದ್ವಿ. 20ಕ್ಕೆ ಕರೋನಾ ಬಂತು. 22ರ ತನಕ ನಾವು ಮಲಗಿದ್ವಿ, ಎಲ್ಲರನ್ನೂ ಮಲಗಿಸ್ತು ಕರೋನಾ. ಅದಾದ್ಮೇಲೆ 22ಕ್ಕೆ ನನಗೆ ಬೈಪಾಸ್ ಆಯ್ತು. ಬೈಪಾಸ್ ಹಾರ್ಟ್. ಸೊ ಮತ್ತೊಂದು 2 ವರ್ಷ ನಂಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಮೊನ್ನೆ ಮತ್ತೆ ಹೊರಗೆ ಬಂದು ಈಗ ಒಂಚೂರು ಓಡಾಡ್ಲಿಕ್ಕೆ ನೋಡ್ಬೇಕೇನಾಗುತ್ತೆ. ಬರ್ರಿ. ವಾವ್, ಆದಿರಂಗ. ಗುರು ಸಂಸ್ಥೆ ಕೂಡ ಇದೆ ಇನ್ನು. ಹೌದು. ಅಲ್ಲ ಸರ್, ಗುರು ಇನ್ಸ್ಟಿಟ್ಯೂಟ್ ಅನ್ನೋದೇನಿದೆ, ದಟ್ ಈಸ್ ಮೈ ಸೊಸೈಟಿ. ಆ ಸೊಸೈಟಿ ಒಳಗೆ ಆದಿರಂಗ ಒಂದು ಪ್ರಾಜೆಕ್ಟ್. ಇದು ಬೇಂದ್ರೆ ರಂಗ ನೋಡಿದ್ರಿ ನೀವು, ಇದು ವಿಜಯ ರಂಗ ನೋಡಿದ್ರಿ. ಇದಾದ್ಮೇಲೆ ಇದು ಅನಂತರಂಗ ಅಂತ ಅನಂತಕುಮಾರ್ ಹೆಸರಲ್ಲಿ ಇದೆ. ನಮ್ಮ ಇವರು ಎಂ ಪಿ ಇದ್ರು. ನನಗೆ ಭಾಳ ಎನ್ಕರೇಜ್ ಮಾಡಿದ್ರು ನಾನು ನಾಟಕ ಮಾಡ್ತೀನಿ ಅಂದಾಗ. ಇದಷ್ಟು ಏನಂದರೆ ಬಿಲ್ಡಿಂಗ್ ಮೋಲ್ಡ್ ಹಾಕ್ತಿರಲ್ಲ, ಮೋಲ್ಡ್ ಹಾಕ್ತೀವಿ. ಹೌದು. ಅದರದ್ದು ವೇಸ್ಟ್ ಮೋಲ್ಡ್ ಇವು ನೋಡ್ರಿ. ವೇಸ್ಟ್ ಕಬ್ಬಣ ಉಳಿತದೆ. ಅದು ಅವ್ರು ಯಾರು ಡೆಮಾಲಿಷ್ ಮಾಡಿ ಒಗೆದಿರ್ತಾರೆ ಅದನ್ನು ತೊಗೊಂಬಂದು ಅದರಿಂದ ಮಾಡಿರೋಂಥ ಮೂರ್ತಿ ಇದು. ನಟರಾಜ. ಸೊ ಆಮೇಲೆ ಇದು ಸಮವಾದ ಭೂಮಿನೂ ಅಲ್ಲ, ಸ್ವಲ್ಪ ಹಳ್ಳ ದಿಣ್ಣೆ ಎತ್ತರ. ಇದು ಸರ್, ಇದು ಗುಡ್ಡ ಸರ್. ಒಂದು ಗುಡ್ಡ ಕೊಟ್ಬಿಟ್ಟಿದ್ದಾರೆ, ಒಂದು ಗುಡ್ಡ ಕೊಟ್ಟಿದ್ರು. ನಾವೆಲ್ಲ ಕಡಿದು ಮಾಡಿ ಇದ್ರದ್ದು ನಂದು JCB ಬಿಲ್ಲ 18-19 ಲಕ್ಷ ರೂಪಾಯಿ ಆಯ್ತು. ಇದು ತೋಡಕ್ಕೆ ಹೌದು. ಮತ್ತು ನಾವು ಅದು ಇದ್ದಂಗೆ ಬಳಸಿದ್ದೀವಿ. ಆಲ್ಮೋಸ್ಟ್. ಈಗ ಇದು ಕೆಳಗಿದೆ, ಅದು ಮೇಲೆ ಇದೆ, ಅದು ಇನ್ನೂ ಕೆಳಗದ, ಹಿಂಗೆ. ಸೊ ಇದನ್ನು ಮಾಡ್ತಿರ್ಬೇಕಾದ್ರೆ ಒಂದು ಸರ್ತೆ ಇಲ್ಲಿ ವಿಜಯ ಸಂಕೇಶ್ವರ ಅವರು ಬಂದರು. ಬೇರೆಲ್ಲವರು ಬಂದು ಏನು ಮಾಡತ್ತೀನಿ ಅಂತಂದ್ರೆ, ಸರ್ ಹಿಂಗೆ ನಾಟಕಕ್ಕೆ ನಮ್ಗೊಂದು ಥಿಯೇಟ್ರ್ ಕಟ್ಕೊಳ್ತೀನಿ ಬಾಬಾ, ನಾಳೆ ನಮ್ಮ ಆಫೀಸಿಗೆ ಬಾ ಅಂದ್ರೆ ಮರುದಿವ್ಸ ಅವ್ರ ಆಫೀಸಿಗೆ ಹೋದೆ. 20 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು CSR ಫಂಡ್ ಅವ್ರ ಕಡೆಯಿಂದ. ಸೊ ಅದು ಅವ್ರ ಎನ್ಕರೇಜ್ಮೆಂಟ್ ನನಗೆ ಮಾಡಿರೋದು. ಈ ಥಿಯೇಟ್ರಿಗೆ ವಿಜಯರಂಗ ಅಂತ ಹೆಸರು ಇಟ್ಟಿವೆ. ಸಂಕೇಶ್ವರ. ಓಕೆ. ಸೊ ಅದು ಅನಂತರಂಗ, ಮೊದಲೇದು ಬೇಂದ್ರೆ ರಂಗ. ಬರ್ರಿ, ಇದ್ರದ್ದು ನೆಲ ಮಾಡೋ ಮುಂದೆ ಭಾಳ ಮಂದಿ ಭಾಳ ಐಡಿಯಾ ಕೊಟ್ಟರು. ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ. ಕಡೆಗೆ ನನ್ನ ತಲೆ ಒಳಗೆ ಏನಿತ್ತು ಅಂದರೆ, ಈ ಗಾರ್ಡನ್ ಪೇಮೆಂಟ್ ಇರ್ತದಲ್ಲ, ಅದೇ ಚೀಪೆಸ್ಟ್ ಫ್ಲೋರಿಂಗ್ ಅಂತ ತಿಳ್ಕೊಂಡು ಆ ಪೇವರ್ಸ್ ತಂದು ಹಾಕಿಬಿಟ್ಟೇವೆ ಇಲ್ಲಿ. ಅದು ಈ ಫುಟ್ಪಾತ್ ನಡ್ಕೊಂಡು ಹೋಗೋಕ್ಕೆ ಪಾರ್ಕಲ್ಲಿ ಹಾಕಿರ್ತಾರೆ. ಹೌದು, ಅದೇ. ಓಕೆ, ಗಟ್ಟಿನೂ ಆಯಿತು. ಬೇಕಾದಷ್ಟು ಜೇವರಿಗೆ ರಾಜಣ್ಣ ಅಂತ ಹೇಳಿ ಕಂಪನಿ ನಾಟಕಗಳನ್ನು ಮಾಡ್ತಾರೆ. ಭಾಳ ದೊಡ್ಡವರು. ಕುರುಡ್ರು ಇರ್ಬೋದು, ಕುಂಟ್ರು ಇರ್ಬೋದು, ಇಂಥವ್ರಿಗೆಲ್ಲ ಕಲಿಸಿ ಅವ್ರಿಗೊಂದು ಬೇಡುವ ಕೈಗಳಿಗೆ ಏನಂತಂದ್ರೆ ನೀಡೋದನ್ನು ಕಲಿಸಿಕೊಟ್ಟಂಥ ಗುರುಗಳು. ಅವರು ಶಿರ್ಷಿ ಒಳಗೆ ಒಂದು ಕಂಪ್ನಿ, ಅವ್ರು ಸುಮಾರು ಕಂಪ್ನಿ ಅವ, ಅವರು ಒಂದು 2-3 ಕಂಪ್ನಿ ಅವ. ಅವ್ರ ಮಕ್ಕಳ ದೊಡ್ಡ ಕಲಾವಿದರು. ಸೊ ಅವ್ರಿಗೆ ನಾನು, ಸರ್ ಯಾರು ಸೆಕೆಂಡ್ ಹ್ಯಾಂಡ್ ಕುರ್ಚಿ ಮಾರ್ತಾರೆ ಅಂತ ಕೇಳ್ರಿ ಅಂತ ಕೇಳಿದೆ. ಸೊ ಇವು ಅವರೆಲ್ಲೋ ಒಂದು ಕಂಪ್ನಿಯಿಂದ ಕೊಡ್ಸಿರೋಂಥ ಕುರ್ಚಿಗಳು. ಇವು ಹಳೆ ವೃತ್ತಿ ನಾಟಕದ ಚೇರ್ಗಳಿವು. ಈ ಗುಡಿಗೇರಿ ಬಸವರಾಜ್ ಕಂಪ್ನಿಲಿ, ಎಸ್, ಎಲ್ಲ ಕಂಪ್ನಿ ಒಳಗೆ ಗುಡಿಯವ್ರ ಕಂಪ್ನಿಲಿ ಆಗ್ತಿದ್ರಲ್ಲ, ಈಗೂ ಅವ. ಬಟ್ ಇವು ಎಕ್ಸ್ಟ್ರಾ ಇದ್ದದ್ದು ನಂಗೆ ಕೊಡ್ರಿ ಅಂತ ತೊಗೊಂಬಂದೆ. ಇದಕ್ಕೆ ರಾತ್ರಿ ಕೂತ್ಕೊಂಡು ಪೇಂಟ್ ಹಚ್ಚಿ ಮೇಲೆ ರಂಗೋಲಿ ಹಾಕಿ ನಮ್ಮ ಹೆಸರು ಮಾಡಿಕೊಂಡು ಕರೆಕ್ಟ್ ಮಾಡ್ಕೊಂಡು. ಅದನ್ನ ನೀವು ಹೇಳಿದ್ರಲ್ಲ, ಸಾವಧಾನ ಮಾಡಿ, ಏನು ಟೆನ್ಷನ್, ಏನು ಆರಾಮಿಲ್ಲ. ಬರ್ರಿ, ಪರ್ಫಾರ್ಮಿಂಗ್ ಸ್ಟೇಜ್ ಹಿಂಗೆ ಓಪನಿಂಗ್ 30 ಅದ. ಇದು ಯಾವ್ದು ಸರ್ ಮುಂದಕ್ಕೆ? ಇದು ಓಪನಿಂಗ್ 30, 26 ಒಳಗದ. 26 ಒಳಗೆ. ಸೊ ನಮಗೆ 30-20 ಸಾಕು ಆ್ಯಕ್ಚುಲಿ. ಒಂದು ಥಿಯೇಟರ್ ಅಂದರೆ ಸ್ಟೇಜ್, ಪ್ರಾಪರ್ ಸ್ಟೇಜ್. ಈಗ ಕಲಿಯೋ ವಿದ್ಯಾರ್ಥಿಗಳಿಗಾಗಲಿ, ರಂಗಭೂಮಿಯ ವಿದ್ಯಾರ್ಥಿಗಳಿಗಾಗಲಿ, ಅಥವಾ ಒಂದು ಸ್ಟ್ಯಾಂಡರ್ಡ್ಗೆ ಎಷ್ಟು ಬೇಕು? 30-20. 30-20. ಈ ಕಡೆ ಒಂದು, ಆ ಕಡೆ ಒಂದು 5 ಫೂಟು ಸೈಡ್ ವಿಂಗ್ಗಳಿವೆ. ಇದು ಟೋಟಲ್ 120 ಅದ. 120 ಅಡಿ. ಇದ್ರದ್ದು ಇಡೀ ಮಜಾ ಅಂತಂದ್ರೆ, ನೀವು ಎಷ್ಟು ಓದ್ರಿದ್ರು ಎಕೋ ಆಗೋದಿಲ್ಲ. ಇದು ಸರ್ದೇಶ್ ಪೇಟೆ ಅವ್ರು ಹೇಗಿದ್ದೀರಿ? ಆಗತ್ತಾ? ನನ್ನ ತಾಯಿ. ತಾಯಿ ಕಟ್ಟಿ ಎಲ್ಲ ಮಾಡಿ ಓಪನಿಂಗ್ ಎಲ್ಲ ಬಂದು ಆಮೇಲೆ 20ರಾಗ ಹೋದ್ರು ಅವರು. ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು. ಸೊ ಇವು ಸ್ಟ್ಯಾಂಡರ್ಡ್ ಗ್ರೀನ್ ರೂಮ್ಗಳು. ಸೊ ಇದನ್ನು ಕಟ್ಟಿ ಕೊರೋನಾ ಇತ್ಯಾದಿ ಕಾರಣಕ್ಕೆ ಹಾಗೆ ಬಿಟ್ಟಿವಿ ಸರ್. ಈಗ ಇದನ್ನು ಚಟುವಟಿಕೆ ಮಾಡ್ಕೋಬೇಕಾಗಿದೆ. ಇದಕ್ಕೆ ನಾವು ಮಾಡ್ಕೋಬೇಕಂತಂದ್ರೆ ಇದಕ್ಕೆ 2 ಬೇಕು. ಒಂದು ಮುಖ್ಯವಾಗಿ ರೊಕ್ಕ ಬೇಕು. ಮತ್ತೆ ಹೌದು ಸರ್, ಇಲ್ಲ ಅಂತಂದ್ರೆ ಇದ್ರದ್ದು ಮೇಂಟೆನೆನ್ಸ್ ಹೆಂಗೆ ಆಗ್ತದೆ ಸರ್?
ಇದನ್ನ ಬಸ್ಟ್ ಜಸ್ಟ್ ಕಸ ಹೊಡಿಯೋರಿಗೆ ಎಷ್ಟು ಕಾಸು ಕೊಡ್ಬೇಕು ಇವ್ರಿಗೆ? ಕಸ ಹೊಡಿಯೋರು, ಕಾಯೋರು, ಬಚ್ಚಲ ಮನೆ ತೊಳೆಯೋರು, ಪಾಯ್ಖಾನೆ ತೊಳೆಯೋರು. ಈಗ ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ನನಗೆ ಇದು ದೊಡ್ಡ ಬಿಳಿ ಆನೆ, ಆ ಕೃಷ್ಣೇಗೌಡರ ಆನೆ ಆದಂಗೆ ಆಗ್ಬಿಟ್ಟದ ನನಗೆ. ತೇಜಸ್ವಿ ಕೃಷ್ಣೇಗೌಡ ಆನೆ ಇದ್ದಂಗೆ ತಂದುಬಿಟ್ಟೇನೆ. ಹಿಂಗಾಗಿ ಸೊ ಇದನ್ನು ಕಟ್ಟೋದಕ್ಕಿಂತಲೂ ನಿರ್ವಹಣೆ ಭಾಳ ದೊಡ್ಡ ಸವಾಲು. ದೊಡ್ಡ ಸವಾಲು ಸರ್. ಹಾಂ. ಓ ಸ್ನೇಹಿತರೆ ನೋಡಿ, ಇದು ನಾಟಕದ ನಮ್ಮ ಗುರು ಸಂಸ್ಥೆ ಹುಬ್ಳಿ ಅಥವಾ ಗುರು ಇನ್ಸ್ಟಿಟ್ಯೂಟ್ ಹುಬ್ಳಿಯವರ ಆದಿರಂಗ ನಾಟಕದ ಸ್ಟೇಜ್ ಅಥವಾ ನಾಟಕ ಥಿಯೇಟ್ರ್ ಸ್ಟೇಜ್ ಏನಿದೆಯಲ್ಲ ಅದರ ಸ್ಟೇಜ್, ಪರ್ಫಾರ್ಮಿಂಗ್ ಸ್ಟೇಜ್ ಮೇಲಿರುವಂಥ ಒಂದು ಅಡ್ಡ. ಎಷ್ಟು ಟ್ರಂಕ್ಗಳಿದ್ದಾವೆ ನೋಡಿ. ಒಂದು ಗ್ರೀಕ್ ಥಿಯೇಟ್ರು ಅಥವಾ ಒಂದು ರೋಮನ್ ಥಿಯೇಟ್ರು, ಗ್ಲೋಬ್ ಥಿಯೇಟ್ರು, ಆ ಥರದ್ದು ಏನು ಇಂಗ್ಲೆಂಡ್ ಬಗ್ಗೆ ನಾವೆಲ್ಲ ಮಾತಾಡ್ತೀವಲ್ಲ ಅಲ್ಲೂ ಕೂಡ ಈ ಥರದ್ದೆಲ್ಲ ತುಂಬಿರ್ತಾರೆ. ನಾನು ತುಂಬ ವೀಡಿಯೋಸ್ಗಳಲ್ಲಿ ನೋಡಿದ್ದೀನಿ. ನೋಡಿ ಇದು ಪಾಪ ನಿರ್ವಹಣೆ ಕೊರತೆಯಾಗಿ ತುಂಬ ನೋವಾಗ್ತಾಯಿದೆ, ದುಃಖ ಆಗ್ತಾಯಿದೆ ನಂಗೆ ನೋಡಿ. ಒಂದು ಇದು ಪೂರ್ತಿ ಜೀವಕಳೆ ಒಂದು ಆ್ಯಕ್ಟಿವ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇಲ್ಲಿ ಪರ್ಫಾರ್ಮೆನ್ಸ್ಗಳು ನಡೆದು ಜನ ಬಂದು ಹೋಗಿ ಟಿಕೆಟ್ ಕಲೆಕ್ಷನ್ ಆಗಿ ಕಲಾವಿದ್ರಿಗೆ ಬದುಕು ಸಿಕ್ಕು, ಟೆಕ್ನಿಷಿಯನ್ಸಿಗೆ ಬದುಕು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಮ್ಮ ಸರ್ದೇಶ್ ಪಾಂಡೆ ಅವರ ಕನಸು ಯಾಕೋ ಇನ್ನೂ ಧೂಳಿಡಿದೆ. ಏನೋ ಅಂತ ಕೇಳೋಣ ಬನ್ನಿ. ರೊಕ್ಕ ಅಂಬೋ ಕರೆಂಟ್ ಇಲ್ಲ ನನ್ನ ಹತ್ರ ಈಗ. ಹಾಂ, ಇದನ್ನು ನಡೆಸಲಿಕ್ಕೆ ನನಗೆ ಪ್ರತಿದಿನ ಪ್ರತಿ ತಿಂಗಳ ಬೇರೆ ಮಿನಿಮಮ್ ಇದು ಹೆಂಗಿದೆಯೋ ಹಿಂಗೆ ಈ ಸ್ಥಿತಿಗೆ ನಡೆಸ್ಕೊಂಡು ಹೋಗ್ಲಿಕ್ಕೆ 1 ಲಕ್ಷ ರೂಪಾಯಿ ಬೇಕು ಪ್ರತಿ ತಿಂಗಳು. ಒಂದು ಜಸ್ಟ್ ಮೇಂಟೆನೆನ್ಸ್. ಹಾಂ, ಬೇರೆ ಏನು ಬೇಡ. ಇಷ್ಟ ನಿಮ್ಮಂಥವ್ರಿಗೆ ಬಂದವ್ರಿಗೆ ತೋರಿಸ್ಲಿಕ್ಕೆ ವ್ಯವಸ್ಥೆ, ಇಷ್ಟೇ ಓಡಾಡ್ಲಿಕ್ಕೆ ಬರೋಂಗೆ ಜಾಗ ಇಡಲಿಕ್ಕೆ. ಇನ್ನಿದು ಆ್ಯಕ್ಟಿವ್ ಆಗಿ ಇಲ್ಲಿ ರೆಗ್ಯುಲರ್ ಥಿಯೇಟ್ರ್ ನಡೆದು ಇಲ್ಲಿ ಕ್ಲಾಸ್ಗಳು ನಡಿಬೇಕು ಅಂತಂದ್ರೆ ಕಮ್ಮಿ 10 ಲಕ್ಷ ರೂಪಾಯಿ ಬೇಕು. ಒನ್ ಟೈಮ್? ನೋ ಸರ್, ಎವ್ರಿ ಮಂತ್ ಸರ್. ಬಟ್ ನಾನು ಕೇಳೋದು ಸರ್, ಹಾಗಾದರೆ ನೀನಾಸಂ ಹೇಗೆ ನಡೀತಿದೆ? ಉದಾಹರಣೆಗೆ ನೀನಾಸಂನವ್ರಿಗೆ ಸರ್ಕಾರಿ ಗ್ರ್ಯಾಂಟ್ ಅದ ಸರ್. ಆದರೆ ಅದಕ್ಕೆ ಮೊದಲು ಅವ್ರಿಗೆ ತಾವೇ ಸ್ವತಃ ನಡೆಸ್ತಿದ್ದು ಅಂತ ಕೇಳ್ಪಟ್ಟಿದ್ದೀವಿ ಅಷ್ಟೇ. ತಾವು ನೀನಾಸಂ ವಿದ್ಯಾರ್ಥಿ. ಮೊದಲು ನೀನಾಸಂ ಸಂಸ್ಥೆ ಏನು ಅವ್ರು ಹುಟ್ಟು ಹಾಕಿ ಅದನ್ನೆಲ್ಲ ಶುರು ಮಾಡಿದರು. ಆವಾಗೆಲ್ಲ ಕೈಲೇ ಹಾಕಿ ಮಾಡಿದರು. ನಾವೆಲ್ಲ ಕಲೀಲಿಕ್ಕೆ ಹೋದಾಗ ಆಗಲೇ ಅಲ್ಲಿ ಗ್ರ್ಯಾಂಟ್ ಎಲ್ಲ ಅಪ್ರೂವ್ ಆಗಿತ್ತು. ಯಾಕಂತಂದ್ರೆ ಆಫಿಷಿಯಲಿ ಅದೇ ಮೊಟ್ಟ ಮೊದಲ ನಾಟಕ ಶಾಲೆ ನಮ್ಮ ಕರ್ನಾಟಕದಾಗ, ರಂಗಶಾಲೆ. ಅದಾದ್ಮೇಲೆ ರೆಪ್ರೇಟರಿ ಮಾಡಿದ್ರು ಅವರು. ಆ ರೆಪ್ರೇಟರಿಗೂ ಇದು. ಆಮೇಲೆ ಈ ಸಂಸ್ಥೆ, ಈ ಫಾರ್ ಎಕ್ಸಾಂಪಲ್ ಕರ್ನಾಟಕದಾಗ ಒಂದಿಷ್ಟು ಸಂಸ್ಥೆಗಳು ವಿದ್ಯಾವರ್ಧಕ ಸಂಘಕ್ಕೆ ರೆಗ್ಯುಲರ್ ಗ್ರ್ಯಾಂಟ್. ಹೌದು, ಧಾರವಾಡ ವಿದ್ಯಾವರ್ಧಕ ಸಂಘ. ಅದು ಬಜೆಟ್ನಾಗ ಬಂದ್ಬಿಡ್ತದೆ. ಸೊ ಹಂಗದ ಅದು. ಆಮೇಲೆ ನಾವು 2-3 ವಿಚಾರ ಮಾಡ್ಬೇಕು. ಈಗ ಬೆಂಗಳೂರಿನವರಷ್ಟು ತುಟ್ಟಿಲ್ಲ ಅಲ್ಲಿ ಬದುಕು ನಡೆಸೋದು, ಅಥವಾ ಮೈಸೂರಿನಷ್ಟು ತುಟ್ಟಿಲ್ಲ ಅದು. ಉದಾಹರಣೆ ಹೆಗ್ಗೋಡ್ನಾಗ ಶಾಲೆ ನಡೆಸೋದು. ಹೆಗ್ಗೋಡ್ನಾಗ ಆಸಕ್ತಿ ಇದ್ರೆ ಸಾಕು, ರಂಗಭೂಮಿ ಆಗ್ತದೆ ತಾನೆ. ಈಗ ನಾವು ಅಕಸ್ಮಾತ್ ಬೆಂಗಳೂರು ಒಂದು ಯಾವುದೋ ಯೂನಿವರ್ಸಿಟಿ ಒಳಗೆ ನನ್ನ ಪ್ರಿನ್ಸಿಪಾಲು ಅಥವಾ ನನ್ನ ಮಾಸ್ತರು ಅಂತ ಕರೆದ್ರಂದ್ರೆ ನಾ ತಿಂಗಳಿಗೆ 60,000 ರೂಪಾಯಿ ಕೊಡ್ರಿ, 70,000 ರೂಪಾಯಿ ಕೊಡ್ರಿ ಅಂತ ಕೇಳ್ತೇನೆ ನಾನು. ಅಲ್ಲಿ 3 ತಿಂಗಳು ಪಗಾರ ಅದು. ಅಲ್ಲಿನ ಜೀವನ ಶೈಲಿಗೆ ಅದೇ ದೊಡ್ಡದು. ಮತ್ತು ಅಲ್ಲಿ ಮಾಡ್ತಾರೆ ಮಂದಿ, ಅದಕ್ಕೆ ಅಷ್ಟಕ್ಕೂ ಮಾಡೋರಿದ್ದಾರೆ. ಆಮೇಲೆ ಅವರು ಈಗ ನೀನಾಸಂ ಸಂಸ್ಥೆದ್ದು ಜವಾಬ್ದಾರಿ ಏನಂತಂದ್ರೆ ಅವ್ರಿಗೆ ಬಂದಿರೋ ಬಜೆಟ್ನಾಗ ಇಡೀ ವರ್ಷ ನಡೆಸ್ಬೇಕಲ್ಲ ಅವರು. ದೇರ್ ಆರ್ 2 ಟೈಪ್ ಆಫ್ ಆ್ಯಕ್ಟಿವಿಟೀಸ್. ಒಂದು ಹೆಂಗೆ ಅಂತಂದ್ರೆ ನಿಮ್ಮ ಕಡೆ ಬರೋ ರೊಕ್ಕದಾಗ ಕೆಲಸ ಮಾಡೋದು, ಇಲ್ಲಂತಂದು ನೀವು ಕೆಲಸ ಪ್ಲ್ಯಾನ್ ಮಾಡೋದು, ಅದಕ್ಕೆ ರೊಕ್ಕ ತರೋದು. ಹೌದಾ? ಈಗ ನಾನು ಸೆಕೆಂಡ್ ಪದ್ಧತಿ ಒಳಗೆ ಹೊಂಟವಣ. ನಂಗೆ ಇದನ್ನ ಪ್ಲ್ಯಾನ್ ಮಾಡ್ಲಿಕ್ಕೆ ಬರ್ತದ, ರೊಕ್ಕ ತರೋಣ, ನಂಗೆ ಇದನ್ನ ಪ್ಲ್ಯಾನ್ ಮಾಡ್ಲಿಕ್ಕೆ ಬರ್ತದ, ರೊಕ್ಕ ತರೋಣ ಅಂಥೇಳಿ. ಕೆಲವು ಸರ್ತಿ ಸಕ್ಸಸ್ ಆಗ್ತೀವಿ, ಕೆಲವು ಸರ್ತಿ ಆಗೋದಿಲ್ಲ. ಈಗ ಅಫಿಷಿಯಲಿ ಇಲ್ಲ, ಇದುವರೆಗೂ ಒಂದು ಪ್ರಯೋಗನೂ ಆಗಿಲ್ಲ. ಆಗ್ಯಾವ ಇಲ್ಲಿ ಒಂದು 30-40 ಪ್ರಯೋಗಗಳಾಗ್ಯಾವ ನಾಟಕ. ನಾನು ಶೋ ಆಗ್ಯಾವ ಇಲ್ಲಿ. ಕೊರೋನಾ ಮೊದಲು, ಆಮೇಲೆ ಎಲ್ಲ ಕೂಡಿ ಬೇರೆ ಬೇರೆ ಮಂದಿಗೂ ಕೊಡ್ತೇವೆ ನಾವು ಇದನ್ನ ಮಾಡ್ಲಿಕ್ಕೆ. ಆಮೇಲೆ ಈ ಬಾಗ್ಲದ್ದೊಂದು ಮಜಾ. ಈ ಕೋಟೆ ಬಾಗ್ಲಿದ್ದಂಗಿದೆ. ಈ ಬಾಗ್ಲದ್ದು ಏನಂತಂದ್ರೆ ಒಬ್ಬ ಗೆಳೆಯ ಇದ್ದಾನೆ ಭರತ್ ಅಂತ ಹೇಳಿ, ಭರತ್ ಇಂಗ್ಳೆ. ಅವನದು ದೊಡ್ಡ ಇದು ಅದ, ಏನು ಹಾರ್ಡ್ವೇರ್ ಶಾಪ್. ಅವ ಹಾರ್ಡ್ವೇರ್ ಶಾಪ್ನಾಗ ಉಳಿದದ್ದು ಎಲ್ಲವು ಇವು ಎಲ್ಲ ಒಂದಿಂದಂಗೆ ಒಂದಿಲ್ಲ ನೋಡ್ರಿ ಅವು. ಹೌದು. ಅವನ್ನೆಲ್ಲ ತೊಗೊಂಬಂದು ನಾವು ಹಿಂಗೆ ಡಿಸೈನ್ ಮಾಡಿ ಇಟ್ಟು ಬಂಗಾರದ ಬಣ್ಣ ಹಚ್ಬಿಟ್ಟೇವೆ ಅದಕ್ಕೆ. ಹೀಗಾಗಿ ಅದೊಂದು ಚಂದ ಕಾಣಿಸ್ತದೆ. ಯಾರು ಬಂದಿದ್ರ ಮುಂದೆ ಸೆಲ್ಫಿ ತಗ್ಸ್ಕೊಂಡು ಹೋಗ್ತಾರೆ. ನಾರಾಯಣ ಪಾಂಡ್ರಂಗಿ ಅಂಥೇಳಿ 85ರಾಗ ನನ್ನ ಜೊತೆನ ಥಿಯೇಟರ್ ಶುರು ಮಾಡಿದ್ರಲ್ಲ ಹುಬ್ಬಳ್ಳಿ ಒಳಗೆ. ಸೊ ನನ್ನ ಕ್ಲಾಸ್ಮೇಟು ಹೌದು. ನಾನು ಇವ ಜಯತೀರ್ಥ ಜೋಶಿ ಅಂತ ಏನಿದ್ರು, ಅವ್ರು ವರ್ಕ್ಶಾಪ್ನಾಗ ತಯಾರಾದಂಥ ಇವರು. ಜಯತೀರ್ಥ ಜೋಶಿ ಅಂದರೆ NSD ಡೆಲ್ಲಿ. ಓಕೆ. ಇವನು ನಾಟಕ ಎಲ್ಲ ಮಾಡಿಸಿದ. ಯೂನಿವರ್ಸಿಟಿ ಲೆವೆಲ್ನಾಗ ನ್ಯಾಷನಲ್ ಲೆವೆಲ್ ತನಕ ನಾಟಕ ತೊಗೊಂಡು ಹೋಗಿ ನಮ್ಮ ಜೊತೆ ಇದ್ದಾನೆ. ಗ್ರೇಟ್ ಸರ್, ನಮಸ್ಕಾರ ಸರ್, ಖುಷಿ ಆಯ್ತು ಭೇಟಿ. ಇವರು ಕಲಾ ಮಾಧ್ಯಮ ಅಂತ ಇವ್ರದ್ದೊಂದು ಅಭಿಮಾನಿ. ಅಯ್ಯೋ ಸರ್, ಭಾಳಷ್ಟು ನೋಡೇ ಸರ್ ನಾನು ನಿಮಗೆ. ಅನಂತರಂಗ. ಈ ಅನಂತರಂಗ ಜಾಗ ಈಗ ಹೊಸದಾಗಿ ಕಾಂಪೌಂಡ್ ಕಟ್ತಾರೆ ನೋಡಿರ್ಬೇಕಲ್ಲ ನೀವು. 2 ಪಿಲ್ಲರ್ ಹಾಕಿ
ನಡುವೆ ಸ್ಲ್ಯಾಬ್ಗಳನ್ನು ಸ್ಲ್ಯಾಬ್ ರೆಡಿ ವಾಲು ಹೌದಲ್ಲ ಒಂದು ತಂದು ತುರ್ಕು ಕೊಡ್ತಾರೆ. ಅದು ಕಂಪೌಂಡಿಂಗ್ ಮಾಡ್ತಾರೆ. ಹೌದು. ನಾವು ಅದನ್ನು ಇದಕ್ಕೆ ಬಳಸಿ. ಓಹ್, ರೆಡಿ ವಾಲು. ಇದು ರೆಡಿ ವಾಲ್. ಇದು ಒಂದು ಪಿಲ್ಲರು, ಇದೊಂದು ಪಿಲ್ಲರು, ಒಳಗಡೆ ಪ್ಲೇಟು, ಅದು ಪ್ಲಾಸ್ಟಿಂಗು. ವಾವ್, ಬರ್ರಿ. ವಾವ್, ತಾಲೀಮ್ಗೆ ಇಲ್ಲಿ ನಿಮ್ಗೆ ಗೊತ್ತಾಗ್ತದೆ ನೋಡಿ, ಇಲ್ಲಿ ಹಾಕಿದ್ದಾರೆ ಪ್ಲೇಟು, 2 ಪಿಲ್ಲರು. ಇವಿಷ್ಟು ಟಾಯ್ಲೆಟ್ ಬಾತ್ರೂಮ್ಗಳು. ನೀವು ಒಂದು ಅಬ್ಸರ್ವ್ ಮಾಡಿದ್ರೆ ವಿಜಯರಂಗ ಮೇನ್ ಬಿಲ್ಡಿಂಗ್ನಾಗ ಟಾಯ್ಲೆಟ್ ಬಾತ್ರೂಮ್ಗಳಿಲ್ಲ. ಓ ಹೌದಲ್ಲ. ಹೊರಗೆ ಬರ್ಬೇಕು ನೀವು. ಓಕೆ. ಆಮೇಲೆ ಇದು ನಾವು ಊಟಕ್ಕಂತೂ ಮಾಡ್ಕೊಂಡ್ವಿ. ಅಲ್ಲಿ ಏನಾರು ಅವಾಗ ಕಾರ್ಯಕ್ರಮ ಮಾಡಿದರೆ ಇಲ್ಲಿ ಊಟ ಗಿಟ ಕೊಡೋದಂತ. ನನ್ನಂತೂ ನಾಟಕದ ಗೊತ್ತಿರ್ಬೇಕು ನಮಗೆ, ಸಫರ್ ಥಿಯೇಟರ್ ಅಂತ ಹೇಳಿ. ನಾಟಕ ಆದ್ಮೇಲೆ ಊಟ ಟಿಫಿನ್ ಏನೋ ಒಂದು ಕೊಡ್ತೀವಿ. MTR ಜೊತೆಗೆ ತಾವು ಮಾಡ್ತಿರಲ್ಲ ಪ್ರಯೋಗ, ಒಂದು 13-14 ಜಾಮೂನ್ ಎಲ್ಲ ಕೊಡ್ತಾ ಇದ್ರಿ ನೀವು? ಹೌದು, ಉಪ್ಪಿಟ್ಟು ಜಾಮೂನು. ಸರ್ ಆಲ್ ದ ಬೆಸ್ಟ್. ಸೈ ರಾಶಿ ಚಕ್ರ ಎಲ್ಲ ಮಾಡೋರು. ಹೆಚ್ಚಿನ ಕಲಾಕ್ಷೇತ್ರದಲ್ಲಂತೂ ನಾನು ತುಂಬ ಮುಗಿಬಿದ್ದು ನೋಡ್ತಾ ಇದ್ದೆ ಇವ್ರ ನಾಟಕನ. ನಮ್ಮ ಸಮಷ್ಟಿ ತಂಡದ ನಾಟಕ ಆ ಕಡೆ ಎಲ್ಲ ಮೂಲೆಯಲ್ಲಿ ನಡೀತಿರ್ತಿತ್ತು. ಇವ್ರು ಮಾಡ್ಬೇಕಾದ್ರೆ ನಾವೆಲ್ಲ ಹೋಗಿ ಆ ಟಿಕೆಟ್ ತೊಗೊಂಡು ಯಾವುದೋ ಲಾಸ್ಟ್ ಮಿನಿಟಲ್ಲಿ ನೋಡ್ತಿದ್ವಿ. MTR ಸ್ಪಾನ್ಸರ್ ಇರ್ತಿತ್ತು, ಅವ್ರ ಗಾಡಿನೇ ಬಂದಿರ್ತಿತ್ತು. ಏನು ನಾಟಕದೊಂದು ಖುಷಿ, ಊಟದೊಂದು ಖುಷಿಯಲ್ಲಿ. ಸೊ ಅದಕ್ಕೆ ಇಲ್ಲಿ ಇದಕ್ಕೆಲ್ಲ ವಾಶ್ ಬೇಸಿನು ಅವೆಲ್ಲ ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಲ್ಬಿನ ಚಿತ್ರ ಚೆನ್ನಾಗಿದೆ. ಇಲ್ಲಿ ಕ್ಲಾಸ್ ಗೀಸ್ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ನಾವು. ಅದು ಏನಾಗೋದು ಅಂದ್ರೆ ತಿಂಗಳಿಗೆ ನನಗದ 1 ಲಕ್ಷ ರೂಪಾಯಿ ಹುಡುಗರದು ಬಂದು ಹೋಗೋರು, ಬೆಂಗಳೂರಿಂದ ಬರೋರು, ಅವ್ರ ಪಗಾರ ಅದೆಲ್ಲ ಕೊಡೋದು. ಇಲ್ಲಿ 8-10 ಹುಡುಗರು ಬರೋವು. ವರ್ಕೌಟ್ ಆಗ್ತಿದ್ದಿಲ್ಲ, ಪಿಜ್ಜಾ ಅದ ಇಲ್ಲ ಅಂತ. ಪಿಜ್ಜಾ ದೋಸೆನಾ? ಇದೆಲ್ಲ ಯಾವಾಗ ಕೊಡ್ತೀರಾ? ಇವೆಲ್ಲ ಒಂದು ಶೋ ಮಾಡಿದಾಗ. ಓಕೆ. ಒಂದೇನೋ ಹೊಸ ಕಾನ್ಸೆಪ್ಟ್ ಅಂತ ಮಾಡಿ ಓಕೆ, ಮಂದಿ ಇಲ್ಲಿ ಬರಬೇಕು, ಹೆಚ್ಚು ಮಂದಿ. ಏನು ಉದ್ದೇಶ ಇಡೀ ಅಂದ್ರೆ ನನ್ನ ಥ್ರೂ ಕರಿಯರ್ನಾಗ ನಾಟಕ ನಾವು ಮಾಡಬೇಕು, ಅದನ್ನು ನೋಡಲಿಕ್ಕೆ ಥಿಯೇಟ್ರ್ ತುಂಬ ಮಂದಿ ಇರ್ಬೇಕು. ಅದು ಅವ್ರಿಗೆ ತಿಳಿಲಾರ್ದಂಥ ನಾಟಕ ಆಗಬಾರ್ದು, ತಿಳಿಯುವಂಥ ನಾಟಕ ಆಗಬೇಕು. ಅವ್ರಿಗೆ ಗೊತ್ತಿರುವಂಥ ಕತೆ ಇರಬೇಕು, ಅವ್ರಿಗೆ ಗೊತ್ತಿರುವಂಥ ಸಬ್ಜೆಕ್ಟಿನ ಜೊತೆ ನಮ್ಮ ಹ್ಯೂಮರ್ ಇರಬೇಕು. ಅದು ರೀಚ್ ಆಗ್ತದೆ, ತಲುಪ್ತದೆ. ಸೊ ದಿಸ್ ಈಸ್ ಮೈ ಕಾನ್ಸೆಪ್ಟ್ ಆಫ್ ಥಿಯೇಟರ್. ಆ್ಯಂಡ್ ನಿಮ್ಮ ಬಹುತೇಕ ನಾಟಕ ಹಾಗೆ ಇದ್ವು ಅಷ್ಟೇ. ಮತ್ತು ನಿಮ್ಮ ನಾಟಕದಲ್ಲಿ ನಕ್ಕು ಸಾಕಾಗ್ಬಿಡೋದು ನಮಗೆ. ಅದನ್ನು ಬಿಟ್ಟು ಇಲ್ಲಿ ನೋಡ್ರಿ, ಇಲ್ಲಿ ನಾವು ಇಷ್ಟೆಲ್ಲ ಕ್ಲಾಸ್ಗಳನ್ನು ಎಲ್ಲ ಮಾಡ್ತಿದ್ವಿ. ಶಾಸ್ತ್ರೀಯ, ಫಿಲ್ಮಿ, ನೃತ್ಯ, ಓಕೆ, ಗಾಯನ, ವಾದನ, ಹೀಗೆಲ್ಲ ಒಂದು ವೇಳಾಪಟ್ಟಿ ಮಾಡಿ ಅಭಿನಯ. ಈ ನಾಟಕ ಭಾಳ ರಂಗಕರ್ಮಿಗಳು ಹೇಳ್ತಾರೆ ಚಿಂತನೆಗೆ ಹಚ್ಚಬೇಕು, ಪ್ರೇಕ್ಷಕರ ತಲೆಯನ್ನು ಜಜ್ಗಳು ಹಂಗೆಲ್ಲ ಮಾಡಬೇಕು ಅಂತೆಲ್ಲ. ಅದೇನು ತಪ್ಪಲ್ಲ, ಅವರು ಬದುಕನ್ನು ನೋಡೋ ಪದ್ಧತಿ ಅದು. ಅವ್ರಿಗೇನಾಗ್ತದೆ, ಇದೊಂದು ಚಲೋ ಅಭಿವ್ಯಕ್ತಿ ಮಾಧ್ಯಮ ಆದ್ದರಿಂದ ಈ ಮಾಧ್ಯಮದಿಂದ ತಮ್ಮ ವಿಚಾರಗಳನ್ನು ಅವ್ರು ಪ್ರಸ್ತುತ ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ. ತಪ್ಪೇನಲ್ಲ ಅದು. ಸೊ ನನ್ನ ವಿಚಾರ ಏನಂತಂದ್ರೆ, ನಮಗೆ ವಿಚಾರ ಅದು ಪ್ರಚೋದನಕಾರಿಯೂ ಆಗಿರ್ಬೇಕು ನಾವು ಹೇಳುವಂಥದ್ದು. ಅವ್ರ ತಲೆಗೆ ಒಂಚೂರು ಕೆಲಸನೂ ಕೊಡಬೇಕು, ಬಟ್ ಅದ್ರ ಜೊತೆ ಇಟ್ ಶುಡ್ ಬಿ ವೆರಿ ಲೈಟ್ ಆ್ಯಂಡ್ ಇನ್ ಎ ಹ್ಯೂಮರಸ್ ವೇ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆಲ್ ದಿ ಬೆಸ್ಟ್ ನಾಟಕದಾಗ ಬರ್ರಿ, ಕಮ್ಯುನಿಕೇಷನ್ ವಾಸ್ ದ ಬಿಗ್ಗೆಸ್ಟ್ ಕಾನ್ಸೆಪ್ಟ್ ಆಫ್ ದಿ ಡ್ರಾಮಾ ವಾಸ್. ಅದ್ರ ಕಮ್ಯುನಿಕೇಷನ್, ಈಗ ಕಿವುಡ ಮೂಕನ ಜೊತೆ ಮಾತಾಡೋದು ಅಥವಾ ಕುರುಡನ ಜೊತೆ ಮಾತಾಡೋದು, ಅದರೊಳಗೆ ಹುಟ್ಟುವಂಥ ಹಾಸ್ಯ ಇಡೀ ಒಟ್ಟಾರೆ ಆಲ್ ದಿ ಬೆಸ್ಟ್ ಆಗಿತ್ತು. ಬಟ್ ಅದ್ರ ಹಿಂದಿರೋ ಎಂಥ ದೊಡ್ಡ ತಥ್ಯ ಇತ್ತಂತಂದ್ರೆ, ಇವರು ಯಾವ ಹುಡುಗಿಯನ್ನು ಇನ್ವಾಲ್ವ್ ಆಗಿ ಆಕೆ ತಮ್ಮನ್ನು ಪ್ರೀತಿಸ್ತಾಳೆ ಅಂತ ತಿಳ್ಕೊತಾರೆ, ಆಕೆ ಇವ್ರನ್ನ ಪ್ರೀತಿಸ್ತಾರಲ್ಲ, ಆಕೆ ಇವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದಿರ್ತಾಳೆ. ಬಟ್ ಆಕೆ ಆಗಲೇ ಒಪ್ಪಿಕೊಂಡಿರ್ತಾಳೆ, ಅವಂಗೆ 2 ಕಾಲಿರೋದಿಲ್ಲ. ವಾವ್. ಸೊ ಡ್ರಾಮ್ಯಾಟಿಕ್ ಎಲಿಮೆಂಟ್ ನಾವು ಎಲ್ಲಿ ಹುಡುಕ್ತೇವೆ ಬದುಕಿನಾಗ ಅನ್ನೋದ್ರಲ್ಲಿ ಇರ್ತದೆ. ಸಹಿ ನಾಟಕ ನಾವು ನೋಡಿದ್ವಿ, ಮಂದಿಗೆಲ್ಲ ಅದು ಬರೀ 4 ಪಾರ್ಟ್ ಅದು ಇದು ಅಂತ ಹಿಂಗೆಲ್ಲ ಅನಿಸ್ತು. ಬಟ್ ದೊಡ್ಡ ಸತ್ಯ ಏನಂತಂದ್ರೆ, ಮಂದಿ ರೊಕ್ಕದ ಸಲುವಾಗಿ ಏನು ಬೇಕಾದ್ ಮಾಡ್ತಾರಂತ. ಅದ್ರಾಗ ಅವ್ನು ಮರ್ಡರ್ ಮಾಡಿ ಅವನಂಗೆ ಇನ್ನೊಬ್ಬ ತಂದು ನಿಂದ್ರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಯಾವಾಗ ತಂದು ನಿಂದ್ರಿಸ್ಲಿಕ್ಕೆ ನಿಮ್ಗೆ ಫೇಲ್ ಆಗ್ತೀರಿ, ದೆನ್ ದ ಡ್ರಾಮಾ ಕಮ್ಸ್ ಔಟ್ ಆಫ್ ಇಟ್. ಅದ್ರೊಳಗೆ ಅವ್ನು ಒರಿಜಿನಲಾಗಿ ಬಂದುಬಿಡ್ತಾನೆ, ಮಂದಿ ಇದನ್ನೆಲ್ಲ ಮಾಡ್ತಾರೆ ಅಂತ ಹೇಳಲಿಕ್ಕೆ. ಅದಕ್ಕೆ ಅವ ಸಾಯೋ ಮುಂದೆ ತಂದು ಇಡೀ ಆಸ್ತಿ ಎಲ್ಲ ಮತ್ತು ಟ್ರಸ್ಟಿಗೆ ಬರೋದು ಸಾಯ್ತಾನೆ. ಸೊ ನೀವು ಪ್ರತಿ ನಾಟಕ, ನೀವು ನನ್ನ ನಾಟಕ ನೋಡ್ಕೊತಾ ಹೋದ್ರೆ ನಾಟಕದಾಗ ನಿಮ್ಗೆ ಅದೇನು ಬರೀ ಹಂಗಿಲ್ಲ. ಅದು ಇವನ್ ನಾ ಮಾಡೋ ರಾಶಿ ಚಕ್ರ ಸಹಿತ ನೀವು ಮಾತಾಡ್ತೀರಿ. ನಾವು ಒಬ್ಬನ ನಿಂತು ಮಾತಾಡ್ತೇನೆ ಆ ರಾಶಿ ಚಕ್ರ ಪ್ರದರ್ಶನದಾಗ. ನನಗೆ ರಾಶಿ ಚಕ್ರ ಪ್ರದರ್ಶನದ ಬಗ್ಗೆ ಅದು ಹ್ಯೂಮರ್ ಅದಕ್ಕೆ ಸಂಬಂಧಪಟ್ಟದ್ದು. ಬಟ್ ಇಟ್ ಈಸ್ ಬೇಸಿಕಲಿ ಬೇಸ್ಡ್ ಆನ್ ದ ಜ್ಯೋತಿಷ್ಯ ಶಾಸ್ತ್ರ ವಿಚ್ ಈಸ್ ಫಾಲೋಡ್ ಬೈ ಮೋಸ್ಟ್ ಆಫ್ ಇಂಡಿಯನ್ಸ್. ಯಾಕೆ ಎಷ್ಟು ಕ್ಲಿಕ್ ಆಗ್ತದೆ? ಕಾರಣ ಏನಂತಂದ್ರೆ, ಭಾಳ ಮಂದಿ ಜ್ಯೋತಿಷ್ಯ ನಂಬಂಗಿಲ್ಲ, ಆದ್ರೆ ಭಾಳ ಮಂದಿ ಕೇಳೋದು ಬಿಡಂಗಿಲ್ಲ.
ಕೇಳ್ತಾರೆ ಅದನ್ನ. ಪೇಪರ್ನಾಗ ಕದ್ದು ಓದೋದು ಇದೆ ಇದ್ದೇ ಇತ್ತು. ಅದನ್ನು ಮಾಡ್ತಾರ ಅಂತ ಸಕ್ಸಸ್ ಅಂತಲ್ಲ. ನನಗೇನಂತಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಎಂಥ ಶಾಸ್ತ್ರ ಅಂದ್ರೆ ಅದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಂಗಿಲ್ಲ, ಬಟ್ ನಿಮಗೆ ಬರೋ ಸಮಸ್ಯೆಗಳನ್ನು ನಿಮಗೆ ಪ್ರಿಪೇರ್ ಮಾಡ್ತದೆ. ಈಗ ನಾವು ಹೆಂಗೆ ರೋಡ್ನಾಗ ಹೊಂಟಾಗಲ್ಲ ಒಂದು ಸ್ಪೀಡ್ ಬ್ರೇಕರ್ ಅದ ಅಂತ ಬೋರ್ಡ್ ಹಾಕ್ತಾರಲ್ಲ, ಹಂಗೆ ಆ ಜ್ಯೋತಿಷ್ಯ ಹೇಳ್ತಾನೆ ನಿಮ್ಗೆ ಇದು ಗ್ರಹ ಇಲ್ಲಿಗೆ ಬರ್ಲಿಕ್ಕತ್ತದ, ನಿಮ್ಗೊಂದು ಸ್ವಲ್ಪ ಕಂಟಕದ, ಹುಷಾರು. ಅವ ಮುಂದೆ ಅದು ನಿಮ್ಮ ದಡ್ಡತನದ ಮೇಲೆ ನೀವು ತಾಯ್ತಾ ಕಟ್ಕೋರಿ, ಕಾಯಿ ಹೊಡಿಸ್ರಿ, ಹೋಮ ಮಾಡಿಸ್ರಿ, ನೀವು ಅವ್ನು ಎಷ್ಟು ನಂಬ್ತೀರಿ ಅಷ್ಟು ನಿಮಗೆ ಅವ ಬಗ್ಗಿಸ್ತಾನೆ, ನೀರಿನಾಗ ಮುಳುಗ್ರಿ. ಹಾಂ ಅವೆಲ್ಲ. ಬಟ್ ಇಲ್ಲ ಅಂತಂದರೆ ನಿಮ್ಮನ್ನು ಅದು ಅವೇರ್ ಮಾಡ್ತದೆ. ಸೊ ಅದಕ್ಕೆ ರಾಶಿ ಚಕ್ರದಾಗ ಏನು ಹೇಳ್ತೀನಿ ಅಂತಂದರೆ, ಈ ರಾಶಿಯವ್ರು ಹಿಂಗಿದ್ದಾರೆ, ಈ ರಾಶಿಯವ್ರು ಹಿಂಗಿದ್ದಾರೆ, ಈ ರಾಶಿಯವ್ರು ಇದನ್ನು ಮಾಡ್ತಾರೆ. ನನಗೆ ಭಾಳ ಮಂದಿ ಅಂದರೆ ಯಾರು ಸೆನ್ಸಿಬಲಿ ನಾಟಕ ಅದನ್ನು ಕಾರ್ಯಕ್ರಮ ನೋಡ್ತಾರೆ, ಸರ್ ನಮ್ಮ ಜ್ಯೋತಿಷದ ಬಗ್ಗೆ ಒಂದು ಪುಸ್ತಕ ಓದ್ದಂಗೆ ಆಯ್ತು ಸರ್ ನಮ್ಗೆ ಅಂತಾರೆ. ವಿತ್ ಹ್ಯೂಮರ್ ಅವ್ರಿಗೆ ಸಿಗಬೇಕಾದ ಮನೋರಂಜನೆ ಎಲ್ಲ ಸಿಕ್ಕು ಯೋಚನೆಗೆ ಹಚ್ಚಿ ಕೂಡ ಕಳಿಸಿರ್ತೀರಿ. ಚಾಪ್ಲಿನ್ ಮಾಡಿದೆ ಅದನ್ನೇ ಹಾಂ, ಇವತ್ತಿಗೂ ನಂಗೆ ಚಾಪ್ಲಿನ್ ಗ್ರೇಟ್ ಅನ್ಸೋದು ಅಲ್ಲೇ. ಉಳಿದೆಲ್ಲ ಕಾಮಿಡಿ ಮಂದಿ ಕಾಮಿಡಿ ಮಾಡ್ತೀನಿ ಅಂತ ಹೇಳಿ ಕಾಮಿಡಿ ಮಾಡ್ತಾರೆ ಹೊರತಾಗಿ ಬದುಕಿನ ರಿಯಾಲಿಟಿ ತೋರಿಸ್ಕೋತ ಹ್ಯೂಮರ್ ಏನದಲ್ಲ ಅದ್ರಾಗ ಹ್ಯೂಮರ್ ಹುಡ್ಕೋದು ಇಟ್ ಈಸ್ ಗ್ರೇಟ್ ಥಿಂಗ್. ನೀವು ಈ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಆಗಲಿ ಅಥವಾ ಈಗ ಬೇರೆ ಬೇರೆ ನಾವು ಕಾಮಿಡಿ ಶೋಗಳನ್ನು ನೋಡ್ತೀವಿ, ಆ ಕಾಮಿಡಿ ಶೋಗಳೊಳಗೆ ಎಲ್ಲೂ ನಿಮಗೆ ಈ ಥರದ ಫ್ಯಾಕ್ಟ್ ಸಿಗೋದು ಭಾಳ ರೇರ್ ಆ್ಯಂಡ್ ವಿಚ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದೀಸ್ ಪೀಪಲ್ ವಿಚ್ ದೇ ಆರ್ ನಾಟ್ ಡೂಯಿಂಗ್ ಇಟ್. ಅದೇನು ಮಾಡಿ ಇರಲಿ, ಅಂದರೆ ರಂಜಿಸಬೇಕು, ಚಿಂತನೆ ಹಚ್ಚಬೇಕು. ಚಾಪ್ಲಿನ್ ನೋಡಿ ಮಾಡರ್ನ್ ಟೈಮ್ಸಲ್ಲಿ ಅವನು ಇಡೀ ಆ ಯಂತ್ರೀಕರಣದ ವ್ಯವಸ್ಥೆನ ಟೀಕೆ ಮಾಡ್ತಾ ಅವ್ನು ಎಷ್ಟು ಚೆನ್ನಾಗಿ ಅದನ್ನು ನಗಿಸ್ತಾನೋ ನಮ್ಗೆ ನೋಡಿ ಎಂಥ ದುರಂತಕ್ಕೆ ನಾವು ಊಟನ ಕೈಯಲ್ಲಿ ಮಾಡಿದ ಮಷಿನ್ ಕೈಲಿ ತಿನ್ನೋ ಹಂತಕ್ಕೆ ಬಂದಿದ್ದೀವಿ. ಮನುಷ್ಯನ ಪ್ರೀತಿಸಿದ ಸ್ಥಿತಿಗೆ ಬರೋದಿಲ್ಲ, ಪ್ರೀತಿಸ್ಲಿಕ್ಕೆ ಬರೋದಿಲ್ಲ. ಅದೇ ನಮ್ಮ ಮಟೀರಿಯಲಿಸ್ಟಿಕ್ ಲವ್ ಜಾಸ್ತಿ ಆಗ್ಲಿಕ್ಕತ್ತದೆ, ಅದನ್ನು ನಾವು ಸೂಕ್ಷ್ಮ ಹೇಳ್ತಾನಾಗ್ರಿ. ಅವನು ಅವತ್ತೇ ಹೇಳಿದ್ದ ಇವತ್ತಿಗೆ ನಮ್ಗೆ ಈ ಫೋನ್ ಗುರುತಿಸೋದಿಲ್ಲ, ಇದು ನೆಕ್ಸ್ಟ್ ವರ್ಷನ್ ಬೇಕು, ಅದನ್ನ ಹೇಳಿದ್ದ ಅವತ್ತು. ಹೌದೌದು, 100 ವರ್ಷದಿಂದ. ಇದು ಡಾನ್ಸ್ನವ್ರಿಗೆ ಇದಕ್ಕೆ ನೋಡ್ಕೊಳಕ್ಕೆ ಹಿಂಗೆ ಈ ಥರ ಸೂಪರ್. ಸೊ ಇದು ಸೆಲ್ಕೋ ಕಂಪ್ನಿಯವ್ರು ನಮಗೆ ಸ್ಪಾನ್ಸರ್ ಮಾಡಿರೋದು. ಅವರಿಗೆ ನಾವೊಂದು ರಾಶಿ ಚಕ್ರ ಮಾಡಿದ್ದೆ. ಸೊ ಅವರೊಂದು 5-6 ಲಕ್ಷ ರೂಪಾಯಿದ್ದು. ಓಕೆ ಬರ್ರಿ. ತಮಗೆ ವಯಸ್ಸು ಎಷ್ಟು ಸರ್? ಎಷ್ಟು ಇರ್ಬೋದು? 60. ಎಸ್, 60. ಎಸ್. ಓಕೆ, ಐ ಆಮ್ ಟರ್ನಿಂಗ್ ಔಟ್ ಟು ಬಿ 60. ಓಕೆ. ಜೂನ್ 13ಕ್ಕೆ 60 ಆಗ್ತದೆ. ಅಭಿನಂದನೆಗಳು. ಥ್ಯಾಂಕ್ ಯು. ಮೊದಲೇ ಹೇಳ್ಬಿಟ್ಟಿದ್ದೀವಿ ಹುಟ್ಟು ನೆನ್ಪಿಟ್ಕೊಂಡೆಲ್ಲ ವಿಶ್ ಮಾಡಿ. ಸರಿ, ಓಕೆ. ಇದು ಇಲ್ಲಿಂದನೂ ಓಪನ್ ಆಗ್ತದೆ. ಸೊ ಇಲ್ಲಿಗೆ ಬಂದಮೇಲೆ ಇದೊಂದು ಸಣ್ಣ ಬಿಲ್ಡಿಂಗ್ ನಾವೇ ಕಟ್ಟಿದ್ದಿದ್ದು. ನಮಗೆ ಇದು ಮತ್ತು ಇದು ನಮ್ಮ ಕರೋನಾದಲ್ಲಿ ಹುಟ್ಟಿ ಬಂದಂಥ 2 ಪ್ರಾಡಕ್ಟ್ಗಳು ನಾವೇ ನಿಂತು ಕಟ್ಟಿ ಕೊರೋನಾದಲ್ಲಿ ಲಾಕ್ಡೌನಲ್ಲಿ. ಲಾಕ್ಡೌನ್ ಕೆಲಸ ಇರಲಿಲ್ಲ ನಮಗೆ. ಇಲ್ಲಿ ಎಲ್ಲ ಮನೆ ಕಟ್ತಾ ಇದ್ದಾರೆ ಹಿಂದೆ. ಎಲ್ಲರ ಮನೆಗೂ ಹೋಗೋದು, ನಿಮ್ಮ ಮನೇಲಿ ಉಳಿದಿರೋ ಟೈಲ್ಸ್ ಕೊಡ್ರಿ ಅನ್ನೋದು. ಅವು ಉಳಿದಿದ್ದೆಲ್ಲ ಟೈಲ್ಸ್ ಅನ್ನು ಸೇರಿಸಿ ಇಲ್ಲಿ ಒಂದೇ ಟೈಲ್ ಇಲ್ಲಿದೆ. ಎಲ್ಲ ಅದೇ ಒಂದು ಚಿತ್ರ ನಡಿ ಮಾಡ್ಕೊಂಡಿಲ್ಲಿ. ಸೊ ಇದನ್ನು ಕಟ್ಟಿದ್ವಿ. ಇದು ಅಡುಗೆ ಮನೆಗೆ ಅಂತ ಮಾಡಿದ್ವಿ ನಾವು. ಇಲ್ಲಿ ಯಾರಾದರೂ ಊಟ ಗೀಟ ಹಾಕ್ತೀನಿ ಅಂತಂದ್ರೆ ಅವ್ರಿಗೆ ಕಟ್ಟಿಕೊಳ್ಳಿಕ್ಕೆ ಅಂತ. ಸೊ ಇದು ನೆಕ್ಸ್ಟ್ ಬಿಲ್ಡಿಂಗ್, ಇದು ಶ್ರೀಕಲ್ಪರಂಗ ಅಂತ. ಶ್ರೀಕಲ್ಪರಂಗ ಹಾಗಂದ್ರೆ ನನ್ನ ತಂದೆ ಹೆಸರು ಶ್ರೀಧರ, ನಮ್ಮ ತಾಯಿ ಹೆಸರು ಕಲ್ಪನಾ. ಓಕೆ, ಬಿಕೇಮ್ ಶ್ರೀಕಲ್ಪ. ಹಾಂ, ಶ್ರೀಧರದ ಶ್ರೀ, ಕಲ್ಪನಾದ ಕಲ್ಪ, ಶ್ರೀಕಲ್ಪ ಅಂತ ಹೇಳಿ ಬಿಲ್ಡಿಂಗ್ ಹೆಸರು. ಶ್ರೀಕಲ್ಪರಂಗ ಅಂತ. 9 ರೂಮು ಇವು. ರೂಮ್ ಇದಾವೆ. ಎಲ್ಲ ಇಕ್ವಿಪ್ಡ್ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಅವ. ಓಕೆ. ಸೊ ಇವು ಡಾರ್ಮೆಂಟ್ರಿಗಳು. ಕಲಾವಿದರು ಇಲ್ಲಿಗೆ ಬಂದ್ರೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಜಾಗ ಅದು. ಅಕಾಮಿಡೇಷನ್ಸ್. ನಮ್ಮ ಮನೆ ಏನಿತ್ತು ಹುಬ್ಬಳ್ಳಿ ಒಳಗೆ, ಅದೊಂದು ನಮ್ಮ ಮನೆ ಡಾರ್ಮೆಂಟ್ರಿನೇ ಇದ್ದಂಗೆ ಇತ್ತು ಹುಬ್ಬಳ್ಳಿ ಒಳಗೆ. ನಮ್ಮ ಕಾಕನ ಮಕ್ಕಳು, ಮಾಮನ ಮಕ್ಕಳು ಎಲ್ಲರೂ ಬಂದು ನಮ್ಮ ಜೊತೆ ಇದ್ದು ಕಲಿತು ನಮ್ಮ ಕಾಕಂದರು ತಮ್ಮ ಕರಿಯರ್ ಮಾಡ್ಕೊಂಡು ಹೋದರು. ಇದು ಅಮರಗೋಳದಲ್ಲಿ, ನವನಗರದಲ್ಲಿ, ಅದೇ ಅಮರಗೋಳದಲ್ಲಿ. ಸೊ ಮತ್ತೀಗ ಅವ್ರ ಹೆಸರಲ್ಲಿ ಮತ್ತು ಅಷ್ಟೆಲ್ಲ ಮಾಡ್ಯಾರ ಅವರು, ಅವ್ರ ಹೆಸರಲ್ಲೇ ಇರಲಿ ಅಂತ ಶ್ರೀಕಲ್ಪರಂಗ ಇದು. ಇನ್ಸಿಡೆಂಟ್ಲಿ ಇವತ್ತು ನಮ್ಮ ಅಮ್ಮನ ಹುಟ್ಟಿದಬ್ಬ. ಓ ಕಲ್ಪನಮ್ಮ, ನಿಮ್ಮನ್ನು ಮಿಸ್ ಮಾಡ್ಕೋತೀವಿ. ನಿಮ್ಮ ಹುಟ್ಟುಹಬ್ಬ ಶುಭಾಶಯಗಳು. ಭಾರತ ಹುಣ್ಣಿಮೆ ದಿವಸ ಹುಟ್ಟಿದ್ದ ಆಶೀರ್ವಾದ ನಿಮ್ಮ ಮಗನ ಮೇಲೂ ಇರಲಿ, ನಿಮ್ಮ ಮಗನ ನನ್ನ ಮೇಲೂ ಇರಲಿ. ಮೇಂಟೆನೆನ್ಸ್ ಇಲ್ಲ ಇಲ್ಲ ಸರ್, ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಕಷ್ಟ. ಅವ್ವ ಈ ರೀತಿ ರೂಮ್ಗಳವ ಇವು. ರೂಮು ಅದಕ್ಕೆ ಹೊಂದ್ಕೊಂಡಂಗೆ ಟಾಯ್ಲೆಟ್ ವ್ಯವಸ್ಥೆ, ಟಾಯ್ಲೆಟ್ ಬಾತ್ರೂಮು. ಆಗಲೇ ಅಲ್ಲಿ ಬಂದಿದ್ರಲ್ಲ ಅವ್ರು, ನಮ್ಮ ಭಟ್ರು ಅವರು,
ಅವ್ರಿಗೊಂದು 2 ರೂಮ್ ಕೊಟ್ಟಿದ್ದೀವಿ ಅಲ್ಲಿ. ಸೊ ಇಲ್ಲೇ ಇದೊಂದು ರೂಮು. ಇದ್ರದ್ದು ಒಂದು ಕಥೆ ಇದೆ ಈ ಮಂಚದ್ದು. ಇದೇನಂತಂದರೆ, ನೀವು ಜಯದೇವ ಹಾಸ್ಪಿಟ್ಲ್ ಹತ್ರ ಅದರ ಎದುರುಗಡೆ ಸುಮಾರಷ್ಟು ಹಳೆ ಫರ್ನಿಚರ್ಸು ಅದು ಇದು ಅಲ್ಲಿ ಕಟ್ಟಿಗೆ ಅದೆಲ್ಲ ನೋಡ್ತಾರೆ. ಇದಕ್ಕೆ ಡೀಲ್ ವುಡ್ ಅಂತಾರೆ. ಗುರುಪನಪಳ್ಳಿಯ ಮುದ್ರೆಗಳು ಇದಷ್ಟು ಮಷಿನ್ಗಳ ಪ್ಯಾಕಿಂಗಿಗೆ ಬಳಸ್ತಾರೆ ಇದನ್ನ. ಇದು ರೀಯೂಸ್ಡ್. ಓಕೆ. ಒಂದು ಟ್ರಕ್ ಕಟ್ಟಿಗೆ ತಂದಿದ್ದೆ ನಾನು. ನೀವೇನು ಅಷ್ಟು ಅಲ್ಮೇರ ನೋಡಿದಿರಲ್ಲ ಅಲ್ಲಿ 24 ಅಲ್ಮೇರ ಅವಷ್ಟು ಇದರಿಂದ ಮಾಡಿದ್ದು. ಈ ಮಷಿನ್ ಪ್ಯಾಕಿಂಗ್ ವುಡ್, ಡೀಲ್ ವುಡ್. ಆಮೇಲೆ ನೀವು ಮೇಲೆ ಹತ್ತಿದ್ರಲ್ಲ ಅಲ್ಲಿ ಅಲ್ಲೊಂದು ಇಡೀ ದೊಡ್ಡ ಪ್ಯಾನಲ್ ನೋಡಿದ್ರಲ್ಲ, ಅದಷ್ಟು ಇದೆ. ಇದು ರಿಯೂಸಬಲ್. ನಾ ತೊಗೊಳ್ಳೋ ಮುಂದೆ 45 ರೂಪಾಯಿ ಕಿಲೋ ಇತ್ತು ಸರ್. ಈಗ ಎಷ್ಟಾಗಿದೆ ಅಂತ. ಓಕೆ. ಇದು ಅದ್ಭುತ. ಹಿಂಗೆ ಹೊರಗೆ ಬಂದರೆ ಮಸ್ತು. ಓನ್ಲಿ ಇಫ್ ದಿಸ್ ವಾಸ್ ಆ್ಯಕ್ಟಿವ್. ಇದೊಂದು ಡಾರ್ಮೆಟ್ರಿ. ಇದು ನೋಡ್ರಿ ಹೆಂಗದ. ಬರ್ರಿ ಹೋಗ್ಬರ್ರಿ. ಓ ಬಾ ಚೆ ಓ ಗಾಡ್. ನೋಡಿ, ಇವ್ರ ಕನಸು ಎಷ್ಟು ದೊಡ್ಡದಿತ್ತು, ಕೈಗೂಡಿಲ್ಲ ಸರ್. ತುಂಬ ನೋವಾಗ್ತದೆ, ಸೀರಿಯಸ್ಲಿ ನೋವಾಗ್ತದೆ ನನಗೆ. ಒಂದು ರಂಗಮಂದಿರದಲ್ಲಿ ಅಥವಾ ಹಂಗಿದೆ. ಇವನ ಹೆಸರು ಜೀವನ್ ಅಂತ. ನಮಸ್ಕಾರ ಜೀವನ್, ಹೇಗಿದ್ದೀರಾ? ಜೀವನ್ ಬೈಂದೂರು ಕರಾವಳಿ. ಮೊನ್ನೆ ನಿಮ್ಮ ಊರಿಗೆ ಹೋಗಿದ್ವಿ ನಾವು. ನನ್ನ ಜೊತೆ ಇದ್ದು 22-23 ವರ್ಷ ಆಯ್ತು. ಸೊ ಇದನ್ನೆಲ್ಲ ನೋಡ್ಕೊಳ್ಳೋದು ಮಾಡ್ಕೊಳ್ಳೋದು ಅವನ ಜವಾಬ್ದಾರಿ. ಇಂಥವು 4 ಇಲ್ಲಿ 2, ಅಲ್ಲಿ ಹಿಂದಿಂದ ಹೋದ್ರೆ ಅಲ್ಲಿ 2 ರೂಮು. ಸೊ ಒಟ್ಟು ಇವು 9 ರೂಮು ಸರ್. ಒಂದು 60 ಮಂದಿ ಇರ್ಬೋದು ಇಲ್ಲಿ. ಇನ್ನೊಂದು ಸಣ್ಣ ಡಿಜಿಟಲ್ ಲೈಬ್ರರಿ ಮಾಡೋದಿತ್ತು ನನಗೆ ಈ ಜಾಗದಲ್ಲಿ. ಅದಕ್ಕೆ ಪ್ರಪೋಸಲ್ ಎಲ್ಲ ಕೊಟ್ಟಿದ್ದೆ. ಅರವಿಂದ್ ಬೆಲ್ಲದವರು ಒಂದು 10 ಲಕ್ಷ ರೂಪಾಯಿ ಕೊಟ್ಟಿದ್ರು ಅದಕ್ಕೆ. ರಂಗಾರವಿಂದ ಅಂತ ಹೆಸರಿಟ್ಟಿದ್ವಿ ಅದಕ್ಕೆ. ಆದರೆ ಅದು DC ಇದ್ರೊಳಗೇನೋ ಗದ್ದಲದಾಗ ಬರಲಿಲ್ಲ, ಆ ದುಡ್ಡು ಅಮೌಂಟ್ ಬರಲೇ ಇಲ್ಲ ಅದು. ಸೊ ಹೀಗಾಗಿ ಆ ನಿರ್ಮಿತಿ ಕೇಂದ್ರದವರು ಒಂದು 2-3 ಸರ್ತಿ ಬಂದು ಏನೋ ಲೆಕ್ಕಪಕ್ಕ ಮಾಡಿ ಹೋದರೂ ಅದೇನು ಆಗಲಿಲ್ಲ. ನಾನು ಸುಮ್ಮನೆ ಆಗ್ಬಿಟ್ಟೆ. ಅಷ್ಟೊತ್ತಿಗೆ ಮತ್ತು ಇಲೆಕ್ಷನ್ನು ಬಂತು. ಹೀಗಾಗಿ ಅದು ಉಡ್ದೊತ್ತಾಗಲೇ ಇಲ್ಲ ಅದು. ಇದು ಒಂದು ರೋಡು. ಆ ರೋಡಿಗೆ ಇಲ್ಲಿಂದ ಒಂದು ಗೇಟ್ ಮಾಡ್ಕೊಂಡಿದ್ದೀವಿ ನಾವು. ಈ ಕಡೆಯಿಂದ ಬರೋಕ್ಕೆ ಈ ಕಡೆಯಿಂದ ಬರೋ. ಸೊ ಇಲ್ಲಿಂದ ಯು ಕ್ಯಾನ್ ಎಕ್ಸೆಸ್ ಇನ್ಸೈಡ್. ಓಕೆ. ನೋಡಿ, ಪೂರ್ತಿ ಉದ್ದ ಇದು 7 ಅಡಿ. ಈ ಕಡೆಗೆ ಆಗಲೇ ಕಡಿಮೆ. ಓಕೆ. 60, 40, 35 ಹಿಂಗೆಲ್ಲ ಇದೆ. ಅಲ್ಲಿ ಬಂದದ್ದು ಕೊನೆಗೆ ಸೇರುತ್ತೆ. ಅಲ್ಲಿ 80 ಮಾರ್ಕ್ಸು 90 ಮಾರ್ಕ್ಸು ತಗೊಳ್ಳೋದಕ್ಕಿಂತ ಒಂದೇ ಒಂದು ರಿಮಾರ್ಕ್ ತಗೋಬೇಕು, ವೆರಿ ಗುಡ್ ಅಂತ. ಇದರ ಹೆಸರು ರುಚಿರಂಗ ಪ್ರಹ್ಲಾದ ಅಂತ. ರುಚಿರಂಗ ಪ್ರಹ್ಲಾದ. ಪ್ರಹ್ಲಾದ್ ಜೋಶಿ ಅವ್ರು ನಮ್ಗೆ 1 ಕೋಟಿ ರೂಪಾಯಿ ಕೊಟ್ಟಿದ್ರ. ಅದಕ್ಕೆ ಇದು ರುಚಿರಂಗ ಆ್ಯಕ್ಚುಲಿ. ಅವ್ರ ಮುಂದೆ ಅವ್ರ ಹೆಸರು ಸೇರಿಸೇವಿ. ಸೊ ರುಚಿರಂಗ ಪ್ರಹ್ಲಾದ ಇದು. ನಿಮ್ಗೆ ನಾನು ಅಲ್ಲಿಂದ ಹೇಳ್ಕೊತ ಬಂದೆ. ಬೇಂದ್ರೆ ರಂಗ, ವಿಜಯರಂಗ, ಅನಂತರಂಗ, ಶ್ರೀಕಲ್ಪರಂಗ, ರುಚಿರಂಗ, ಮುಂದಿನ ಭಕ್ತಿರಂಗ. ಅದು ನಮ್ಮ ಗುಡಿ. ಬಸ್ ಇದು ಈಗ ಎಲ್ಲ ಕೂಡಿ ಸಪ್ತರಂಗಗಳ ಸಾಂಸ್ಕೃತಿಕ ಲೋಕ ಆದಿರಂಗ. 7 ರಂಗಗಳು, ಸಪ್ತರಂಗ. ಇದು ಇಲ್ಲಿ ಪ್ರದಕ್ಷಿಣೆ ಹಾಕೋಂಗೆ ಮಾಡಿದ್ದೀವಿ. ಇದನ್ನ ಇಲ್ಲೊಂದು ಪುಟ್ಟ ಗೇಟು. ಇಲ್ಲಿ ಹೋಮ ಹವನ ಅದು ಅಕಸ್ಮಾತ್ ಮಾಡಿದರೆ ಕಲಾಗಣಪತಿ, ಶಕ್ತಿ ಮಾರುತಿ, ನಟಲಿಂಗೇಶ್ವರ ಅಂತ. ಮೊನ್ನೆ ಮುರುಗೋಡು ಶಾಲಾ ಮುರುಗೋಡು. ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ರೀ. ಅವರು ಒಳ್ಳೆ ಕಲಾವಿದ್ರು ನೋಡ್ರಿ. ಮಕ್ಕಳ ಮುಂದೆ ಕುಂತರು ನಾನು ನೀರು ಕೊಡ್ರಿ ಅನ್ನೋದಿಲ್ಲ. ನಾನು ಎದ್ದು ಬಿಟ್ಟು ನಾನು ನೀರು ತಗೋತೇನೆ. ತಮ್ಮ ಏಜ್ ಕೇಳ್ಬೋದಾ? ಹೆಣ್ಮಕ್ಳು ಏಜ್ ಕೇಳಿದ್ರೆ ಬೈತಾರೆ, ನಿಮ್ ಕೇಳಿದ್ರೆ ಏನು ಹೇಳ್ತೀರಿ? 69. ದೊಡ್ಡ ಡ್ರೀಮು. ಆದರೆ ಏನಾಗ್ಯದ ಅಂತಂದ್ರೆ ಎಷ್ಟು ಸಾಧ್ಯ ಅದನೋ ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ನನಗೆ ಔಟ್ ಆಫ್ ದಿ ವೇ ಹೋಗಿ ಒಂದಿಷ್ಟು ಸಾಲ ತಂದು ಒಂದಿಷ್ಟು ಬಂಡವಾಳ ಅಂತ ಹಾಕಿ ಇದನ್ನು ನಡೆಸೋ ಧೈರ್ಯ ಇಲ್ಲ. ಯಾಕಂತಂದ್ರೆ ಸುತ್ತಲ ನಮ್ಮ ಥಿಯೇಟ್ರಿಕಲ್ ಡೆವಲಪ್ಮೆಂಟು ಅಥವಾ ಕಲೆ ದೃಷ್ಟಿಯಿಂದ ನಾವೇನೇನು ಈಗ ಚೇಂಜಸ್ ಆಗ್ಲಿಕ್ಕತ್ತದನ್ನು ನೋಡ್ಲಿಕ್ಕತ್ತೇವಿ. ಮೊದಲಿನ ಆಸಕ್ತಿ ಯಾರಲ್ಲೂ ಕಾಣಿಸ್ವಲ್ತು. ರಂಗಭೂಮಿಗೆ ಈಗ ನಾ ಏನು 2001-2002 ಕರಿಯರ್
ಥಿಯೇಟ್ರ್ ಇಲ್ಲಿ ಶುರು ಮಾಡಿ 2018-19 ತನಕ ಅಂದ್ರೆ ಕರೋನಾ ತನಕ ವೆರಿ ಆ್ಯಕ್ಟಿವ್. ಹಾಂ, ನಾವಂತೂ ಆ್ಯಕ್ಟಿವ್ ಇದ್ವಿ. ನಮ್ಮ ಶೋಗಳು ಎಲ್ಲಿಯೂ ಫೇಲ್ ಆಗಿ ಈಗ ನಮಗೆ ಅಂಥ ಶೋಗಳನ್ನು ಅದನ್ನ ರಿಪೀಟ್ ಮಾಡಿದ್ರು ಮಂದಿ ಬರ್ತಾರ ಅನ್ನೋ ಗ್ಯಾರಂಟಿ ಇಲ್ಲ. ಹಂಗ ಸರ್? ಹೌದು. ಈಗ ನಿಮ್ಮ ಸೂಪರ್ ಹಿಟ್ ಶೋಗಳವಲ್ಲ? ಅಲ್ಲ ಸರ್, ಆದರೂ ಅದಕ್ಕೆ ಮೊದಲನೇ ಎಫರ್ಟ್ 2ರಷ್ಟು ಎಫರ್ಟ್ ಬೇಕಾಗ್ತದೆ ಸರ್. ಈಗ ಮೊದಲು ಏನಿತ್ತು ಅಂತಂದ್ರೆ ಆಯಿತು, ಇವತ್ತು ಪೇಪರ್ನಾಗ ಬಂತು, ಸಂಜೆ ಮುಂದೆ ಥಿಯೇಟ್ರ್ ಹೌಸ್ಫುಲ್ ಆಗೋದು. ಈಗ ನೀವು ಸೋಷಿಯಲ್ ಮೀಡಿಯಾ, ಪೇಪರ್ನಾಗ ಚಲೋ ಬರೆಸ್ಬೇಕು, ಅದು ಟಿ ವಿಯಾಗ ಬರಬೇಕು, ಯೂಟ್ಯೂಬ್ನಾಗ ಬರಬೇಕು, ಅಲ್ಲಿ ಬರಬೇಕು, ಇಲ್ಲಿ ಬರಬೇಕು, ಅಷ್ಟೆಲ್ಲ ಮಾಡಿದ್ಮೇಲೆ ಮಂದಿ ಬರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕಂತಂದ್ರೆ ಹಂಗೆ ಸವಲತ್ತುಗಳು ಜಾಸ್ತಿ ಆಗ್ಯಾವ, ಹಂಗಂಗೆ ಸಮಸ್ಯೆಗಳು ಜಾಸ್ತಿ ಆಗ್ಯಾವ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಾಗ ನಾವು ಮೊನ್ನೆ ಕಲಾಗ್ರಾಮಕ್ಕೆ ನಾಟಕ ನೋಡ್ಲಿಕ್ಕೆ ಹೋಗಿದ್ವಿ, ನಾನು ನನ್ನ ಹೆಂಡತಿ ಇಬ್ಬರು. ಅದೇ NSD ಫೆಸ್ಟಿವಲ್ ಬರೋ ಮುಂದೆ ನಮಗೆ ಅಲ್ಲಿಂದ ವೆಹಿಕಲ್ಲ ಇಲ್ಲ. ಮೊದಲಾದ್ರೆ ಹೆಂಗಿತ್ತು, ಹೋಗೋ ಆಟೋಕ್ಕೆ ಕೈ ಮಾಡಿದ್ರೆ ನಿಂದಿರ್ತಿದ್ರು, ಈಗ ನಿಂದ್ರಂಗೂ ಇಲ್ಲ. ನಿಂದ್ರಂಗಿಲ್ಲ, ಬುಕ್ ಮಾಡಿರಿ ಅಂತಾರೆ, ಅಥವಾ ನಮ್ದು ಆಲ್ರೆಡಿ ಬುಕ್ ಅದ ಅಂತಾರೆ. ಸೊ ಈಗ ಊಬರ್ ಆಗಲಿ ಅಥವಾ ಮತ್ತು ಯಾವುದೋ ಒಂದು ನಮ್ಮ ಯಾತ್ರೆ ಆಗಲಿ ಅಥವಾ ಓಲಾ ಆಗಲಿ, ಇವು ಯಾವುವು ನಮ್ಮ ಅನುಕೂಲಕ್ಕಿಲ್ಲೇ ಇಲ್ಲ. ಈಗ ಇಡೀ ಜಗತ್ತು ಹಂಗಾಗ್ಬಿಟ್ಟದ. ಎಲ್ಲ ಫೆಸಿಲಿಟಿಗಳು ಎಲ್ಲನೂ ನಾವು ಇವ್ರಿಗೆ ಅನುಕೂಲಕ್ಕಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಇಟ್ ಈಸ್ ಪ್ಯೂರ್ಲಿ ದೇರ್ ಬಿಸ್ನೆಸ್. ಐ ಮೀನ್ ಭಾಳ ದೊಡ್ಡ ಫ್ಯಾಕ್ಟ್ ಇದೆ. ಕಮ್ಯುನಿಕೇಷನ್ ದೃಷ್ಟಿಯಿಂದ ನಮ್ಮ ಕಡೆ ಇಂಟರ್ನೆಟ್ ಅದ, ವಾಟ್ಸಪ್ ಅದ, ಅದದ ಇದದ. ಸ್ವಲ್ಪ ದಿವಸ ಅಷ್ಟೇ ಪುಕಾಟ ಮತ್ತು ಚಂದ ಅದ. ಆಮೇಲೆ ನೀ ಯಾಕೆ ತೊಗೊಂಡಿಲ್ಲ ನಮ್ಮ ಏನದು ಕ್ಲೌಡ್ನಾಗಿಂದ ಇದನ್ನು ಪ್ಲ್ಯಾನ್ ಯಾಕೆ ತೊಗೊಂಡಿಲ್ಲ, ತಿಂಗಳಿಗೆ ಎಷ್ಟು ಕಟ್ಟು, ಹಿಂಗೆ ಮೊಬೈಲದ್ದು ಹಿಂಗೆ ಎಲ್ಲರೂ ಹಿಂಗೆ. ನೀ ಅದನ್ನು ಸಬ್ಸ್ಕ್ರೈಬ್ ಮಾಡು, ಅದನ್ನು ಚಾನಲೈಸ್ ಮಾಡು, ಅದನ್ನು ಮಾನಿಟೈಸ್ ಮಾಡು. ಇವೆಲ್ಲ ಶಬ್ದಗಳು ಏನಾಗ್ಲಿಕ್ಕತ್ತಾವ ಅಂತಂತಂದ್ರೆ ದೇ ಆರ್ ಆಲ್ ಬಿಸ್ನೆಸ್ ಓರಿಯೆಂಟೆಡ್. ಈಗ ನಮ್ಮ ಥಿಯೇಟ್ರಿಗೆ ಅಂಥ ಬಿಸ್ನೆಸ್ ಓರಿಯೆಂಟೆಡ್ ಕ್ವಾಲಿಟಿ ಇಲ್ಲ. ಇದ್ರಾಗ ನಿಮಗೆ ಗ್ಲ್ಯಾಮರ್ ಇಲ್ಲ, ಗ್ರ್ಯಾಂಜರ್ ಇಲ್ಲ. ಸೊ ಯಾಕೆ ಇದ್ರ ಕಡೆ ಬರ್ತಾರೆ ಎಲ್ಲರೂ? ಇನ್ನೂ ನೀವು ಆಗಳೇ ಒಂದು ಪ್ರಶ್ನೆ ಬೇರೆ ಕೇಳಿದ್ರು ನಂಗೆ, ವಿವೇಚನೆಗೆ ಹಚ್ಚಬೇಕು. ಯಾರಿಗೆ ಬೇಕಾಗಿದೆ ಈಗ ವಿವೇಚನೆ? ಬೇಡವಾ ಪ್ರೇಕ್ಷಕರಿಗೆ? ಅಲ್ಲ ಸರ್, ಜನರಲಿ ಒಬ್ಬ ಮನುಷ್ಯಾಗ ವಿವೇಚನೆ ಅದಕ್ಕೆ ಮಟೀರಿಯಲಿಸ್ಟಿಕ್ಲಿ ವಿಚಾರ ಮಾಡ್ತಾನವ. ಇದಾಗ್ತದನ ಮಾಡು, ಇಲ್ಲಾಂದ್ರೆ ಬಿಡು, ನನಗಿದೇನು ದೇನಿಲ್ಲವ ಅಷ್ಟೇ, ನನ್ನ ಪೈಸಾ ವಸೂಲ್. ಅಲ್ಲಿ ಅಷ್ಟ ಮಾತುಕತೆ ಆಗ್ತದೆ, ವಿಚ್ ಈಸ್ ವೆರಿ ಡೇಂಜರಸ್. ಮೊನ್ನೆ ಎಲ್ಲೋ ನಾ ಓದ್ಲಿಕ್ಕೆ ಹತ್ತಿದ್ದೆ, ನಮ್ಮ ಇದ್ರಾಗ ಒಂದು ಸ್ವಲ್ಪ ಏನೋ ಹರಿಯೋದು, ಮಾಡೋದು, ಮತ್ತು ಹೊಲಿಯೋದು, ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತಿತ್ತು ಜೀವನ. ವಾಚ್ ನನಗೆ ಕೊಡ್ತು, ವಾಚ್ ರಿಪೇರಿ ಅಂಗಡಿದ್ದು, ಅಲ್ಲಿ ಹೋಗಿ ರಿಪೇರಿ ಮಾಡ್ಸ್ಕೊಂಬರ್ತಿದ್ವಿ. ರೇಡಿಯೋ ಕೇಳ್ತೀವಿ, ರೇಡಿಯೋ ರಿಪೇರಿ ಮಾಡ್ಸ್ಕೊಂಬರ್ತಿದ್ವಿ. ಈಗ ಇಲ್ಲೇ ಇಲ್ಲ, ರೇಡಿಯೋ ಕೇಳ್ತೆ ರಿಪ್ಲೇಸ್, ಇನ್ನೊಂದು ಬಂದ ತಗೋ ಅಂತ, ಬಿಸಾಕ್ ಮತ್ತೊಂದು ತಗೋ, ಯೂಸ್ ಆ್ಯಂಡ್ ಥ್ರೋ. ಸಂಬಂಧನೂ ಹಂಗೆ ಆಗ್ಬಿಟ್ಟದ. ಮೊದಲು 4 ಮಂದಿ ಹಿರಿಯರು ಕೂಡಿ ಏನರ ಸಂಸಾರದಾಗ ಆಗ್ಯದ ಅಂತಂದ್ರೆ ಅದನ್ನು ರೆಕ್ಟಿಫೈ ಮಾಡ್ತಿದ್ರು, ಕೂತು ಮಾತಾಡ್ಸಿದ್ರು, ಅದ್ರ ಮೇಲೆ ನಾಟಕ ಆಗ್ತಿದ್ವು. ಈಗ ರೀಲ್ಸೇ ಹೇಳ್ತಾವ, ನೀ ಸಿಗರೇಟ್ ಸೇದಂಗೆಲ್ಲ ಬ್ರೇಕಪ್, ನಾ ಕುಡ್ದಷ್ಟು ನೀ ಕುಡಿಯಂಗಿಲ್ಲ ಬ್ರೇಕಪ್, ನನ್ನ ಜೊತೆ ಪಾರ್ಕಿಗೆ ಬರೋಂಗಿಲ್ಲ ಬ್ರೇಕಪ್. ಅವಾಗ ಏನು ಮಾಡ್ತೀರಿ ನಾವು? ನಾಟಕ ಏನು ಬರೆಯೋಣ ಸರ್ ಇದ್ರಾಗ? ನಾಟಕದ 3ನೇ ಡೈಲಾಗೇ ನೀ ಬ್ರೇಕಪ್ ಅಂದ್ರೆ ಸೀನ್ ಹೆಂಗಾಗ್ತಾವ, ಸಿನಿಮಾ ಹೆಂಗಾಗ್ತಾವ? ಆದರೆ ಒಂದು ನಾಟಕದ ಸಂಸ್ಥೆ ಅಥವಾ ರಂಗಭೂಮಿಯ ಒಂದು ತಂಡ ರಂಗಭೂಮಿಯನ್ನು ವ್ಯಾವಹಾರಿಕ ಚೌಕಟ್ಟಿನಲ್ಲಿ ಕಟ್ಟೋಕ್ಕಾಗಲ್ಲ, ಕಟ್ಟಬೇಕು. ಮತ್ತು ತಾವು ಕಟ್ಟಬೇಕು, ಹಿರಿಯರು ಜಗತ್ತು ನೋಡಿರೋರು ತಾವೇ ಕಟ್ಟೋದ್ರಲ್ಲಿ ಸೋತಿದ್ದೀರಿ ನಂಗೆ ಅನಿಸ್ತದೆ. ಅಲ್ಲ ಸರ್, ನಂದು ಏನಂತಂದ್ರೆ ಈ ಜಗತ್ತಿನ ಸ್ಪೀಡಿಗೆ ನನಗೆ ಓಡ್ಲಿಕ್ಕೆ ಬರುವಲ್ತ. ಇದು ನನ್ನ ಸೋಲು, ರಂಗಭೂಮಿ ಸೋಲಲ್ಲ. ರಂಗಭೂಮಿ ಒಳಗೆ ಶಕ್ತಿ ಅದ, ರಂಗಭೂಮಿ ಒಳಗೆ ರಂಗಕಲೆಯೊಳಗೆ ಶಕ್ತಿ ಇಲ್ಲ ಅಂತಿಲ್ಲ, ಅದ್ರಾಗ ಶಕ್ತಿ ಅದ. ಬಟ್ ಅದನ್ನು ನಮಗೆ ಮಾಡ್ಲಿಕ್ಕೆ ಬರುವಲ್ತ. ಈಗ ನೋಡ್ರಿ ಸರ್, ಇಷ್ಟೇ ಈಗ ಇನ್ನೂ 1-1.5 ಕೋಟಿ ರೂಪಾಯಿ ನನಗೆ ಕೊಟ್ರೆ ಇದನ್ನು ಲಕ ಹೊಳೆಯೋಂಗೆ ಮಾಡಿ ಮಂದಿಗೆ ಬರೋ ಹಂಗೆ ಮಾಡ್ತೇನೆ. ನಾ ಇಲ್ಲಿ ನನ್ನ ಕಡೆ 10 ಕನಸವ, ನನಗೆ 10 ನಾಟಕ ಮಾಡಿಸ್ಲಿಕ್ಕೆ ಬರ್ತದೆ, 10 ನಾಟಕ ಕಂಪ್ನಿಯನ್ನು ಕರ್ಕೊಂಬಂದು ಇಲ್ಲಿ ಇಟ್ಟು ನನಗೆ ಮಾಡಿಸ್ಲಿಕ್ಕೆ ಬರ್ತದೆ. ಬಟ್ ಅದು 10 ಆಗಿ ಗಟ್ಟಿ ಆಗ್ಬೇಕಲ್ಲ, ಅದು ಅಲ್ಲಿ ತನಕ ನನಗೆ ಬೇಕಾಗೋ ಖುರಾಕಿಲ್ಲ, ಅಲ್ಲಿ ಬೇಕಾಗಿರೋಂಥ ಮೆಟೀರಿಯಲ್ ಇಲ್ಲ, ಬೇಕಾಗಿರೋ ಫೈನಾನ್ಷಿಯಲ್ ಫೈನಾನ್ಸ್ ಇಲ್ಲ. ಏನು ಮಾಡ್ತೀರ ಅವಾಗ? ನಾಟಕಗಳಿಲ್ಲ ಅಂತಲ್ಲ, ಚಲೋ ನಾಟಕಗಳವ, ನಟ ನಟಿಯರಿಲ್ಲ ಅಂತಲ್ಲ, ನಟ ನಟಿಯರಿದ್ದಾರೆ. ಆದ್ರೆ ನನಗೆ ಮಾಡ್ಲಿಕ್ಕೆ ಬರ್ಲಿಕ್ಕೆ ನಮ್ಮ ಕಡೆ ರೊಕ್ಕ ಇಲ್ಲ. ಮತ್ತು ರೊಕ್ಕ ಇಲ್ಲ ಅಂತಂದ್ರೆ ಬೇರೆ ಏನಿಲ್ಲ.
ನಾ ಇನ್ನೂ ಏನೇನೋ ವಿಚಾರ ಮಾಡಿದ್ವಿ ರೀ. ಈಗ ಹಳೆಯ ಸಿನಿಮಾಗಳೆಲ್ಲ ಅವ, ಹಳೆಯ ಸಿನಿಮಾ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಯಾರ ಕಡೆ ಅವ ಭೇಟಿಯಾಗಿ ದಿನ ಸಂಜೆ ಮುಂದೆ ಒಂದು ಸಿನಿಮಾ ಸ್ಕ್ರೀನಿಂಗ್ಪ, ಇಲ್ಲಿ ಮುಂದೆ ಒಂದು 2 ಗಿರ್ಮಿಟ್ ಚಾದ ಅಂಗಡಿ, ಸಂಜೆ ಮುಂದೆ ಎಲ್ಲರೂ ಬಂದು ಸುಮ್ಮನೆ ಸಿನಿಮಾ ನೋಡಿ ನೀವು ಅಲ್ಲಿ 400 ರೂಪಾಯಿ ಕೊಡ್ತೀರಾ, ನಮ್ಮ 300 ರೂಪಾಯಿ ಕೊಡ್ರಿ ನೋಡ್ರಿ. ಅಂದ್ರೆ ಫುಟ್ಫಾಲ್ ಜಾಸ್ತಿ ಆಗಲಿ, ಮಂದಿ ಬರಲಿ ಅನ್ನೋದಕ್ಕೆಲ್ಲ ಈಗ ನೀವು ಏನು ಪ್ಲ್ಯಾನ್ ಮಾಡ್ತೇನಂತಂದ್ರು ಅದಕ್ಕೆ ಬೇಸಿಕ್ಸ್ ಭಾಳ ಬೇಕು. ಈಗ ಉಳಿದ ಸಂಸ್ಥೆಗಳನ್ನು ಕಟ್ಟಿದಲ್ಲಿ ಯಾಕೆಲ್ಲರೂ ಸಕ್ಸಸ್ಫುಲ್ ಆಗ್ಯಾರ ಅಂತಂದ್ರೆ ಅವ್ರು ಬೇಸಿಕ್ ಸಿಸ್ಟಮ್ ಮಾಡ್ಕೊಂಡ್ಬಿಟ್ರ ಮೊದಲು. ಅವರು ಇದಕ್ಕೊಬ್ಬ ಮ್ಯಾನೇಜರ್ ಬೇಕು, ಮ್ಯಾನೇಜರ್ನ ತೊಗೊಂಡ್ರು, ಒಬ್ಬ ಅಸ್ಟೆಂಟ್ ಬೇಕು, ಅಸ್ಟೆಂಟ್ ಅಂತ ತೊಗೊಂಡ್ರು. ಸೊ ನಮಗೇನಾಯ್ತು, ಇದು ನಂದು ಇಲ್ಲಿ 1 ಮ್ಯಾನ್ ಆರ್ಮಿ. ಇಲ್ಲಿ 1 ಮ್ಯಾನ್ ಆರ್ಮಿ ಟೀಮು ಅಂತ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ ನೀವು? ಟೀಮ್ ಅಂತಿತ್ತು ಸರ್. ಆದ್ರೆ ಏನಂತಂದ್ರೆ ಆ ಟೀಮಿಗೆ ರೊಕ್ಕ ಕೊಡ್ಲಿಕ್ಕೆ ಆಗಲ್ಲ ನನಗೆ. ಅದು ನಿರ್ವಹಣೆ ಮಾಡೋಕ್ಕೆ ರಿಸೋರ್ಸ್ ಬೇಕು. ಈಗ ಒಂದು ಮನುಷ್ಯ ಒಂದು ಲೆವೆಲ್ಲಿನ ಆಸಕ್ತಿ ತನಕ ಹೌದ್ರಿ ರಿಹರ್ಸಲ್ಲು, ಹೌದ್ರಿ ಕಲೆ, ಹೌದ್ರಿ ಅದು ಈ ಗೌರವ ಇಟ್ಕೊಂಡ್ಬರ್ತಾರೆ. ಯಾವಾಗ ಮನುಷ್ಯಾಗ ಜವಾಬ್ದಾರಿ ಬರ್ಲಿಕ್ಕೆ ಶುರು ಆಗ್ತಾವೆ ಅವಾಗ ಅವ್ನಿಗೆ ಪಗಾರ ಬೇಕಲ್ಲ ತಿಂಗಳ. ಈಗ ನೋಡಿ, ಈಗ ನೀವೊಂದು ರಂಗಮಂದಿರ ಕಟ್ಟಿದ್ದೀರಿ, ಒಂದು ಸ್ಟೇಜ್, ಒಂದು ರಿಹರ್ಸಲ್ ಹಾಲ್ ಎಲ್ಲ ಕಟ್ಟಿದ್ದೀರಿ. ರಂಗಶಂಕರದವ್ರು ಬೆಂಗಳೂರಲ್ಲಿ ಕಟ್ಟಿದ್ದಾರೆ, ಅವರು ಅದು ಯಶಸ್ವಿಯಾಗಿ ನಡೆಸ್ತಿದ್ದಾರೆ. ತಾವು ಯಾಕೆ ಇಲ್ಲಿ ಏನು ನಡೀತಿಲ್ಲ? ವಾಟ್ ಈಸ್ ದ ಡಿಫ್ರೆನ್ಸ್? ಡಿಫ್ರೆನ್ಸ್ ಈಸ್ ದೇ ಹ್ಯಾವ್ ಮೇಡ್ ಎ ಪ್ರಾಪರ್ ಸಿಸ್ಟಮ್ ಆಫ್ ವರ್ಕಿಂಗ್. ಅಂದ್ರೆ ದೇ ಹ್ಯಾವ್ ಎ ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಆ್ಯಂಡ್ ಆರ್ಗನೈಸರ್ಸ್ ಆ್ಯಂಡ್ ರಂಗಶಂಕರದ ಟೀಮ್ ಏನಿದೆ, ದೇ ಹ್ಯಾವ್ ಸ್ಪೆಸಿಫೈಡ್ ಜಾಬ್ ಆಫ್ ಈಚ್ ಪರ್ಸನ್ ಆ್ಯಂಡ್ ದೇ ಹ್ಯಾವ್ ಸ್ಪೆಸಿಫೈಡ್ ಪ್ಲ್ಯಾನಿಂಗ್ ಆಫ್ ಡೂಯಿಂಗ್ ದಿ ಥಿಂಗ್ಸ್. ಈಗ ನಮ್ಮಲ್ಲಿ ಹೆಂಗಂತಂದ್ರೆ ವಾಟ್ ಐ ಬಿಲೀವ್ ಈಸ್ ಬೇಸಿಕಲಿ ಐ ಆಮ್ ಆ್ಯನ್ ಆ್ಯಕ್ಟರ್. ಹೌದು, ಗ್ರೇಟ್ ಆ್ಯಕ್ಟರ್. ಇಲ್ಲ ಸುಮ್ಮ ಆ್ಯಕ್ಟ್ ಸೀರಿಯಸ್ಲಿ ನಾನೇ ನೋಡಿದ್ದೀನಿ. ಆ್ಯಂಡ್ ಮೈ ಪ್ಯಾಷನ್ ಈಸ್ ಆ್ಯಕ್ಟಿಂಗ್. ಈಗ ನನಗೆ ಬರೀ ಅಡ್ಮಿನಿಸ್ಟ್ರೇಷನ್ ಅಂತ ಇಲ್ಲೇ ಇಲ್ಲ. ನಾ ಬರೀ ಅಡ್ಮಿನಿಸ್ಟ್ರೇಷನ್ ಮಾಡೋದಲ್ಲ, ನಾ ಆ್ಯಕ್ಟಿಂಗೂ ಮಾಡಬೇಕು, ನಾ ಅನುವಾದನೂ ಮಾಡಬೇಕು, ನಿರ್ದೇಶನೂ ಮಾಡಬೇಕು. ಸೊ ಈ ಎಲ್ಲದರ ಜೊತೆ ನನ್ನ ಬಡದಾಟ ಏನದ, ಮತ್ತು ಮೇಲೆ ಇದಕ್ಕೆ ರೊಕ್ಕನೂ ತರಬೇಕು, ಆ ನಾಟಕದ ಟಿಕೆಟು ಮಾರಬೇಕು. ಸೊ ಆ ಮಲ್ಟಿಪರ್ಪಸ್ ಟಾಸ್ಕಿಂಗ್ನೊಳಗೆ ಭಾಳ ಕಡೆ ಫೇಲ್ ಆಗೇನೆ ಅಂತ ನಾನು. ಅಂದರೆ ನೀವು ಒಬ್ಬನೇ ಹಲವು ಕೆಲಸಗಳನ್ನು ಮಾಡಲು ಸೋತು. ನಮ್ಮ ದೇಶದಾಗ ಸುದ್ದಿಗೆ ಏನು ಬರ ಸರ್, ಒಂದು ಕೊಳವೆ ಬಾವಿ ಒಳಗ ಮಗು ಬಿದ್ದದಂತ ನಮ್ಮ ರಿಪೋರ್ಟರು ಕ್ಯಾಮ್ರಾಮನ್ನು ಅಲ್ಲಿ ಓಡ್ಲಿಕ್ಕೆ. ಮೂಲ ನಂದು ವಿಜಯಪುರದ ಹತ್ರ ಬಾಗೇವಾಡಿ ತಾಲೂಕಿನಾಗ ಉಕ್ಲಿ ಅಂತ ಊರು. ಅಲ್ಲಿ ಸರದೇಶ್ ಪಾಂಡ್ಯಮ್ ಅಂತಂದ ಹುಡುಗನ ಹುಟ್ಟಿದ್ದು ವಿಜಯಪುರದಾಗ 1965ನೇ ಇಸ್ವಿ ಒಳಗೆ ಜೂನ್ 13ನೇ ತಾರೀಕು. ನನ್ನ ತಂದೆಗೆ 5 ಜನ ಅಣ್ಣ ತಮ್ಮಂದರು, ನನ್ನ ತಾಯಿಗೆ 5 ಜನ ಅಕ್ಕ ತಂಗಿಯರು, 2 ಸೋದರರು. ಹಿಂಗಾಗಿ 2 ಕಡೆ ತುಂಬ ಕುಟುಂಬ, ಭಾಳ ಅಚ್ಚ ಪ್ರೀತಿಯಿಂದನೇ ಬೆಳೆದೇನೆ. ಓದಿದ್ದು ಕೇಂದ್ರೀಯ ವಿದ್ಯಾಲಯ ಹುಬ್ಬಳ್ಳಿ. ತಂದೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ರೈಲ್ವೆ ಮೇಲ್ ಸರ್ವಿಸ್ನಾಗ ನೌಕರಿ ಮಾಡ್ತಿದ್ರು. ಅವರಿಂದ ಆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ನಾಗ ನಮಗೆ ಕಲೀಲಿಕ್ಕೆ ಅವಕಾಶ ಸಿಕ್ತು. ಅದಾದಮೇಲೆ SLC ಮಾಡಿದ್ದು ನ್ಯೂ ಇಂಗ್ಲೀಷ್ ಸ್ಕೂಲ್ ಅಂತ ಹೇಳಿ. ನ್ಯೂ ಇಂಗ್ಲೀಷ್ ಸ್ಕೂಲ್ನಾಗ 10ನೇ ಮುಗಿಸಿದ ಮೇಲೆ ನಾಟಕದ ಆಸಕ್ತಿ ಹುಚ್ಚು ಎಷ್ಟು ಜಾಸ್ತಿ ಇತ್ತು ಅಂದ್ರೆ ಅದು ಯಾಕೆ ಅಂಟಿಕೊಂಡಿತ್ತು ಗೊತ್ತಿಲ್ಲ. ಸಿನಿಮಾ ನಾಟಕ ಎಲ್ಲ ನೋಡ್ತಿದ್ದೆ. ಹುಬ್ಬಳ್ಳಿಯಾಗ ಒಂದು 3 ನಾಟಕ ಕಂಪ್ನಿ, ಒಂದು ಹುಬ್ಬಳ್ಳಿ ಧಾರವಾಡ ಕೂಡ ಒಂದು 25 ಥಿಯೇಟ್ರ್ ಇದ್ವು ಇಲ್ಲಿ, ಸಿನಿಮಾ ಥಿಯೇಟ್ರ್. ಸೊ ನಮಗೆ ಹಿಂದಿ ಸಿನಿಮಾ ಎಲ್ಲ ಮೊದಲು ಬರ್ತಿದ್ವಿ, ಯಾಕಂದ್ರೆ ನಮ್ಮದು ಮುಂಬೈ ಕರ್ನಾಟಕ ಅಂತ ಕನ್ಸಿಡರ್ ಆಗ್ತಿತ್ತು. ಕನ್ನಡ ಸಿನಿಮಾಗಳು ಒಂದು 4-5 ವಾರ ಬಿಟ್ಟು ಬರೋವಿಲ್ಲ. ಸೊ ಹೀಗಾಗಿ ಎಲ್ಲ ಹಿಂದಿ ಆಮೇಲೆ ಓದಿನೊಳಗೆ ಹಿಂದಿ ಮತ್ತು ಇಂಗ್ಲೀಷ್ ಇರೋದರಿಂದ ಭಾಷಾದೇನು ಸಮಸ್ಯೆ ಆಗಲಿಲ್ಲ. ನಾಟಕಗಳು ದಿನಕ್ಕೆ 2 ಪ್ರದರ್ಶನ ಮಾಡ್ತಿದ್ವು ಮತ್ತು ಚಲೋ ನಾಟಕಗಳು ಬರ್ತಿದ್ವು ಅವಾಗ. ಹುಬ್ಬಳ್ಳಿ ಧಾರವಾಡದಾಗ ಒಂದು ಕಂಪ್ನಿ ಇದ್ರೆ ಹುಬ್ಬಳ್ಳಿಯಾಗ 3 ಇದ್ವು. ಗಜಾನನ್ ಡ್ರಾಮಾ ಕಂಪ್ನಿ, ಶಕ್ತಿ ಡ್ರಾಮಾ ಕಂಪ್ನಿ. ವರ್ಷ ಇಡೀ ಕ್ಯಾಂಪ್ ಆಗೋದು. ಆ ಕ್ಯಾಂಪ್ನಾಗ ಬೇರೆ ಬೇರೆ ನಾಟಕಗಳು ನೋಡ್ಲಿಕ್ಕೆ ಸಿಗ್ತಿದ್ವು. ಆಮೇಲೆ ಸಿನಿಮಾನು ಹಂಗೆ. ನಾ ಸಿನಿಮಾ ನೋಡ್ಲಿಕ್ಕೆ ನಂಗೆ ಕರೆಕ್ಟ್ ಚಟ ಅನ್ಕೊಂಡಿದ್ದು ನನಗೆ 7ನೇ 8ನೇ ಇದ್ದಾಗ. ಹೆಚ್ಚು ಕಡಿಮೆ ವರ್ಷಕ್ಕೆ 100 ಸಿನಿಮಾ ನೋಡ್ತಿದ್ದೆ ನಾ ಆವಾಗ. ಅದ್ರಾಗ ಕನ್ನಡ, ಹಿಂದಿ, ಇಂಗ್ಲೀಷ್, ತೆಲುಗು, ತಮಿಳು ಕಡಿಮೆ ಇಲ್ಲಿ ಬರೋದು. ಮಲಯಾಳಂ ಬರ್ತಿದ್ವು, ಅವು ನೋಡ್ತಿದ್ದಿಲ್ಲ. ಅವು ಭಾಳಷ್ಟು ಪಿಕ್ಚರ್ ಇರ್ತಿದ್ವು. ಆಮೇಲೆ ಅದು ನಮ್ಮ ಮನೆಯಿಂದ ದೂರ ಇತ್ತು ಥಿಯೇಟ್ರ್. ಸೊ ಕಷ್ಟ ಆಗ್ಬಿಡೋದು. ಅದು ವರ್ಕ್ ಆಗ್ತಿದ್ದಿಲ್ಲ ಅದು. ಸೊ ಹಿಂಗೆ ನೋಡ್ತಿದ್ದೆ. ಆಮೇಲೆ ಅವಾಗ ಒಂದು ಮೌಲ್ಯಯುತವಾದ ಮನೋರಂಜನೆ ಇರ್ತಿತ್ತು. ಏನಾಗಂದ್ರೆ ಅಂದ್ರೆ ಆ ಕಥೆಯಿಂದ ಅಥವಾ ಆ ಸಿನಿಮಾದಿಂದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತೋರಿಸುವಂಥ ಸಿನಿಮಾಗಳಿರ್ತಿದ್ವು.
ಬರೀ ಒಂದು ವ್ಯಕ್ತಿ ಅಥವಾ ವ್ಯಕ್ತಿತ್ವವನ್ನು ಹೈಲೈಟ್ ಮಾಡುವಂಥ ಸಿನಿಮಾ ಇರ್ತಿದ್ದಿಲ್ಲ. ಆ ಪಾತ್ರಕ್ಕೆ ಏನೇನು ಬೇಕೋ ಅನ್ನೋ ಪೋಷಣೆ ಮಾಡಿ ಅಭಿನಯಿಸುವಂಥ ನಟಿಯರಿದ್ರು. ಅದ್ರಾಗ ಒಂದು ನವಲಗೊಂದು ನಾಗಲಿಂಗ ಲೀಲೆ ಅಂತ ಒಂದು ನಾಟಕ ನೋಡಿದ್ದೆ. ನಾಗಲಿಂಗ ಸ್ವಾಮಿ ಅನ್ನೋ ಒಬ್ಬ ಪವಾಡ ಪುರುಷ ಈ ಭಾಗದಾಗ ಆಗಿ ಹೋದರು. ನವಲಗುಂದದವರು ಅವರ ಕ್ಯಾರೆಕ್ಟರೈಸೇಷನನ್ನು ಅವ ಇಷ್ಟು ಚಂದ ಮಾಡಿ ಇನ್ನೂ ಕಣ್ಮುಂದೆ ಅದ ನಮ್ಗೆ. ಸೊ ಅವ ಬಡಬಡಿಸಿ ಮಾತಾಡೋದು, ಆಮೇಲೆ ಅದ್ರೊಳಗೆ ಅವ ತಟ್ ಅಂತ ಹೇಳಿ ಬೈಯೋದು, ಅಂದ್ರೆ ಅಥಾರಿಟಿ ಆನ್ ದಿ ಕ್ಯಾರೆಕ್ಟರ್ ವಾಟ್ ಹಿ ವಾಸ್ ಪ್ಲೇಯಿಂಗ್. ಸೊ ಇಂಥವೆಲ್ಲ ನಮಗೆ ನೋಡಲಿಕ್ಕೆ ಕಲೀಲಿಕ್ಕೆ ಸಿಕ್ಕು. ಇವನ್ ಸಿನಿಮಾಗಳ ದೃಷ್ಟಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳು ನನಗೆ ಅತ್ಯಂತ ಪ್ರಿಯ ಮತ್ತು ಮೆಚ್ಚಿನ ಸಿನಿಮಾಗಳು. ಆ ಎಲ್ಲ ಸಿನಿಮಾದಾಗಿನ ಕಥೆಗಳು, ಅದರ ಲಿಟ್ರೇಚರು, ಅದರ ಲಿರಿಕ್ಸು ಎಲ್ಲದರಿಂದ ಕಲಿಯೋ ಹಂಗೆ ಏನರ ಒಂದು ಇರ್ತದ ಅಂತ ನನಗೆ ಅನಿಸ್ತಿತ್ತು. ಆನೆಗೊಂದು ಎಲ್ಲೆಯಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ. ಸಿನಿಮಾ ಕೂಡ ಬದುಕನ್ನು ಕಲಿಸೋ ಒಂದು ಭಾಗ ಆಗ. ಆ ಕಾಲದಾಗ ನಾ ಹೌದು ಅಂತಿದ್ದೆ. ನನಗೆ ನೀ ದೇಶ ಸುತ್ತು ಇಲ್ಲ ಕೋಶ ಓದು ಅಂತ ಹೇಳಿ ಕನ್ನಡದಾಗ ಒಂದು ಮಾತಿತ್ತು. ನಾ ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಇಲ್ಲ ಸಿನಿಮಾರೇ ನೋಡಂತ ಅಂತಿದ್ದೇನೆ. ಯಾಕಂದ್ರೆ ಒಂದು 3 ತಾಸಿನ ಸಿನಿಮಾದಾಗ ದ ಸಿನಿಮಾ ಹ್ಯಾಡ್ ಎ ವಂಡರ್ಫುಲ್ ಗ್ರಾಫ್ ಎಟ್ ದಟ್ ಟೈಮ್. ಅದಕ್ಕೊಂದು ಶುರು ಆಗ್ತಿತ್ತು, ಆಮೇಲೆ ಅದೇನೋ ಆಗ್ತಿತ್ತು, ಆಮೇಲೆ ಟಿಶ್ರು ಹೊಡಿತಿತ್ತು, ಆಮೇಲೆ ಕಾಂಪ್ಲೆಕ್ಸ್ಗಳು ಬರ್ತಿದ್ವು, ಆಮೇಲೆ ಹೀರೋಯಿನ್ಗಳು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು, ಆಮೇಲೆ ಯಾರೋ ಒಂದು ಸೊಲ್ಯೂಷನ್ ಮಾಡ್ತಿದ್ರು, ಅದನ್ನು ಕೆಡಿಸ್ಲಿಕ್ಕೆ ಮತ್ತೊಬ್ಬ ವಿಲನ್ ಇರ್ತಿದ್ದ, ಆ ವಿಲನ್ಗೆ ಒಂದು ಪಾಠ ಕಲಿಸ್ತಿದ್ರು. ಹೀಗೆಲ್ಲ ಆಗಿ ಓವರಾಲ್ ಇದು ಅಫ್ಕೋರ್ಸ್ ಜಗತ್ತಿನ ದೊಡ್ಡ ಪ್ಯಾಟರ್ನಾಗಿ ಇದೊಂದು ಪ್ಯಾಟರ್ನ್ ಕರೆ, ಏನು ಕಥೆ ಬರೆಯೋದು, ಕಥೆ ಹೇಳೋದು. ಬಟ್ ಬೇರೆ ಬೇರೆ ಸನ್ನಿವೇಶಗಳು ಹಂಗೆ ಇರ್ಲಿಕ್ಕೆ ಸಾಧ್ಯ ಇತ್ತು. ಸರ್ ಎಲ್ಲದ್ರಾಗೂ ನೀವು ಚಲೋ ಬೇಕಂದ್ರೆ ಚಲೋ ತೊಗೋಬೋದು, ಕೆಟ್ಟ ಬೇಕಂದ್ರೆ ಕೆಟ್ಟ ತೊಗೋಬೋದು. ಸೊ ನನಗೇನು ಕಾಣಿಸ್ತಿತ್ತು ಅದು ಚಲೋನ ಕಾಣಿಸ್ತಿತ್ತು ಅಂತ. ನನಗೆ ಚಿ ಉದಯಶಂಕರ್ ಅವ್ರ ಲಿಟ್ರೇಚರ್ ಲೈಕ್ ಆಗ್ತಿತ್ತು. ಮೂಗನ ಕಾಡಿದರೇನು ಸವಿ ಮಾತನು ಆಡುವನೇನು. ನನಗೆ ಹಿಂದಿ ಹಾಡುಗಳ ಲಿಟ್ರೇಚರ್ ಲೈಕ್ ಆಗ್ತಿತ್ತು. ಇಫ್ ಇಟ್ ಹಿಟ್ಸ್ ಯುವರ್ ಮೈಂಡ್, ಇಫ್ ಇಟ್ ಕನ್ವಿನ್ಸಸ್ ಯು, ದೆನ್ ಡೆಫಿನೆಟ್ಲಿ ಇಟ್ ಈಸ್ ಎ ಗುಡ್ ಪೀಸ್ ಆಫ್ ಆರ್ಟ್. ಓಹ್, ಸೊ ಸಿಂಪಲ್. ಹೌದು. ಈಗ ನನಗೆ ಚಲೋ ಅನ್ನಿಸ್ಲಿಕ್ಕೆ ಶುರು ಆಗ್ತಂತೆ. ಈಗ ಫಾರ್ ಎಕ್ಸಾಂಪಲ್ ಸರ್ ಒಬ್ಬ ನಟ ಯಾರೋ ಏನೋ ಎಲ್ಲೋ ಬೆಳೆದಿರ್ತಾನೆ, ಏನೋ ಆಗ್ತಾನೆ, ಅವನ ಹೆಸರು ಸಹಿತ ಗೊತ್ತಿರಂಗಲ್ಲ ನನಗೆ. ನಾ ಒಂದು ನಾಟಕ ನೋಡ್ಲಿಕ್ಕೆ ಹೋಗಿರ್ತಾನೆ, ಅವ್ನು ಏನು ಗೊತ್ತಿರಂಗಲ್ಲ ನನಗೆ. ಆ ನಾಟಕದೊಳಗೆ ಅವನದು ಪ್ರೊಫೆಸರ್ ಪಾತ್ರಪ್ಪ. ಆ ಪ್ರೊಫೆಸರ್ ಪಾತ್ರವನ್ನು ಅವ ಎಷ್ಟು ಚಂದ ನಿರ್ವಹಿಸಿಬಿಟ್ಟ ಅಂತಂದ್ರೆ, ಇಫ್ ಹಿ ಕನ್ವಿನ್ಸಸ್ ಮೀ ವಿತ್ ಹಿಸ್ ಕ್ಯಾರೆಕ್ಟರ್, ದೆನ್ ಇಟ್ ಈಸ್ ಡೆಫಿನೆಟ್ಲಿ ಗುಡ್ ಪೀಸ್ ಆಫ್ ಆರ್ಟ್ ವರ್ಕ್. ಅದೊಂದು ಒಳ್ಳೆಯ ಕಲಾಕೃತಿಯ ಭಾಗ. ಅವನ ಕಲೆ, ಅವ ಪ್ರಸ್ತುತಿ ಮಾಡೋ ಪದ್ಧತಿ ಅದು. ನಮ್ಮಲ್ಲಿ ಎಲ್ಲ ಉಲ್ಟಾ ರಿವರ್ಸ್ ಹಾಕೋತ ಬಂದ್ಬಿಟ್ಟು. ಉದಾಹರಣೆಗೆ ಈಗ ಹೆಂಗೆ ಆಗ್ತದೆ ಅಂದರೆ, ನೀವು ಪ್ರೊಫೆಸರ್ ಪಾಟಲ್ಲಿ ತುಂಬ ಚೆನ್ನಾಗಿ ಕಾಣ್ತೀರ ಅಂತ ಯಾರೋ ಒಬ್ರಿಗೆ ಹೇಳ್ಬಿಟ್ರೆ ಅಂತ ಕೊಡ್ರಿ, ಅವ ಸತ್ತು ಕೆಟ್ಟರು ಪ್ರೊಫೆಸರ್ ಎಲ್ಲದ್ರಾಗು. ಆಮೇಲೆ ಯಾವುದೇ ಅತಿ ಆದ್ರೆ ಅದು ವಿಷ ಸರ್, ಹೌದಲ್ಲ? ಈಗ ನೀವು ಒಂದೇ ಪೋಸ್ನಾಗ ಚಂದ ಕಾಣಿಸ್ತೀನಿ, ಒಂದೇ ಪೋಸ್ನಾಗ ಚಂದ ಕಾಣಿಸ್ತೀನಿ. ಈಗ ಭಾಳಷ್ಟು ಹೀರೋ ಇವರು ಸೆಲೆಬ್ರಿಟಿಗಳ ಪೋಸ್ಟರ್ಗಳನ್ನು ನೀವು ನೋಡಿದ್ರೆ ಒಂದು ಪರ್ಟಿಕ್ಯುಲರ್ ಪೋಸ್ನಾಗ ಇನ್ನೂ ಅಷ್ಟೇ ಕಾಣಿಸ್ತಾವೆ ನಮ್ಗೆ. ಒಂದು 20 ಸಿನಿಮಾ ತೊಗೊಂಡ್ರೆ ಹಂಗೆ ಇರ್ತವೆ, ಟೈಟಲ್ ಒಂದು ಚೇಂಜ್ ಇರ್ತದೆ. ಆದ್ರೆ ನೀವು ಹಳಬರ್ದು ಹಂಗಲ್ಲ. ನೀವು ರಾಜ್ಕುಮಾರ್ ನೋಡ್ರಿ, ಯಾವ ಆ್ಯಂಗಲ್ನಿಂದ ಫೋಟೋ ತೆಗೆದು ನೋಡ್ರಿ ಅವ್ರನ್ನ, ಈ ಲುಕ್ಸ್ ಗುಡ್. ಅದು ಒಬ್ಬ ನಟನಿಗೆ ಅಥವಾ ಒಬ್ಬ ನಾಯಕ ನಟನಿಗೆ, ಒಬ್ಬ ಕಲಾವಿದನಿಗೆ ಇರಬೇಕಾದಂಥ ವ್ಯಕ್ತಿತ್ವ. ಅದು ನನಗೆ ಯಾಕೆ ಹಗಲೆಲ್ಲ ಮತ್ತು ರಾಜ್ಕುಮಾರ್ ಅವರು ಅಂತ ಯಾಕೆ ಅನ್ನಿಸ್ತದೆ ಅಂತಂದರೆ, ಸರ್ ಅವರು ಇಡೀ ತಮ್ಮ ಜೀವನದಾಗ ಎಲ್ಲೂ ಬೋಧನೆ ಮಾಡಲಿಲ್ಲ, ಕ್ಲಾಸ್ ತೊಗೊಳಿಲ್ಲ. ಅವ್ರು ಇದ್ದು ತೋರಿಸಿದ್ರು. ಒಬ್ಬ ನಟ ಅಂದ್ರೆ ಹಿಂಗೆ ಇರ್ಬೇಕಂತ ಹೇಳಿ ಇದ್ದು ತೋರಿಸ್ಬಿಟ್ರು ಅವ್ರು. ಜೇಮ್ಸ್ ಬಾಂಡ್ ಅಂದ್ರೆ ಹಿಂಗೆ ಇರ್ಬೇಕು, ಭಕ್ತ ಕುಮಾರ್ ಅಂದ್ರೆ ಹಿಂಗೆ ಇರ್ಬೇಕು. ಅದಕ್ಕೇನು ಟೆಕ್ಸ್ಟ್ ಬುಕ್ ಇಲ್ಲ, ಏನಿಲ್ಲ. ಇದು ರಾಜ್ಕುಮಾರ್ ಅವ್ರು ಬರ್ದು ಟೆಕ್ಸ್ಟ್ ಬುಕ್ ಅದ ಹಿಂಗೆ ಮಾಡೋದು, ಅದು ಎಲ್ಲದ ಇಲ್ಲೇ ಇಲ್ಲ. ಅದು ರಾಜ್ಕುಮಾರ್ ಅವ್ರು ಬರ್ದ ನಟನೆಯ ಪಾಠಗಳು ಏನಿಲ್ಲ. ಬಟ್ ಮಯೂರ ಕನ್ನಡದ ಪ್ರೇಮಿ ಹೆಂಗಿರ್ಬೇಕು ಹಂಗಿದ್ದಾರೆ ಅದ್ರಾಗ. ಎಲ್ಲಿ ಮರೆಯಾದೆ ವಿಠಲಾಗೆ ದೂರಾದೆ. ಒಬ್ಬ ಅಣ್ಣ ಅಷ್ಟೇ, ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ಮಗ, ಒಬ್ಬ ಉಡಾಳ, ಒಬ್ಬ ಬ್ರಹ್ಮಚಾರಿ. ಸೊ ನೀವು ಕ್ಯಾರೆಕ್ಟರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗ್ತದೆ ಅದು ಏನಂತ ಹೇಳಿ. ಇವರೆಲ್ಲ ಏನು ನೀವು ಚೆನ್ನಾಗಿ ಕಾಣ್ತೀರಿ ಮಾಡ್ರಿ, ನೀವು ಚೆನ್ನಾಗಿ ಅದು ಸ್ವಾಮಿ ಒಂದು ತಿಳ್ಕೊರಿ, ನೀವು ನನಗೆ ಚೆನ್ನಾಗಿ ಕಾಣ್ತೀರಿ, ನೀವು ಜಗತ್ತಿಗೆ ಚೆನ್ನಾಗಿ ಕಾಣೋಂಗಿರ್ಬೇಕು. ಎರಡು ಬೇರೆ ಬೇರೆ. ಹೌದು, ಭಾಳ ದೊಡ್ಡ ಮಿಸ್ಟೇಕ್ಸ್. ಈಗ ನಮ್ಮ ಮನೆಯೊಳಗೆ ಸಣ್ಣ ಕೂಸು ಹುಡ್ತಾವೆ ನಮಗೆ. ಅದು ಹೆಣ್ಣ ಹುಟ್ಲಿ ಗಂಡ ಹುಟ್ಲಿ, ನಾವು ಕೃಷ್ಣ ಜನ್ಮಾಷ್ಟಮಿ ದಿವಸ ಕೃಷ್ಣ ಡ್ರೆಸ್ ಹಾಕ್ತೇವೆ, ಹೆಣ್ಣಿಗೂ ಹಾಕ್ತೇವೆ. ನಾವು ನೆನಪದ ನಿಮಗೆ? ಹೌದು. ಯಾಕಂದ್ರೆ ಖುಷಿ ಪಡ್ತೇವೆ, ನಿಂತು ಫೋಟೋ ತೆಗಿಸ್ಕೋತೇವೆ ಅದ್ರ ಜೊತೆ. ನನ್ನ ಮಗ ಮುಂದೆ ಇನ್ಸ್ಪೆಕ್ಟರ್ ಆಗಲಿ ಅಂತ ಅವ್ನು ಒಂದಿಲ್ಲ ಇನ್ಸ್ಪೆಕ್ಟರ್ ಬಾಡಿಗೆ ತಂದು ಡ್ರೆಸ್ ತಂದು ಫೋಟೋ ತೆಗಿಸ್ತೇವೆ. ಹೌದು, ಇವೆಲ್ಲ ಮಾಡಿದ್ದು ಇದು. ನಾವು ನಮ್ಮ ಮಕ್ಕಳಿಗೆ ಆಯಾ ಡ್ರೆಸ್ಗಳನ್ನು ಹಾಕಿ ನಾವು ಸಂತೋಷ ಪಡ್ತೇವೆ.
ಅದು ಉಳಿದವ್ರಿಗೆ ಮಂದಿ ಬಂದು ನಮ್ಮ ಫ್ರೆಂಡ್ಸ್ಗೆ ನೋಡಿ ನಮ್ಮ ಮೊನ್ನೆ ನನ್ನ ಮಗಳದು ಇನ್ಸ್ಪೆಕ್ಟರ್ ಆಗಿ ತಕ್ಷಣ ಅಂತ ಅವ ಅಷ್ಟು ಆಸಕ್ತಿಯಿಂದ ನೋಡಂಗಿಲ್ಲ ಅದನ್ನ ಹೌದಾ ಚಂದ ಅದ ಬಿಡಂತ ಇಷ್ಟ ಅಂತಾನವ. ಆದರೆ ಇಡೀ ಕರ್ನಾಟಕದ ಮನಿ ಮಗ ರಾಜ್ಕುಮಾರ್ ಯಾವ ಪ್ರೊಡ್ಯೂಸರ್ ತನಗೆ ಏನು ಬೇಕು ಡ್ರೆಸ್ ಹಾಕಿ ಅವ್ರ ಕಡೆ ಸಿನಿಮಾ ಮಾಡಿಸಿದ್ರು. ಯಾವಾಗೋ ಕುಂಬಾರ ಮಾಡ್ಬೇಕು ಅನ್ಸಿದ್ರು ಕುಂಬಾರ ಆದ್ರು ಅವರು, ಯಾವಾಗೋ ಜೇಮ್ಸ್ ಬಾಂಡ್ ಆದರು, ಯಾವಾಗೋ ಬಹದ್ದೂರ್ಗಂಡು, ಯಾರಿಗೂ ಮಯೂರು ವರ್ಮ, ಯಾರಿಗೋ ಕನಕದಾಸ, ಯಾರಿಗೋ ರಾಘವೇಂದ್ರ ಸ್ವಾಮಿ. ಎಸ್, ನೀವು ಏನು ಡ್ರೆಸ್ ಹಾಕ್ತೀರಿ ಅದನ್ನು ಪ್ರೂವ್ ಮಾಡಿಕೊಟ್ರು ಅವರು. ಜಗತ್ತು ಒಪ್ಪುವಂಥ ವ್ಯಕ್ತಿತ್ವ ಅದು ಸರ್. ಇಟ್ ಈಸ್ ಸೋ ಬಿಗ್ ಫ್ಯಾಕ್ಟ್ ಆ್ಯಂಡ್ ಹೀ ಈಸ್ ದ ಬಿಗ್ಗೆಸ್ಟ್ ಟೆಕ್ಸ್ಟ್ ಬುಕ್ ಫಾರ್ ಆ್ಯಕ್ಟರ್ಸ್. ನವರಸಗಳಂತೂ ಲೀಟ್ರ್ ಗಟ್ಲೆ. ಹೌದು, ಹಾಸ್ಯ ಯು ವಿಲ್ ಫೈಂಡ್. ನಾ ಇತ್ತೀಚೆಗೆ ರಾಜ್ಕುಮಾರ್ ಅವ್ರ ಲಗ್ನ ಪತ್ರಿಕೆ ಸಿನಿಮಾ ನೋಡಿದೆ. ಎಂಥ ಸಿನಿಮಾ ಸರ್, ಸುಮ್ಮ ಆಡ್ಕೋತ ಮಾಡ್ಯಾರ ಅದನ್ನ. ಏನಿಲ್ಲ ಅದ್ರಾಗ. ಈ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾರ, ಅಲ್ಲಿ ಒಂದು ಲಗ್ನ ಮಾಡ್ತಾರ, ಮತ್ತು ವಾಪಸ್ ಬರ್ತಾರ ಅಷ್ಟೇ. ರೈಲ್ನಾಗ ಹೋಗ್ತಾರೆ ಬರ್ತಾರೆ. ಅಲ್ಲಿ ಒಂದಿಷ್ಟು ಸೀನವ, ಇಲ್ಲಿ ಒಂದಿಷ್ಟು ಸೀನವ. ಹಳೆ ಮೈಸೂರು ನೋಡ್ಲಿಕ್ಕೆ ಸಿಗ್ತವೆ. ಇಷ್ಟು ಖುಷಿ ಆಗ್ತವೆ ನಾವು ಹಳೆ ಮೈಸೂರು ರೈಲ್ವೆ ಸ್ಟೇಷನ್ನು, ಅದು ಇದು ಭಯಂಕರ ಖುಷಿ ಆಗ್ತದೆ. ಆಮೇಲೆ ಹೆಂಗೆ ಆಡ್ಕೋತ, ಆಮೇಲೆ ಎಲ್ಲ ದೊಡ್ಡ ಕಲಾವಿದರು ಅದ್ರಾಗಿರೋರು. ರಾಜ್ಕುಮಾರ್, ಅಶ್ವಥ್, ದ್ವಾರಕೀಶ, ಮುಸುರಿಗೆ, ಇದು ನರಸಿಂಹರಾಜು, ಏನು ಮಜಾ. ಜಯಂತಿ, ಸಂಪತ್, ಆಮೇಲೆ ಇವರು ಸೀನು ಸುಬ್ಬು ಸಾಕು, ಉದಯಶಂಕರ್ ಹಿಮ್ಸೆಲ್ಫ್. ಆಮೇಲೆ ಅದ್ರಾಗ ಮಜಾ ಅಂದ್ರೆ ನಾ ಮೊನ್ನೆ ಅಬ್ಸರ್ವ್ ಮಾಡಿದೆ, ಅದ್ರಾಗ ಒಂದು 2 ಹಾಡಿನ ತುಣುಕವು ಅದ್ರಾಗ. ಆ ಕಾಲದಾಗ ಯಾರು ಹೀರೋಯಿನ್ಗಳಿದ್ರಲ್ಲ ಅವ್ರ ವರ್ಣನ ಅದ ಅದ್ರಾಗ. ರಾಜ್ಕುಮಾರ್ ಕಾಲದಲ್ಲಿ ಇನ್ಯಾರು ಬೇರೆ ಹೀರೋ ಇದ್ರು ಸಿನಿಮಾ ಅಂದ್ರೆ ಚಿತ್ರರಂಗಕ್ಕೆ ಕೆಲಸ ಮಾಡಿದ್ರಲ್ಲ ಅವ್ರ ರೆಫರೆನ್ಸ್ ಅದ ಅದ್ರಾಗ. ಆವಾಗಿನ ಸಿನಿಮಾಗಳನ್ನು ಮಾಡೋದ್ರೊಳಗೆ ಯು ಹ್ಯಾಡ್ ಎ ಪ್ರಾಪರ್ ಡೆಪ್ತ್ ದಟ್ ಆಡಿಯನ್ಸಿಗೆ ನಾ ಏನು ಕೊಡಬೇಕು ಅದು ಏನು ಅದನ್ನು ಕೊಡಬೇಕು. ಈ ಕಾಲಮಾನಕ್ಕೆ ಬಂದಾಗ ನಾವು ಇಲ್ಲಿ ನಮಗೆ ಏನಾಗ್ಬಿಟ್ಟದ, ಎವ್ರಿಥಿಂಗ್ ಈಸ್ ಅಟ್ ಅವರ್ ಫಿಂಗರ್ ಟಿಪ್ಸ್. ನಾವು ಗೂಗಲ್ ಅಂತ ಕೇಳ್ತೇವೆ, ಅದನ್ನು ಕೇಳ್ತೇವೆ, ರೀಲ್ಸ್ ನೋಡ್ತೇವೆ, ಈಗ ಆ್ಯಕ್ಚುಲಿ ಡಬಲ್ ಚಾಲೆಂಜಿಂಗ್ ಅದ ಈಗ ಸಿನಿಮಾ. ಯಾಕಂತಂದ್ರೆ ಆಲ್ ಇನ್ಫಾರ್ಮೇಷನ್ಸ್ ಆರ್ ಎಟ್ ಯುವರ್ ಇದು. ನೀ ಏನು ಕೇಳ್ಬೇಕಂತ, ನಿಂದು ಇಮ್ಮಿಡಿಯೇಟ್ ತಪ್ಪಂತ ಸರ್. KBC ನೋಡ್ಕೋತ ಕೂತಿರ್ತೇವೆ ಸರ್. ಅಮಿತಾಬ್ ಬಚ್ಚನ್ ಪ್ರಶ್ನೆ ಕೇಳ್ತಾನೆ, ಇಲ್ಲಿ ಇವರು ನೆಟ್ನಾಗ ನೋಡಿ ಉತ್ತರ ಕೊಡ್ತಾರೆ. ನಾವು ಭಾರಿ ಶಾಣೆ ಇದ್ದಾರೆ ಅಂತ ತಿಳ್ಕೊಂಡಿದ್ದೇವೆ, ಅವನು ಫೋನ್ ನೋಡಿ ಹೇಳ್ತಾವೆ ಉತ್ತರ. ಸೊ ಈಗ ಇಂಥ ಕಾಂಪಿಟೇಟಿವ್ ಅಪ್ರೋಚ್ ನಮಗಿದ್ದಾಗ ಎಂಟರ್ಟೈನ್ಮೆಂಟ್ನಾಗ ಇರೋವಂಥವ್ರು ನಾವು ವಿ ಹ್ಯಾವ್ ಟು ಥಿಂಕ್ ಯಾವ ಲೆವೆಲ್ಲಿಗೆ ನಾವು ಎಂಟರ್ಟೈನ್ಮೆಂಟ್ ಕೊಡ್ಬೇಕಾಗ್ತದೆ. ಈಗ ನಮ್ಗೆ ಇವನ್ನೆಲ್ಲ ನೋಡಿ 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 ನಮ್ಮ ಕಣ್ಣೆಲ್ಲ ಹೆಂಗೆ ಟ್ರೈನ್ ಆಗಿಬಿಟ್ಟಾವ ಅಂತಂದ್ರೆ, ಒಂದು ಸೀನನ್ನು ನಿಮಗೆ 4 ಸೆಕೆಂಡ್ಗಿಂತ ಹೆಚ್ಚಿಗೆ ನೋಡ್ಲಿಕ್ಕೆ ಆಗುತ್ತೆ ಸರ್. ಓ ಮೈ ಗಾಡ್. ಹೌದು, ಜಸ್ಟ್ 4 seconds. ನಾಟ್ ಇವನ್ 4 seconds. ದಿ ಅಟೆನ್ಷನ್ ಸ್ಪ್ಯಾನ್. ಹೌದು, ನೀವು 4 ಸೆಕೆಂಡ್ನಾಗ ಆಕಿ ಚಡ್ಡಿಯರೇ ಬದಲಿ ಮಾಡ್ಬೇಕು, ಅಂಗಿಯರೇ ಬದಲಿ ಮಾಡ್ಬೇಕು, ಅವ ಹಿಂದೆಯವರೇ ಬದಲಿ ಆಗ್ಬೇಕು, ಆ ಬ್ಯಾಕ್ಗ್ರೌಂಡ್ರೇ ಬದಲಿ ಆಗ್ಬೇಕು, ಲೈಟ್ರೇ ಚೇಂಜ್ ಆಗ್ಬೇಕು, ಏನೋ ಒಂದು ಮಿರಾಕಲ್ ಆಗಬೇಕು ಸ್ಕ್ರೀನ್ ಮೇಲೆ. 4 ಸೆಕೆಂಡ್ ಮೇಲೆ ನಾವು ಬೇರೆ 5ನೇ ಸೆಕೆಂಡಿಗೆ ಹೋಗ್ತಾರೆ ಸರ್. 5ನೇ ಸೆಕೆಂಡಿಗೆ ಬೇರೆ ಸೀನಿಗೆ ಹೋಗ್ತಾರೆ. ಬಟ್ ಇಮ್ಯಾಜಿನ್ ಆನಂದಮಯ ಹಾಡಿನಾಗ ಇಡೀ ಹಾಡು ರಾಜ್ಕುಮಾರ್ನ ಕ್ಲೋಸಪ್ ಬಿಟ್ಟರೆ ಬೇರೆ ಏನಿಲ್ಲ. ನಾದಮಯ ಸಾಂಗು. ಎಷ್ಟು ಹೊತ್ತು ಸರ್, ನಾ ಒಂದು 50 ಸರ್ತಿ ನೋಡಿರ್ಬೇಕಂದ್ರೆ. ಆ ಡೆಪ್ತ್ ಆಫ್ ಆ್ಯಕ್ಟಿಂಗ್, ಆ ಡೆಪ್ತ್ ಆಫ್ ಕನ್ವಿನ್ಸಿಂಗ್ ಒಬ್ಬ ಆ್ಯಕ್ಟರ್ ಆಗಿ ಆಡಿಯನ್ಸನ್ನು ಹಿಡಿದಿಡೋ ಶಕ್ತಿ ಏನದಲ್ಲ ಅದು ವಿ ಹ್ಯಾವ್ ಲಾಸ್ಟ್. ಒಬ್ಬ ಕಿರಿಯ ಹುಡುಗಾಗಿ ತಮ್ಮನ್ನು ಕೇಳೋದು, ಯಾಕೆ ಪಲ್ಲಟ? ನಿಮ್ಮ ಕೈ ಇಷ್ಟವ ಸರ್. ಈಗ ನೋಡ್ರಿ ಸರ್, ನೀವು ಈಗ ಆಗಳ ಹುಡುಗಿ ಕೈಯಾಗ ನೀವು ಮೊಬೈಲ್ ನಿಂದ್ರಸಮ 4 ಸರ್ತಿ ಹೇಳಿದ್ರಿ ನೀವು. ಕಾರಣ ಏನಂತಂದು ನಮ್ಗೆ ಡಿಸ್ಟರ್ಬ್ ಆಗ್ತದೆ. ಹೌದು, ನಾವು ಶೂಟ್ ಮಾಡ್ಲಿಕ್ಕತ್ತೀವಿ, ನಮ್ಗೆ ಡಿಸ್ಟರ್ಬ್ ಆಗ್ತದೆ, ಅದು ಫ್ಯಾಕ್ಟ್. ಬಟ್ ಆಕೀಗ ಅದನ್ನು ಆ ಲೆವೆಲಿಗೆ ಕೇಳಲಿಲ್ಲ ಅಂತಂದ್ರೆ ತಿಳಿಯಂಗಿಲ್ಲ. ಆಕಿ ವಾಲ್ಯೂಮ್ ಅಷ್ಟು ಇಷ್ಟಕ್ಕೆ ಕೇಳ್ಬೇಕು ಮಕ್ಕಳು, ಅಂದಾಗ ರೀಲ್ಸ್ ಅರ್ಥ ಆಗ್ತಾವೆ, ಇಲ್ಲಾಂದ್ರೆ ಆಗೋದಿಲ್ಲ ಸರ್. ಮಗು ಈಗ ಅಳ್ತದ ಅಂತಂದ್ರೆ ಅವು ಮೊದಲು ತನಕ ಏನು ಮೊಬೈಲ್ ಕೊಡ್ತಾಳ, ಆಮೇಲೆ ಅನ್ನ ಕೊಡ್ತಾಳ. ಸೊ ನೀವು ವಿಚಾರ ಮಾಡಿರಿ, ನೀವು ಹುಟ್ಟಿದಾಗ ಫಸ್ಟ್ ನಿಮ್ಗೆ ಏನು ಕೇಳಿಸ್ತದೆ? ಮಗುಳುತ್ತೆ ಅಲ್ಲ, ಯಾರೋ ಮಾತಾಡಿದ್ದೆ ಕೇಳಿಸ್ತದೆ. ಯಾಕಂದ್ರೆ ಕಿವಿ ಅಷ್ಟೇ ಓಪನ್ ಇರ್ತಾವೆ. ಹೌದು, ಕಾಣಿಸಂಗಿಲ್ಲ. ಯಾಕಂದ್ರೆ ಕಣ್ಣು ಮುಚ್ಚಿದ್ರೆ ಕಾಣಿಸಂಗಿಲ್ಲ, ನಿಮ್ಗೆ ತೆಗೆದ್ರೆ ಅಷ್ಟೇ ಕಾಣಿಸ್ತದೆ. ಕೇಳಿಸ್ತದೆ, ಶಬ್ದ ಕೇಳಿಸುತ್ತೆ. ಆಮೇಲೆ ಮೂಗು ವಾಸನೆ ನೋಡ್ತದೆ. ನಾವಂದಾಗ ನಾವು ಅನ್ಕೋತಿದ್ವಿ ಏನಂತಂದು ನಮಗೆ ಅಗ್ರಿ ಸುಶ್ರಾವವಾಗಿ ನಮಗೆ ಕೇಳಿಸ್ಲಿಕ್ಕೆ ಸಿಗೋದೆ ಅಂದ್ರೆ ಆಕಾಶವಾಣಿ, ರೇಡಿಯೋ ಎಲ್ಲರೇ ಹಚ್ಚಿತ್ತು ಕೇಳಿಸ್ತೈತೆ ನಮಗೆ. ಈಗಿನ ಮಕ್ಕಳಿಗೆ ಏನು ಕೇಳಿಸ್ತದೆ? ಈಗ ಹುಟ್ಟಿದ ಮಗು ಏನು ಕೇಳಿಸ್ತದೆ? ಮೊಬೈಲು, ರೀಲ್ಸು. ಆಕಿ ಒಬ್ಬಾಕಿ ಕೂಸಿನ ಹಡದ್ಲು ಆಕಿನ ತಂದು ಬೆಡ್ಡಿಗೆ ಹಾಕಿದ್ರು. ನಾ ಅಲ್ಲೇ ಮಗ್ಳು ಯಾರನ್ನೋ ಭೇಟಿಯಾಗ್ಲಿಕ್ಕೆ ಹೋಗಿದ್ದೆ. ನಾ ಅಲ್ಲಿ ಕೂತಿದ್ದೆ. ಆಕಿ ಎಚ್ಚರ ಆತು, ಎಷ್ಟು ನೋಡಿದ್ಲು, ಹಿಂಗೆ ಆಜು ಬಾಜು ಎಲ್ಲ ತರ್ಕೊಳ್ಳಿಕ್ಕೆ ಶುರು ಮಾಡಿದ್ದಕ್ಕೆ. ನಾ ಮೋಸ್ಟ್ಲಿ ಕೂಸಿನ ಹುಡುಕ್ಲಿಕ್ಕತ್ತಾಳ ಅಂತ ತಿಳಿದು ಇಲ್ಲೇನಮ್ಮ ಕೂಸು ತಂದು ಕೊಡ್ತಾರೆ. ಇಲ್ಲ ಸರ್, ಮೊಬೈಲ್ ಇಲ್ಲದ ಸರ್, ನಾ ಸ್ಟೇಟಸ್ ಹಾಕ್ಬೇಕು ಅಂದ್ಲಕ್ಕಿ. ಮಗು ಹಡ್ದು ಸ್ಟೇಟಸ್ಸು
ಹಡ್ದೀನಿ ನನಗೆ ಅಂತ. ಇಷ್ಟು ನಾವು ಅಡಿಕ್ಟ್ ಆಗಿಬಿಟ್ಟೇವೆ ಇದಕ್ಕೆ. ಈ ಅಡಿಕ್ಷನ್ ಲೆವೆಲ್ ಹ್ಯಾಸ್ ಕ್ಲೋಸ್ಡ್ ಅವರ್ ಆಲ್. ಈ ಇಂದ್ರಿಯಗಳೇ ಇಲ್ಲ ಸರ್. ನಾನೇ ಸರ್ ದಿನಕ್ಕೆ ನಾನು 4 ರಿಂದ 5 ಪುಟ ಓದ್ಲಾರ್ದ ಮಲ್ಕೋತಿದ್ದಿಲ್ಲ. ಎಷ್ಟೋ ಸರ್ತಿ ನನ್ನ ಮನೆಯೊಳಗೆ ನಮ್ಮ ತಾಯಿ ನನ್ನ ಹೆಂಡ್ತಿ ನಂಗೆ ಬೈತಿದ್ರು. ಯಾಕಂದ್ರೆ ನಾವು ಓದ್ಕೋತ ಮಲ್ಕೊಂಬಿಡೋ. ಲೈಟ್ ಆಫ್ ಮಾಡ್ತಿದ್ದಿಲ್ಲ. ಅವ್ರ ಪಾಪ ಬಂದು ಲೈಟ್ ಆಫ್ ಮಾಡಿ ಹೋಗ್ತಿತ್ತು. ಇಲ್ಲಾಂದ್ರೆ ಬೆಳತಂಕ ಉಳಿತೈತೆ ಲೈಟು ಅಂತ ಹೇಳಿ. ಈಗ ನನಗೆ ಓದಲಿಕ್ಕೆ ಆಗಲ್ಲ ಸರ್. ಯಾಕಂದ್ರೆ ಈಗ ನೀವು ಇದಕ್ಕೆ ಬಿದ್ದಿದ್ದೀರಿ ಸರ್. ಇದನ್ನು ಬಿಟ್ಟರೆ ಇಲ್ಲ ಸರ್ ಜೀವನ. ಇದ್ರಾಗ ಕಮ್ಯುನಿಕೇಟ್ ಮಾಡ್ತಾರೆ. ಅಮೌಂಟ್ ಎಷ್ಟಾತ ಹೇಳಪ್ಪ ವಾಟ್ಸಪ್ ಕಳ್ಸಿ ನೋಡ್ರಿ ಅಂತ ನಾವು. ಅವ್ನು ಹೇಳಂಗಿಲ್ಲ ಇಲ್ಲ ನಿಮಗೆ. ಅಲ್ರಿ ಕೊಡೋದು ಎಷ್ಟದ ಹೇಳ್ರಿ, ಅಲ್ಲೇ ನೋಡಿ ಹಾಕ್ರಿ ಸರ್. ನಾ ಬ್ಯಾಂಕಿಗೆ ಹೋಗಂಗಿಲ್ಲ, ಪೋಸ್ಟ್ ಆಫೀಸಿಗೆ ಹೋಗಂಗಿಲ್ಲ, ತಿನ್ಲಿಕ್ಕೆ ಹೊರಗೆ ಹೋಗಂಗಿಲ್ಲ, ಎಲ್ಲ ಮೊಬೈಲ್. ನೀ ಕೂತಲ್ಲೇ ಬಾ ಅಂದ್ರೆ ಹೆಂಗೆ? ಈಗ ಸಿನಿಮಾ ಹೆಂಗೆ ಸರ್? ಕೂತಲ್ಲೇ ಅವ್ನ ಮನೆಗೆ ಹೋಗ್ತಾ ಥಿಯೇಟ್ರ್ ಇದ್ದಲ್ಲಿಗೆ ಇರ್ಬೇಕವ. ಈಗ ಅದು ಬಿಟ್ಟ ಥಿಯೇಟ್ರಿಗೆ ಹೋಗೋದು ಬಿಟ್ಟವ ಇಲ್ಲೇ ಬರ್ತದೆ ಬಿಡು ಮನೆಗೆ. ನನ್ನ ಇವು ಕೆಲವು ಮಂದಿ ಅಂತೂ ಎಂಥವ್ರೆ ಬರಲಿ ಬಿಡ್ರಿ OTTಯಾಗ ನೋಡಿದ್ರೆ ಅಂತಾರೆ. ಈಗ ಅವ ಕೋಟಿ ಗಟ್ಟಲೆ ಹಾಕಿ ಗಡ್ಡ ಹರ್ಕೊಂಡು ಮೈಕ್ ಹರ್ಕೊಂಡು ಅವನೊಂದು ಸಿನಿಮಾ ಮಾಡಿದ್ದೆಲ್ಲ ವೇಸ್ಟ್. ದ ಕಾನ್ಸೆಪ್ಟ್ ಈಸ್ ಗೋಯಿಂಗ್ ಅಂದ್ರೆ ವಿ ಆರ್ ಗೋಯಿಂಗ್ ಔಟ್. ಈ ಸಿನಿಮಾ ಇಷ್ಟು ಗ್ರ್ಯಾಂಜರ್ ಇರೋದು, ಗ್ಲ್ಯಾಮರ್ ಇರೋದು, ಅದಕ್ಕೆ TV ಸಪೋರ್ಟ್ ಅದ, ಅದಕ್ಕೆ ಇದು ಏನು ನಿಮಗೆ ಮೀಡಿಯಾ ಸಪೋರ್ಟ್ ಅದ, ಎಲ್ಲ ಅದ. ಅದಿದ್ದು ಸಕ್ಸಸ್ ಆಗೋಲ್ತು. ಈಗ ನಮ್ಗೆ ನಾಟಕ ಸಕ್ಸಸ್ ಮಾಡಂದ್ರೆ ಹೆಂಗೆ ಮಾಡ್ತೀರಿ ನೀವು? ನಾಟಕದಾಗ ಮೆರಾಕಲ್ಲ ಆಗ್ಬೇಕಲ್ಲ ಏನ್ರಿ ಒಂದು. ಇಲ್ಲಂತಂದ್ರೆ ಹೆಂಗೆ? ಇದನ್ನೆಲ್ಲ ಮೀರಿ ಜನರ ಆಕರ್ಷಣೆ ಕಾಣಬೇಕು. ನಾಟಕದಾಗೂ 5 ಸೆಕೆಂಡಿಗಿಂತ ಹೆಚ್ಚಿಗೆ ಇರಬಾರ್ದು ಸೀನ್. ಯಾಕಂದ್ರೆ ನಮ್ಮ ಕಣ್ಣು ಅದನ್ನ ನೋಡಿ ಟ್ರೈ ಇದು ಆಗ್ಬಿಟ್ಟಾವ, ಟ್ರೈನ್ ಪ್ರಾಕ್ಟೀಸ್ ಆಗ್ಬಿಟ್ಟಾವ. ಸರ್ ಭರತನಾಟ್ಯ, ಶಾಸ್ತ್ರೀಯ ಗಾಯನ ಇದನ್ನೆಲ್ಲ ಕೇಳಿಗೆ ಮಂದಿ ಇದ್ದಾರಂತ ಹೇಳಿದ್ರೆ ನೀವು ಆ ಮನಸ್ಥಿತಿ ಆಡಿಯನ್ಸ್ ಇಲ್ಲ, ಎಲ್ಲ ಬದಲಾಗ್ಬಿಟ್ರ ಸರ್. ನಿಮಗೆ ಫಸ್ಟ್ ಆ ಕಲೆಯ ಇದನ್ನು ತಿಳ್ಕೊರಿ. ಏನಂತಂದ್ರೆ ಈಗ ಅವ ಹಿಂದೂಸ್ತಾನಿ ಸಂಗೀತ ಬರೋಬ್ಬರಿ ಹಾಡ್ತಾನ ಅಂತ ಹೇಳ್ಬೇಕಾದ್ರೆ ನಿಮಗೆ ಬೇಸಿಕಲಿ ಒಂಚೂರು ಹಿಂದೂಸ್ತಾನಿ ಸಂಗೀತ ಗೊತ್ತಿರ್ಬೇಕು. ಅದರದ್ದೊಂದು ಸಂಸ್ಕಾರ ನಮಗಿರ್ಬೇಕು ಒಂಚೂರು. ಒಂಚೂರು ಅದರ ಅಪ್ರಿಸಿಯೇಷನ್ ಕ್ವಾಲಿಟಿ ಗೊತ್ತಿರ್ಬೇಕು ನಿಮಗೆ. ಹಂಗೆ ಕೂತ್ರೆ ಏನು ಮಾಡ್ತೀರಿ? ಏನೋ ಬೋರಿದು. ನಮಗೆ ಯಕ್ಷಗಾನ ತಿಳಿದೇ ಇಲ್ಲೇನು. ಯಾಕಂದ್ರೆ ಆ ಯಕ್ಷಗಾನದ ಕುಣಿತ, ಅದರ ಹೆಜ್ಜೆ, ಅದರ ಅಭಿನಯ, ಅದರ ಮಾತುಗಾರಿಕೆ ಅವ್ರಿಗೆಲ್ಲ ಗೊತ್ತದ. ಅವ್ರು ಅದನ್ನು ನೀವು ಬೆಳತಂಕ ಕೊಂಡಿರಿ ನೋಡ್ತಾರೆ ಅವರು. ನಮ್ಮಲ್ಲಿ ಹಂಗೆ ಹಿಂದೂಸ್ತಾನಿ ಸಂಗೀತ ಗೊತ್ತಿದ್ದವ ನೀವು ಬೆಳತಂಕ ಹಾಡ್ರಿ ಅವ್ನು ಇದ್ರ ಕೇಳ್ತಾನವ. ಈ 3 ಸೆಕೆಂಡಿಗೆ 4 ಸೆಕೆಂಡಿಗೆ ರೀಲ್ ಚೇಂಜ್ ಮಾಡಿ ನೋಡೋರಿದ್ರೆ ನೀವು ಹಿಂದೂಸ್ತಾನಿ ಹಾಡಿದ್ರೆ ಏನು ಮಾಡ್ತಾನವ? ನಾನು ಇಷ್ಟು ಚಲೋ ಫುಲ್ ಪ್ಲಜ್ ನಾಟಕ 2 ತಾಸು 1.5 ತಾಸು 2.5 ತಾಸನ್ನು ಫುಲ್ ಪ್ಲಜ್ ಕಾಮಿಡಿ ಮಾಡ್ತೇನೆ ಬರ್ರಿ, ಒಂದು 100 ರೂಪಾಯಿ ಟಿಕೆಟ್. ಸರ್ ನೀವೇನು ಸರ್ ಯೂಟ್ಯೂಬ್ನಾಗ ಬಿಡಬಾರ್ದೇನು ಸರ್ ಒಂದು ಸಣ್ಣ ಜೋಕ್ ಹೇಳಿ ಅಂತಾರೆ. ಮತ್ತು ಮೇಲೆ ಸಜೆಷನ್ ಅದಕ್ಕೆ ನೀವು ಪ್ರತಿದಿನ ಒಂದು ಬಿಡಿ ಸರ್ ನೋಡಿ 3 ತಿಂಗಳಲ್ಲಿ ಮೊನಿಟೈಸ್ ಆಗ್ತೀರಾ. ಏನು ಮಾಡೋಕೆ ನಾವು ಮೊನಿಟೈಸ್ ಆಗಿ? ನಾವು ಕಲ್ತದ್ದು ನಾಟಕ ಮಾಡಬೇಕಾಗಿದ್ದನ್ನ. ಅಫ್ಕೋರ್ಸ್ ನಮ್ಮ ತಪ್ಪದು, ನಮ್ಗೆ ಆ ಜಗತ್ತಿನ ಜೊತೆ ಹೋಗ್ಲಿಕ್ಕೆ ಬರೋಂಗಿಲ್ಲ. ವಿ ಡೋಂಟ್ ನೋ ದ ಟೆಕ್ನಾಲಜಿ ವಾಟ್ ದೇ ಯೂಸ್ ಆ್ಯಂಡ್ ದೇ ಎಂಟರ್ಟೈನ್ ಪೀಪಲ್. ಅದನ್ನು ಯಾರನ್ನೂ ಬ್ಲೇಮ್ ಮಾಡ್ಲಿಕ್ಕೆ ತಯಾರಿಲ್ಲ. ದಟ್ ಈಸ್ ದ ಡೆವಲಪ್ಮೆಂಟ್. ಹೌದು ಡೆವಲಪ್ಮೆಂಟ್ ಆಗ್ತದೆ. ಆ ಡೆವಲಪ್ಮೆಂಟಿನ ಜೊತೆ ನಾವು ಮುಂದೆ ಹೋಗ್ಬೇಕು ನಮ್ಗೆ ಬೇಕಂತಂದ್ರೆ, ಇಲ್ಲಾಂದ್ರೆ ಇಲ್ಲ. ಸೊ ಸರ್ದೇಶ್ ಪಾಂಡೆ ಅವ್ರು ಸರಿದಾರ ಅಥವಾ ಹೊಂದ್ಕೋತಾರ? ಸರ್ ನಮ್ದು ಹೆಂಗೆ ಆಗ್ಬಿಟ್ಟಂದ್ರೆ ಇತ್ಲ ಕಡೆ ನಮ್ಮನ್ನು ಬಿಡ್ಲಿಕ್ಕೂ ಬರೋಂಗಿಲ್ಲ, ಕರಸಾಗಡ್ ತಳ್ಳಾಕೂ ಬರೋಂಗಿಲ್ಲ, ಹಾಕ್ಲಿಕ್ಕೂ ಬರೋಂಗಿಲ್ಲ, ಬರ್ರಿ ಒಳಗೆ ಅನ್ಲಿಕ್ಕೂ ಬರೋಂಗಿಲ್ಲ. ನಮ್ಮನ್ನು ಆಯ್ತಪ್ಪ ನೀವು ಭಾಳ ದೊಡ್ಡ ಕಲಾವಿದ ಬರ್ರಿ ನೀನು ನಮ್ಗೆ ಬರೋಂಗಿಲ್ಲ ಅವ್ರು ಮಾಡಿದ್ದೀನಿ. ನಾವು ಕೆಲವು ಸೀರಿಯಲ್ ಅಲ್ಲಿ ಎಲ್ಲರೇ ಇದಕ್ಕೆಲ್ಲ ಕರೆದಿರ್ತಾರೆ, ಅಲ್ಲಿ ಹೋಗಿರ್ತೇನೆ ನಾ. ಅವು ಏನೋ ಈಗಿನೂ 1-2 ಹಾಡು ಹೇಳ್ತಾರೆ. ಆಮೇಲೆ ಈಗಿನ ಹೀರೋಯಿನ್ಗಳ ಹೆಸರು ಹೇಳ್ತಾರೆ, ಹೀರೋಗಳು. ಅವು ನಮ್ಗೆ ಯಾರಂತ ಗೊತ್ತಿರಂಗಿಲ್ಲ ಅವರು. ನಾವು ಮೊದಲು ಅಗದಿ ದಡ್ರಂಗೆ ಫಸ್ಟ್ ಅವ್ರು ಯಾರು ಸರ್ ಅಂತ ಕೇಳ್ಬೇಕು. ಇವ್ರು ಭಾಳ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಸರ್ ಅಂತಾರೆ. ನಾವು ನಮ್ಮ ಪ್ರಕಾರ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅಂತಂದ್ರೆ ಒಂದು 40 ವರ್ಷ ಕೆಲಸ ಮಾಡಿ ಒಂದು 25-30 ಹಿಟ್ಟು ಕೊಟ್ಟು ಒಂದು 100 ಹಾಡು ಹಿಂಗೆ ಅವ್ರದ್ದು ಒಂದೇ ಮಾಡಿರ್ತಾರೆ ಅವರು. ಅದು ಎಲ್ಲ ದೇವ್ರ ಗುಡಿ ಮೈಕ್ ಸೆಟ್ನಿಂದ ಹಿಡಿದು ರಿಕ್ಷಾ ಟ್ಯಾಕ್ಟರ್ ಎಲ್ಲದ್ರಾಗ ಕೇಳಿ ಅದ್ರ ಮೇಲೆ 1,000 ರೀಲ್ಸ್ ಆಗಿ ಅವೆಲ್ಲ ಅಂಥವು ನಮ್ಗೆ ಎಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಸರ್. ಅದು ಇಟ್ ಈಸ್ ನಾಟ್ ಅವರ್ ಏರಿಯಾ ಆಫ್ ವರ್ಕಿಂಗ್. ನಮಗೆ ಅಂಥದ್ದು ಮಾಡ್ಲಿಕ್ಕೆ ಬರಂಗಿಲ್ಲ. ಸತ್ತು ಬಿದ್ರೆ ನಾವ್ ಯಾಕೆ ಬಂದು ತೆಗಿಬೇಕ್ರಿ? ಆದ್ರೆ ಅದ್ರ ರಿಲೇಟಿವ್ ಹೇಳೋಣ ಅಂತ ನಿಮಗೆ ಫೋನ್ ಮಾಡಿದೆ ಅಷ್ಟೇ. ನಮಗೆ ಈಗಿನ ಡ್ರಾನ್ಸ್ ಡ್ರಿಲ್ ಅನ್ನಿಸ್ತಾವಪ್ಪ. ನಾವು ಶಾಲೆಗಿದ್ದಾಗ ಡ್ರಿಲ್ ಮಾಡ್ತಿದ್ವಿ. ಈಗ ಅವು ಏನೋ ಡಾನ್ಸ್ ಅಂತವು. ಅವು ಈಗ ರಿಯಾಲಿಟಿ ಶೋಗಳ ಒಳಗಂತೂ ನಾನು ನೋಡ್ತೀನಿ. ಇಟ್ ಈಸ್ ಮೋಸ್ಟ್ ಆಫ್ ಇಟ್ ಈಸ್ ಆಕ್ರೋಬ್ಯಾಟ್. ಅದು ಜಿಮ್ನಾಸ್ಟಿಕ್ಸ್, ಆರೋದು ಬೀಳೋದು, ಜಿಮ್, ಕುಣಿಯೋದು, ಲಾಲಿತ್ಯ, ಗ್ರೇಸು, ರಸ. ಅವು ಏನು ನಮಗೆ ತಿಳಿಯೋಂಗಿಲ್ಲ. ಸುಡುಗಾಡ ಅಲ್ಲಿರೋ ಬರೀ ಜಡ್ಜ್ಗಳಿಗೆ ಅಷ್ಟ ತಿಳಿತಾವೋ, ತಿಳಿಯಂಗಿಲ್ಲ ಇಲ್ಲ ಅವನು. ಅದು ಯಾವುದೋ ಹೊಸ ಮಾಡರ್ನ್ ಆರ್ಟ. ಅದು ಸರ್ ಈಗ ನೀವು ಆರ್ಟ್ ಅಂತಂದ್ರೆ ನಮಗೇನಂತ ನಾ ಆಗಲೇ ಹೇಳ್ಬಿಟ್ಟೆ ನಿಮ್ಗೆ. ಆರ್ಟ್ ಈಸ್ ಸಮಥಿಂಗ್ ವಿಚ್ ಶುಡ್ ಕನ್ವಿನ್ಸ್ ಯುವರ್ ಆಡಿಯನ್ಸ್. ಅದು ನಮ್ಗೆ ಕನ್ವಿನ್ಸು ಆಗೋದಿಲ್ಲ, ಬೇರೆ ಏನೋ ಅನ್ನಿಸ್ತದೆ. ಅದು ಯಾವುದೋ ಒಂದು ವರ್ಗದ ಪ್ರೇಕ್ಷಕರಿಗೆ ಆಗ್ತಿರ್ಬೇಕು ನಾವು. ಅಲ್ಲ ಈಗ ಅಂಥ ವರ್ಗದ ಜನನ ಜಾಸ್ತಿ ಆಗಿರೋದ್ರಿಂದ ನಮ್ಮಂಥವ್ರು ಹಿಂದೆ ಸರಿಬೇಕು, ಒಳಗೆ ಬರ್ಬೇಕು, ಹೊರಗೆ ಹೋಗ್ಬೇಕು, ಏನು ತಿಳಿಯೋದು ನಮ್ಗೆ.
ಆಮೇಲೆ ಎಲ್ಲ ಎಷ್ಟು ಸ್ಕ್ರಿಪ್ಟೆಡ್ ಇರ್ತದೆ, ಎಲ್ಲ ಎಷ್ಟು ಇದು ಇರ್ತದೆ ಅನ್ನೋದು ಕ್ಲಿಯರ್ ಗೊತ್ತಾಗ್ತದೆ. ಅದು ಯಾಕೆ ಮಂದಿಗೆ ತಿಳಿಯಂಗಿಲ್ಲ ಅಂತ. ಅದು ಯಾವುದೋ ಒಬ್ಬ ಬಡ್ತಾನೆ, ಅವ್ರ ಅಪ್ಪಿಲ್ಲ, ಅವ ಹಾಡು ಹಾಡ್ತಾನೆ, ಆಯ್ತು ಚಲೋ ಹಾಡ್ತಾನೆ ಒಪ್ಪೋಣ. ಆದ್ರೆ ಯಾವ ಹಾಡು ಹಾಡ್ತೀನಿ, ಹೊಸದು ಏನರ ಹಾಡ್ದ ಏನಿಲ್ಲ, ಅದು ಹಳೆಯ ಅವು PB ಶ್ರೀನಿವಾಸ ಅವರು ಅಷ್ಟು ವರ್ಷದಿಂದ ಹಾಡಿದ್ದು, ಎಷ್ಟು ಚಂದ ಹಾಡ್ಯಾರ ಅವರು. ಅದನ್ನು ನೀ ಮತ್ತೆ ಹಾಡೋದ್ರಾಗ ಏನು ಸೆಣತನ ಅದಪ್ಪ. ಅದಕ್ಕೂ ನಾವು ಒಂದು 20 ಕ್ಯಾಮ್ರಾ, 1 ಲಟ್ ಸೆಟ್ಟು, ಅದನ್ನು ಹೊಗಳೋದು ಅವೆಲ್ಲ ಕಾರ್ಯಕ್ರಮ ಏನ್ರಿ ನೋಡ್ಬೇಕನ್ರಿ ಅವನ್ನೆಲ್ಲ ನಾವು. ಆದರೆ ಹೆಚ್ಚು ಹಣ ಗಳಿಸುತ್ತೆ ಅದು ಅಲ್ಲದು ಸರ್. ರೊಕ್ಕ ಎಲ್ಲ ಸೆಕೆಂಡರಿ ಸರ್. ರೊಕ್ಕ ನೀವು ಏನು ಮಾಡಿದರೂ ಬರ್ತದೆ, ನೀವು ದುಡಿಬೇಕಷ್ಟೆ. ನಿಮಗೆ ಕೆಲಸ ಚಲೋ ಗೊತ್ತಿರ್ಬೇಕು. ನಿಮಗೆ ಕೆಲಸ ಚಲೋ ಗೊತ್ತದ ಅಂತ ನಿಮ್ಗೆ ಕಸಾಪಸ ಎಲ್ಲ ತೋರಿಸ್ಬಾರ್ದು ನಾವು. ಸರ್ ಈಗ ಅವ್ನು ಯಾವುದೋ ಲೈಫ್ ತೊಗೊಂಡು ನಾ ಏನು ಮಾಡ್ತೀನಿ ಸರ್, ಏನು ಪ್ರೇರಣೆ ಆಗ್ತದೆ ಹೇಳ್ರಿ ಸರ್. ನಮ್ಗೆ ಏನು ಪ್ರೇರಣೆ ಆಗ್ಬೇಕು ಅದರಿಂದ, ಬದುಕಬೇಕಂತ ಏನು ಆಶಾ ಬರ್ತದೆ. ಒಂದು ಸರ್ತಿ ತೆಂಡೂಲ್ಕರ್ ಬಗ್ಗೆ ಚರ್ಚೆ ಆಗಿತ್ತು, ಏನು ಸಾಧಿಸ್ತಾರೆ, ಈ ಬರೀ 2 ವಿಕೆಟ್ ನಡುವೆ ಕೊಡೋದು ಅಷ್ಟೇ ಕೆಲಸ ಅಂತ. ಬಾಲ್ ಹೊಡಿಯೋದು 2 ವಿಕೆಟ್. ಹೀ ಈಸ್ ಗಾಡ್ ಆಫ್ ಕ್ರಿಕೆಟ್ ಅಂದ್ರೆ ಅವರು. ನಾವು ಒಪ್ಪೋಣ ಅಂದೆ, ಕ್ರಿಕೆಟಿಗೆ ಗಾಡ್ ಅವ, ಬದುಕಿಗಲ್ಲ. ಹೀ ಈಸ್ ಬೆಸ್ಟ್ ಇನ್ ದ್ಯಾಟ್, ಅದನ್ನ ಒಪ್ಪೋಣ ನಾವು. ಅವ್ರಿಗೇನು ಸ್ಫೂರ್ತಿ, ಅಷ್ಟು ಸೆಂಚುರೀಸು, ಅಷ್ಟಿದು ಹೆಂಗೆ ಸಾಧ್ಯ ಆಗ್ತದೆ? ಯಾಕಂದರೆ ಇಷ್ಟು ಮಂದಿ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ. ದೇ ಆಲ್ ಲವ್ ಹಿಸ್ ಗೇಮ್, ದೇ ಆರ್ ಸಕ್ಸಸ್ಫುಲ್. ಈಗ ಹಂಗೆ ನಮ್ಮ ನಾಟಕಗಳನ್ನು ನೋಡೋ ಕೆಲವು ಮಂದಿರೇ ಇದ್ದಾರೆ ಅಂತ ನನಗೆ ಗ್ಯಾರಂಟಿ ಇತ್ತು ಅಂದ್ರೆ ನಾನು ಇನ್ನೊಂದು ನಾಟಕ ಮಾಡ್ತೀನಿ. ದೇರ್ ಈಸ್ ನೋ ಇದು ಗ್ಯಾರಂಟಿ. ಹಾಂ, ನಾ ಈಗ ಈ ಸೆಳವಿನ ವಿರುದ್ಧ ಅಂದ್ರೆ ಎಷ್ಟು ಈಸ್ಲಿಕ್ಕೆ ಬರ್ತದೆ ಸರ್. ಒಂದ್ಸಲ ಕೈ ಸೋಲ್ಲೇಬೇಕಾಗುತ್ತೆ. ಕೈ ಸೋಲ್ತಾವ, ಮುಳುಗ್ತೇವೆ. ಓಕೆ, ಒಂದು ಹಂತದ ತನಕ ಫೈನ್. ಬಟ್ ಎವ್ರಿ ಟೈಮ್ ಆ ಡ್ಯಾಮಿನ ನೀರು ಬಿಟ್ಟಂಗೆ ಇದೊಂದು ಬಾಗ್ಲ ತೆಗಿತಾರೆ, ಇದೊಂದು ಬಾಗ್ಲ ತೆಗಿತಾರೆ. ಟೆಕ್ನಾಲಜಿ ಹೆಂಗೆ ಮುಂದೆ ಹೋಗ್ತದೆ ಹಂಗೆ ಇದ್ರಾಗ ಹೊಸ ಇನ್ವೆನ್ಷನ್ಗಳಾಗ್ತಾವೆ. ಆ ಹೊಸ ಇನ್ವೆನ್ಷನ್ಗಳಾದಾಗ ಆ ಹರಿವಿನೊಳಗೆ ಎಷ್ಟು ಸಣ್ಣ ಪುಟ್ಟ ಕಲ್ಲು ಗುಡ್ಡ ಗಿಡ ಪಡ ಇಂಥವು ಏನು ನಮ್ಮ ಅಥವಾ ನಡುವೆ ನಿಂತದೆ. ಒಂದು ಸ್ವಲ್ಪ ಆ ನೀರಿನ ಜೊತೆ ಎಂಜಾಯ್ ಮಾಡ್ತಿರ್ತೀವಿ, ನಾವು ಹೋಗ್ತೇವೆ. ಮತ್ತು ಪ್ರತಿ ಸರ್ತಿ ಹೊಸದು ಎಲ್ಲಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ? ನನಗೆ ಭಾಳ ಮಂದಿ ಕಾಮಿಡಿ ಸೀರಿಯಲ್ ಯಾಕೆ ಮಾಡಬಾರ್ದು, ಕಾಮಿಡಿ ಸೀರಿಯಲ್ ಯಾಕೆ ಮಾಡಬಾರ್ದು ವಾಹಿನಿಗಳಿಗೆ ಅಂತ ಕೇಳ್ತಿದ್ರು. ಪ್ರತಿದಿನ ಅರ್ಧ ತಾಸು ನಗುವಂಥ ಕಂಟೆಂಟು ವಿತ್ ಕೀಪಿಂಗ್ ದ್ಯಾಟ್ ಸ್ಟ್ಯಾಂಡರ್ಡ್ ಈಸ್ ವೆರಿ ಡಿಫಿಕಲ್ಟ್. ಹೌದು. ನಮ್ಮಲ್ಲಿ 1000 ಗಟ್ಟಲೆ ಎಪಿಸೋಡ್ಸ್ ಮಾಡಿದವರು ಇದ್ದಾರೆ. writing comedies, doing it. See, again we have to look at the standard what they are doing. Of course I am not ready to comment. ಯಾರ ಬಗ್ಗೆನೂ ನನಗೆ ಕಾಮೆಂಟ್ ಮಾಡೋದು ಇದು ಅಂತಲ್ಲ. ಆದರೆ ಏನಂತಂದ್ರೆ ಆ ಕಂಟೆಂಟ್ ತಯಾರು ಮಾಡಲಿಕ್ಕೆ ಇಟ್ ಈಸ್ ನಾಟ್ ದ್ಯಾಟ್ ಈಸಿ. ಚಲೋ ಹ್ಯೂಮರ್ ಏನಂಚೂರು ಆಗತ್ತಲ್ಲ, ಹಂಗೆ ಮಾಡ್ಲಿಕ್ಕೆ ಬರಂಗಿಲ್ಲ. ಇಟ್ ಶುಡ್ ನಾಟ್ ಬಿ ಡನ್ ಲೈಕ್ ದಟ್. ಆಮೇಲೆ ಈಗಿನ ಇವಕ್ಕೆಲ್ಲ ಈ ಕಾಮಿಡಿ ಗಿಮಿಡಿ ಅನ್ನೋವೆಲ್ಲ ಏನವ, ಈಗ ಬಿಲೋ ದಿ ಬೆಲ್ಟ್ ಮಾತಾಡಿಬಿಟ್ರೆ ಕಾಮಿಡಿ, ಯಾರಾದ್ರೂ ಜರ್ದು ಬಿದ್ದರೆ ಕಾಮಿಡಿ, ಅಥವಾ ಚೆನ್ನ ಪಣ್ಣ ತೆಗೆದು ಓಡಾಡಿದರೆ ಕಾಮಿಡಿ. ಇವೆಲ್ಲ ಕಾಮಿಡಿ ಅಲ್ಲ ಸರ್. ಅಂದರೆ ಕಾಮಿಡಿ ವಿತ್ ಗುಡ್ ಸೆನ್ಸ್ ಅಲ್ಲ. ಆ ಕ್ಷಣದಾಗ ಅಲ್ಲಿ ನಗು ಬರ್ಬೋದು ನಮ್ಗೆ. ಆರೋಗ್ಯಕ್ಕಂಥ ಕಾಮಿಡಿಗಳೆಲ್ಲ ಚಾರ್ಲಿ ಚಾಪ್ಲಿನ್ ಕಾಮಿಡಿ ಮುಂದೆ ನಾವು ಚಾರ್ಲಿ ಚಾಪ್ಲಿನ್ ಕಾಮಿಡಿ ನೋಡಿದೆವ್ರು, ಇದನ್ನು ನೋಡೋದ್ರೆ ಹೆಂಗೆ ನೋಡ್ತೇವೆ ನಾವು? ವೆರಿ ಡಿಫಿಕಲ್ಟ್. ಸೊ ಅದಕ್ಕೆ ಈ ಪ್ರವಾಹದ ವಿರುದ್ಧ ಈಜಕ್ಕಾಗಲ್ಲ ಅಂತ ಸ್ವಲ್ಪ ದೂರ ಇದ್ದೀರಿ. ಅದೇ ಹೇಳಿದ್ನಲ್ಲ, ಈಗ ನಾವು ದೂರ ಇದ್ದೇವೆ ಅಂದ್ರೆ ದೂರ ಇದ್ದೇವೆ, ಇಲ್ಲ ಅಂದ್ರೆ ಇಲ್ಲ. ಏನು ಮಾಡ್ಬೇಕು ಏನು ಮಾಡಬಾರ್ದು ಅನ್ನೋದು. ಈಗ ನಾ ಮತ್ತೆ ಮಾಡಿದ್ರೆ ನನ್ನ ಸ್ಪೆಷಲೈಸೇಷನ್ ಇರೋದು ನಾಟಕ. ನಾಟಕನ ಮಾಡಬೇಕು ಮತ್ತು ವ್ಯಾವಹಾರಿಕ ನಾಟಕವನ್ನು ಮಾಡ್ಬೇಕು. ಹಾಗಾಗಿ ನೀವು ಒಂದು ಪ್ರಶ್ನೆ ಕೇಳಿದ್ರಿ ನನಗೆ, ಅದು ವ್ಯಾವಹಾರಿಕವಾಗಿ ಮಾಡ್ಬೇಕಂತ. ಹೌದು, ವ್ಯಾವಹಾರಿಕವಾಗಿ ಮಾಡ್ಬೇಕು ಸರ್. ಜಗತ್ತಿನಾಗ ಈಗ ಎಲ್ಲ ವ್ಯವಹಾರದ ಮೇಲೆ ಅದ ಸರ್. ಹೌದು, ಈಗ ನೋಡ್ರಿ ನಮ್ಮಲ್ಲಿ ಅನ್ನದಾನ ಅದೆಲ್ಲ ಅನ್ನದ ಸೇವಾ ಅಂತೆಲ್ಲ ಮಾಡ್ತಾರೆ ಮಂದಿ. ಬಟ್ ಕ್ಯಾಟ್ರಿಂಗ್ ಇಂಡಸ್ಟ್ರಿ ಎಷ್ಟು ದೊಡ್ಡ ಇಂಡಸ್ಟ್ರಿ ಈಗ ಜಗತ್ತಿನಾಗ. ಅದಕ್ಕೆ 108 ಹೆಸರು, 108 ವೇಷದಾಗ, 108 ಬಣ್ಣದಾಗ, 108 ಇದ್ರೊಳಗೆ. ನೀವು ಒಂದು ಪ್ಲೇಟ್ ಇಡ್ಲಿ ವಡ ದರ್ಶನಿ ಒಳಗೆ ತಿಂದ್ರೆ ಬೇರೆ ರೇಟ್, ಅದನ್ನು ಇನ್ನೊಂದು ಸ್ವಲ್ಪ ಕೂತು ತಿನ್ನುವಂಥ ಅಂಗಡಿ ಒಳಗೆ ಹೋದ್ರೆ ಬೇರೆ ರೇಟ್, ಅದು ಇನ್ನೊಂದು ಸ್ವಲ್ಪ ನೀವು 3 ಸ್ಟಾರ್ ಹೋಟೆಲ್ನಾಗ ಹೋದ್ರೆ ಬೇರೆ ರೇಟ್, 5 ಸ್ಟಾರ್ ಹೋಟೆಲ್ನಾಗ ಬೇರೆ, ರೈಲ್ವೆ ಸ್ಟೇಷನ್ನಾಗ ಅದಕ್ಕೆ ಬೇರೆ ರೇಟ್, ವಿಮಾನ ನಿಲ್ದಾಣದಾಗ ಬೇರೆ ರೇಟ್, ವಿಮಾನ್ಯಾಗ ಬೇರೆ ರೇಟ್. ಅದಕ್ಕೆ ಅವ ಏನು ಇಡ್ಲಿ ಅಂತಂದ್ರೆ ಅವ ಏನು ಬೇರೆ ಮಾಡಂಗಿಲ್ಲ, ಇವ ಏನು ಬೇರೆ ಮಾಡಂಗಿಲ್ಲ, ಎಲ್ಲರೂ ಮಾಡೋದು ಅದನ್ನ. ಅದು ವ್ಯವಹಾರ ಆಗಿದೆ. ಸೇವಾ ಅನ್ನೋದು ಎಲ್ಲಿದೆ? ಇಲ್ಲ. ಎಜುಕೇಷನ್, ವಿದ್ಯಾದಾನ ಆಗಬೇಕು ನಮ್ಮಲ್ಲಿ ಅಂತ. ನಮ್ಮ ಶಾಲಿಗೆ ಬರ್ರಿ ನಿಮ್ಮನ್ನು ಹಿಂಗೆ ಮಾಡ್ತೀವಿ, ನಿಮ್ಮ ಶಾಲಿಗೆ ಬರ್ರಿ ಹಿಂಗೆ ಮಾಡ್ತೀವಿ, ನಾವು ಅದನ್ನು ಮಾಡ್ತೀವಿ, ನಾವು ಇದನ್ನು ಮಾಡ್ತೀವಿ, ನಮ್ಮ ಫೀ ಇಷ್ಟು, ನಿಮ್ಮ ಫೀ ಅಷ್ಟು, ನಮ್ಮ ಫೀ, ನಾವೆಲ್ಲ ಅದನ್ನ ಮಾತಾಡ್ತಿದ್ವಿ. ನನ್ನ ಮಗಳ ಫೀ 1.5 ಲಕ್ಷ ರೂಪಾಯಿ ಕಟ್ಟಿ ಬಂದೆ ಈ ವರ್ಷ ಅಂತ. ನಾವು 1.5 ಲಕ್ಷ ರೂಪಾಯಿದಾಗ ನಮ್ಮದು ಇಡೀ ಎಜುಕೇಷನ್ ಮುಗಿದು ತಿರುಗಿ ನಾವು ನಮ್ಮ ಮಕ್ಕಳ ಎಜುಕೇಷನ್ನು ಮುಗಿಸಿದ್ವಿ. ಅದ್ರಾಗ ಡೊನೇಷನ್ 5 ಲಕ್ಷ. ಸೊ ವಿದ್ಯಾದಾನ, ವಿದ್ಯಾ ಸೇವಾ, ಅಧ್ಯಾಪಕ, ಅದು ಇದು ಮತ್ತು ಎಲ್ಲಿ ಓದ್ ಸರ್ ಅದೆಲ್ಲ ಲಾಜಿಕ್ ಆಯ್ತು. ಕಲಾ ಸೇವೆ ಅಂತ
1-2 ಸೀರಿಯಲ್ನಾಗ ಹಿಟ್ ಆದವರು, ಸಿನಿಮಾದಾಗ ಹಿಟ್ ಆದವರು, ನಮ್ದೊಂದು ಅಂಗಡಿ ಓಪನಿಂಗ್ ಅದ ಬರ್ರಿ ರಿಬ್ಬನ್ ಕತ್ತರಿಸಲಿಕ್ಕೆ ಸರ್ ಅಪಿಯರೆನ್ಸ್ ಫೀ ಅಂತ 60,000 ರೂಪಾಯಿ ಕೊಡ್ಬೇಕು ಸರ್ ಅಂತಾರೆ ಅವ್ರು. ಕಾಣಿಸ್ಕೊಳ್ಳಿಕ್ಕೆ ಅಪಿಯರೆನ್ಸ್ ಫೀ ಸರ್ ತಪ್ಪೇನದ ಅವ್ರದ್ದು? ತಪ್ಪೇನದ ಅಂದಿನ ಕರೆಕ್ಟ್ ಅದ. ಇವತ್ತು ನಾ ಸಂಜೆ ಮುಂದೆ ಸೀರಿಯಲ್ಗೆ ಇವತ್ತು ನಾ ಆ್ಯಕ್ಟಿಂಗಿಗೆ ಹೋದ್ರೆ ನಂಗೆ 40,000 ರೂಪಾಯಿ ಕೊಡ್ತಾರೆ ಅವ್ರು. ಹೌದಪ್ಪ, ನೀ ಹುಬ್ಬಳ್ಳಿಗೆ ಕರಿತೀನಿ, ಒಂದು ದಿವ್ಸ ಹೋಗ್ಲಿಕ್ಕೆ, ಒಂದು ದಿವ್ಸ ಬರಲಿಕ್ಕೆ, ಒಂದು ದಿವಸ ಶೂಟಿಂಗು, 3 ದಿವ್ಸ ಹೊತ್ತು ನಂದು. ನಿನಗೆ ಇನ್ನೂ ನಸೀಬ್ ಚಲೋ. ನಾ ಸೀರಿಯಲ್ನವ್ರಾಗಿದ್ರೆ 1,20,000 ದಿನಕ್ಕೆ 40 ಕೊಡ್ತಿದ್ರು ಅವರು. ನಿಂಗೆ ಬರೀ 60 ಕೇಳಿನ ಕರೆ ಅದ ಅವ್ರು. ಕರೆಕ್ಟ್. ಈಸ್ ಬಿಸ್ನೆಸ್ ಇಸ್ ಕರೆಕ್ಟ್. ಎಸ್. ಸೊ ವೆನ್ ಯು ಸೇ ಇಟ್ ಆ್ಯಸ್ ಎ ಬಿಸ್ನೆಸ್, ದೆನ್ ನಾಟಕ ಯಾಕೆ ಬಿಸ್ನೆಸ್ ಆಗ್ಬಾರ್ದು ಸರ್ ನಿಮಗೆ? ನಾಟಕ ಯಾಕೆ ವ್ಯವಹಾರ ಆಗ್ಬಾರ್ದು? ಸೊ ಅದ್ರಲ್ಲಿ ಏನೂ ತಪ್ಪಿಲ್ಲ. ಮತ್ತೆ ಕೆಲವರು ಹೇಳ್ತಾರೆ, ಅಯ್ಯೋ ನಾಟಕ ಅಂತ ಅನ್ನುವುದು ಕಾವ್ಯೇಶು ಹಾಗೆ ಹೀಗೆ ಕಾವ್ಯ ಅದು ಇದು ಆಗಿರ್ಬೇಕು ಹೀಗಿರ್ಬೇಕು, ಜನರನ್ನ ಕಿಡಿ ಹಚ್ಚಬೇಕು. ಯಾರಿಗೆ ಕಿಡಿ ಹಚ್ಚದ ಸರ್? ನಾಟಕ ಯಾರಿಗೆ ಕಿಡಿ ಹಚ್ಚದ? ಎದ್ರ ಕಿಡಿ ಹಚ್ಬೇಕದ ಸರ್? ನಮ್ಮಲ್ಲೇ ನಾಟಕದ ದೃಷ್ಟಿ ಅಂದ್ರೆ ಫಸ್ಟ್ ನಿಮ್ಗೆ ಹೇಳ್ಬಿಡ್ತೀನಿ ಕೇಳ್ರಿ, ಇದು ಭಾಳ ನನ್ನ ಭಾರಿ ಡೇಂಜರ್ ಆ್ಯಂಡ್ ರಾಂಗ್ ಸ್ಟೇಟ್ಮೆಂಟ್ ಇದು. ಬಟ್ ಅಫ್ಕೋರ್ಸ್ ನಾನು ಮಾಡ್ತೀನಿ ಸ್ಟೇಟ್ಮೆಂಟ್. ಯಾರಿಗೆ ಚಲೋತ್ನಾಗಿ ಸಂಗೀತ ಹಾಡ್ಲಿಕ್ಕೆ ಬರೋಂಗಿಲ್ಲ, ಯಾರಿಗೆ ಚಲೋತ್ನಾಗ ಕುಣಿಲಿಕ್ಕೆ ಬರೋಂಗಿಲ್ಲ, ಯಾರಿಗೆ ಚಲೋತ್ನಾಗ ಶಾಸ್ತ್ರೋಕ್ತ ಕಲೆಗಳು ಯಾವ ಬರೋಂಗಿಲ್ಲ, ಅವ್ರು ನಾಟಕ ಮಾಡ್ತಾರೆ. ಯಾಕಂದ್ರೆ ನಾಟಕದಾಗ ಯಾವುದು ಹೆಂಗೆ ಮಾಡಿದ್ರು ನಡೀತದೆ. ಆ ಕ್ಯಾರೆಕ್ಟರ್ ಹೆಂಗಪ್ಪ ನಾ ಮಾಡೋದೇ ಹೆಂಗೆ? ಅದರಾಗ ಬೇಡ ಕರ್ನಾಟಕದವ್ರಿಗೆ ಅಮ್ಯಾಚೂರ್ ಥಿಯೇಟರ್ ಅನ್ನೋದೊಂದು ಭಾರಿ ಅದ ಸರ್. ಹವ್ಯಾಸಿಗಳು. ಹಾಂ, ಹವ್ಯಾಸ. ನಮ್ದು ಹವ್ಯಾಸಪ್ಪ. ನಾವು ಮಾಡೋದೇ ಹಿಂಗೆ. ನಾವು ಹವ್ಯಾಸಿ ನಾಟಕದಾಗ ರಾವಣ ಹಿಂಗೆ ಇರ್ತಾನೆ, ಏನು ಮಾಡ್ತಿ? ಬಟ್ಟೆ ಹಿಂಗೆ ಹಾಕೋದು. ನನಗೆ ಹಿಂಗೆ ಮಾಡ್ಲಿಕ್ಕೆ ಬರ್ತಾನೆ, ನನ್ನದು ಹವ್ಯಾಸ. ನಾನು ನೆಕ್ಸ್ಟ್ ಪ್ರಶ್ನೆ ಏನು ಕೇಳ್ತೀನಿ, ಆತಪ್ಪ ನೀ ಹವ್ಯಾಸ ಅಂತ ಮಾಡು, ನೀ ಹವ್ಯಾಸಕ್ಕೆ ಏನರೇ ಮಾಡು, ಅದಕ್ಕೆ ನಮ್ಮ ಕಡೆ ಯಾಕೆ ರೋಗ ಸುತ್ತಿ? ನೀ ಟಿಕೆಟ್ ಯಾಕೆ ಹಚ್ತಿ? ನೀ ಅನುದಾನ ಯಾಕೆ ಬೇಡ್ತಿ? ನೀ ಅದಕ್ಕೆ ಪ್ರಶಸ್ತಿ ಯಾಕೆ ಕೇಳ್ತಿ? ಅಕಾಡೆಮಿ ಮೆಂಬರ್ಶಿಪ್ ಯಾಕೆ ಬೇಕು ನಿನಗೆ? ನೀ ಯಾವಾಗ ಅದನ್ನ ಶಾಸ್ತ್ರೋಕ್ತವಾಗಿ ನಿನಗೆ ಅದನ್ನ ಬರೋಬ್ಬರಿ ಮಾಡ್ಲಿಕ್ಕೆ ಬರೋಂಗಿಲ್ಲ, ಅವಾಗ ನೀನು ಪೂರ್ತಿಗೆ ನೀ ಮಾಡ್ಕೊಂಡು ಹಾಳಾಗಿ ಹೋಗಲ್ಲ. ಹವ್ಯಾಸಪ್ಪ. ಈಗ ಒಮ್ಮೆ ಯಾವ್ರೆ ಬಂದು ನಾ ಹವ್ಯಾಸಕ್ಕೆ ಕೊಳಲು ಬರೆಸ್ತೇನೆ ಸರ್, 500 ರೂಪಾಯಿ ಟಿಕೆಟ್ ತೊಗೊರಿ ನನ್ನ ಕಾರ್ಯಕ್ರಮಕ್ಕೆ ಅಂದ್ರೆ ತೊಗೋತೀರ ನೀವು? ಹವ್ಯಾಸ ಪೂರ್ಣ ಕಲ್ತು ಬಾರು ಅಂತೀರಿ ನೀವು. ಇಲ್ಲಿ ಹವ್ಯಾಸ ಹೋಗಿ ನುಡ್ಸ್ಕೊತ ಹೋಗ್ಬಿಡಪ್ಪ. ನಾಟಕದವ್ರು ಯಾಕೆ ಹಂಗೆ ಸರ್? ನಾಟಕದಾಗ ಯಾಕೆ ಮ್ಯಾಚೂರ್ನೆಸ್? ಪ್ರಿಪೇರ್ ಇಟ್ ಪ್ರಾಪರ್ಲಿ ಆ್ಯಂಡ್ ಪ್ರೆಸೆಂಟ್ ಇಟ್. ಯಾರು ವಾಟ್ ಇಸ್ ಗೋಯಿಂಗ್ ಆನ್? ಏನು ನಮಗೆ ಈಗ ಬಂದುಬಿಟ್ಟಿದೆ, ನಾ ಹಂಪಿ ಉತ್ಸವದ ನಾಟಕ ಮಾಡಲಿ ಫಿಕ್ಸ್ ಹೆಂಗೆ ಫಿಕ್ಸ್ ಮಾಡಿಸ್ಕೊಂಡಿನಿ? ವಸೀಲಿ ಇತ್ತ ಮಾಡಿಸ್ಕೊಂಬಂದು ನಿಂದೇನು ಅಮೋಘವಾದ ಪ್ರತಿಭೆ ನೋಡಿ ಭಯಂಕರ ನಟಪ್ಪ ಇವ್ ಕೊಡ್ರಿ ಅಂತ ಕೊಟ್ರ? ಇಲ್ಲ. ಇದು ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ ಅಂಥದ್ದು ಮಾಡ್ತಾವೆ ಅಂತ ಕೊಟ್ರ? ಏನು ಇಲ್ಲ, ನೀವು ಕೊಟ್ರಪ್ಪ ನಿನಗೆ ಆಯ್ತು, ನೀವು ಹೆಂಗೋ ಮಾಡೋದು ಅವ್ರಿಗೆ ಮಾತೇ ಬರಲ್ಲ ಸರ್. ನಿಂದ್ರಿಸ್ಬಿಡು ಸರ್. ಹೀಗೆಲ್ಲ ಆಗಿ ನಾಟಕ ಆದ್ರೆ ನೀ ನಾಟಕ ಇದು ಇಂಥ ನಾಟಕಕ್ಕೆ ಪ್ರೇಕ್ಷಕ ನೀ ಬಂದು ನೋಡಂದ್ರೆ ನಾವು ಯಾಕೆ ಬರ್ತಾನೆ ಸರ್? ವೈ ಶುಡ್ ಈ ಕಮ್? ಸೊ ಪ್ರೇಕ್ಷಕರು ಕೊಲ್ತಿದ್ದಾರೆ ಈ ಥರ ಈ ನೆಪಗಳಲ್ಲಿ ಅವ್ರನ್ನ ದೂರ ಮಾಡ್ತಿದ್ದಾರೆ ಇದರಿಂದ. ಸರ್ ನಾಟಕದವರು ಪ್ರೇಕ್ಷಕರನ್ನ ಕೊಂದಾರ ಮೊದಲು. ಈ ನಮೂನಿ ನಾಟಕ ಮಾಡಿಕೊ ಪ್ರೇಕ್ಷಕರ ಓಡೋಗ್ಬಿಟ್ಟವ. ಇವ್ರು ಸವಾಸ ಬೇಡ ಇದು. ಹೌದಲ್ರಿ, ಇದು ಎಲ್ಲಿ ಸರ್? ಸ್ಟೇಜ್ ಮೇಲೆ ಮಾತು ಬರಂಗಿಲ್ಲ, ಮಾತಿದ್ರೆ ಲೈಟ್ ಇರಂಗಿಲ್ಲ, ಲೈಟ್ ಇದ್ರೆ ಕರೆಂಟ್ ಇಲ್ಲ, ಅವನು ಕರೆಂಟ್ ಇದ್ರೆ ಸ್ಕ್ರಿಪ್ಟ್ ಇಲ್ಲ, ಏನಾರೇ ಒಂದು ಇಲ್ಲ. ಒಟ್ಟು ಅದಕ್ಕೇನು ಇವ್ರು 100 ರೂಪಾಯಿ ಟಿಕೆಟ್ 20 ರೂಪಾಯಿ ಕಡಿಮೆ ತಗೋರಿ ಅಂದ್ರೆ ಇವ್ರೇನು ತೊಗೊಳಂಗಿಲ್ಲ. ಸವಲತ್ತು, ದೌಲತ್ತು, ಪ್ರಶಸ್ತಿ, ಗೌರವ ಎಲ್ಲ ಪೂರ್ಣ ಬೇಕು ಇವರಿಗೆ. ಅದಕ್ಕೆ ಬೇಕಾಗೋ ಮೆಹನತ್ ಮಾಡ್ಲಿಕ್ಕೆ ತಯಾರಿಲ್ಲ. ಇಂಥ ನಾಟಕಗಳನ್ನು ನಾವು ಮಾಡ್ಕೊತ ಹೋದ್ರೆ ನಾವು ನಮ್ಮ ರಂಗಭೂಮಿಯನ್ನು ಕೆಡಿಸ್ಕೊಂಡೇವೆ. ಆದರೆ ನೋಡಿ, ನಾನು ನಿಮ್ಮ ನಾಟಕ ಅಬ್ಸರ್ವ್ ಮಾಡಿದಾಗ, ಈಗ ತಮ್ಮ ಗುರು ಸಂಸ್ಥೆ ಮೂಲಕ ತಾವು ಮಾಡಿದಂಥದ್ದು ಸಹಿ ಆಲ್ ದ ಬೆಸ್ಟ್. ನಿಮ್ಮ ನಂಬಿಕೆಯ ಈ ಫಿಲಾಸಫಿ ಏನಿದೆಯಲ್ಲ, ಪ್ರೇಕ್ಷಕರನ್ನ ಗ್ರಾಂಟೆಡ್ ಆಗಿ ತಗೊಳ್ಳೋದೆ, ಅವರ ಕೊಟ್ಟ ದುಡ್ಡಿಗೆ ಅವರಿಗೆ ನೇರ ಹೇಳಬೇಕು ಪೈಸಾ ವಸೂಲ್, ಜೊತೆಗೆ ಮನೋರಂಜನೆ ಕೊಡ್ತಾ ಸಾಧ್ಯ ಒಂದು ಮಟ್ಟಿನ ಚಿಂತನೆಗೂ ಹಚ್ತಾ ಅದನ್ನ ಯಶಸ್ವಿ ಮಾಡಿದ್ರಿ ನೀವು ಸರ್. ಅದು ಇದ್ರಾಗ ನಾ ಭಾಳ ಏನು ಮಾಡಿಲ್ಲ. ನಾ ಏನಂದ್ರೆ ನಾನು ನಾಟಕದ ಕ್ರಾಫ್ಟನ್ನು, ನಾಟಕ ಮಾಡೋದನ್ನು ಕಲ್ತದ್ದು ನೀನಾಸಂ ಶಿಕ್ಷಣ ಕೇಂದ್ರದಿಂದ. ಸೊ ನಾ ಕನ್ನಡ ನಾಟಕಗಳನ್ನು ಬೇರೆ ಬೇರೆ ಇದರಿಂದ ಬೇರೆ ಬೇರೆ ಲೆವೆಲ್ನಾಗ ನೋಡ್ಕೋತ ಕಲ್ತಾವ ನಾನು. ಮತ್ತು ಅಲ್ಲಿ ನನಗೆ ಪ್ರಾಕ್ಟೀಸು ಆಯ್ತು. ಎಲ್ಲಿ ನಾಲಿದೆ ಪ್ರಾಯೋಗಿಕವಾಗಿ ಒಂದಷ್ಟು ಗೊತ್ತಾಯ್ತು. ಹಾಂ, ಅದಾದ್ಮೇಲೆ ನಾನು ಕೇಂದ್ರ ಸರ್ಕಾರದ ಒಂದು ಸಾಂಸ್ಕೃತಿಕ ಕೇಂದ್ರದಾಗ ನೌಕರನಾಗಿದ್ದೆ. ಇಲ್ಲಿ ನಾಗ್ಪುರದಾಗ. ನೀನಾಸಂ ಮುಗಿದ್ಮೇಲೆ ಬಂದಿಲ್ಲೇ ನಾನು ನಾಟಕಗಳನ್ನು ಮಾಡ್ತಿದ್ದೆ ಹುಬ್ಳಿ ಧಾರವಾಡದಾಗ. ಬೇಂದ್ರೆ ಅವರು ಬರೆದ 14 ನಾಟಕಗಳನ್ನು ರಂಗಭೂಮಿಗೆ ತಂದಂತ ಒಬ್ಬನೇ ನಿರ್ದೇಶಕ ನಾನು. ಬೇಂದ್ರೆ ಅವ್ರು 30 ನಾಟಕ ಬರ್ದಾರ, ಅದ್ರಾಗ 14 ಪ್ರಸಿದ್ಧವ. ಹಂಗೆ ಅಂದ್ರೆ ನಾ ಇಲ್ಲಿ ಥಿಯೇಟರ್ ಮಾಡ್ಕೊತಾ ಇದ್ದೆ. ಅಕಸ್ಮಾತ್ ನನಗೆ ನಾಗ್ಪುರಕ್ಕೆ ನೌಕರಿ ಮಾಡೋ ಅವಕಾಶ ಸಿಕ್ತು. ನಾನು ನೌಕರಿಗೆ ನಾಗ್ಪುರಕ್ಕೆ ಹೋದೆ. ಸರ್ಕಾರಿ ನೌಕರಿ. ಸೊ ನೀವು ಕೇಂದ್ರ ಸರ್ಕಾರಿ ನೌಕರರಾಗಿದ್ದೆ? ಹೌದು. ಏನು ನೌಕರಿ? ಕ್ಲಾಸ್ 2 ಆಫೀಸರ್ ಆಗಿದ್ದೆ. ಐ ವಾಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಸೌತ್ ಸೆಂಟ್ರಲ್ ಝೋನ್ ಕಲ್ಚರಲ್ ಸೆಂಟರ್,
ನಾಗ್ಪುರ್ ಸೌತ್ ಸೆಂಟ್ರಲ್ ಝೋನ್ ಕಲ್ಚರಲ್ ಸೆಂಟರ್. ಸೊ ಅದೊಂದು ಸಾಂಸ್ಕೃತಿಕ ಕೇಂದ್ರ. 4-5 ರಾಜ್ಯಗಳ ಅನುದಾನ ಪಡೆದು ಮತ್ತು ಕೇಂದ್ರ ಸರ್ಕಾರದಿಂದ ಅನುದಾನ ಪಡೆದು ಪ್ರತಿ ವರ್ಷ ಆ 4 ರಾಜ್ಯದೊಳಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿಸೋದು ಅದರ ಕೆಲಸ ಆಗಿತ್ತು. ಅದ್ರಾಗ ರಂಗಭೂಮಿಯ ವಿಭಾಗವನ್ನು ನನಗೆ ಕೊಟ್ಟಿದ್ರು. ಸೊ 4 ರಾಜ್ಯದೊಳಗೆ ಅಡ್ಡಾಡಿ ನಾನು ರಂಗಭೂಮಿಯನ್ನು ಅಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟಿ ಮಾಡ್ತಿದ್ದೆ, ವರ್ಕ್ಶಾಪ್ ಮಾಡ್ತಿದ್ದೆ, ನಾಟಕ ಮಾಡಿಸ್ತಿದ್ದೆ. ಇಂಡಿಯಾದ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ನಾಟಕ ನೋಡುವ ಅವಕಾಶ ಸಿಕ್ತು. ಸೊ ಅಲ್ಲಿದ್ದಾಗ ನನಗೆ ಜಾಸ್ತಿ ಸಂಪರ್ಕ ಬಂದದ್ದು ಮರಾಠಿ ಥಿಯೇಟರ್ ಜೊತೆ. ಓಕೆ, ನಾಗ್ಪುರದಾಗ. ಸೊ ಮರಾಠಿ ಥಿಯೇಟರ್ದ ನಾ ಕಂಡುಕೊಂಡದ್ದು ಏನಂತಂದ್ರೆ, ನಮ್ಮಲ್ಲಿ ಹೆಂಗೆ ವೃತ್ತಿ ರಂಗಭೂಮಿಯ ನಾಟಕ ಕಂಪನಿಗಳವ ಹಂಗೆ ಅಲ್ಲಿಯೂ ಕಂಪನಿಗಳವ. ಆದ್ರೆ ಅವು ಮೋಸ್ಟ್ ಮಾಡರ್ನ್ ಅವ. ಅಲ್ಲಿ ಕಂಪನಿಗಳು ಮೋಸ್ಟ್ ಮಾಡರ್ನ್ ಅವ. ನಮ್ಮ ಕರ್ನಾಟಕದಾಗಿಂದ ಸಿನಿಮಾ ಥಿಯೇಟರ್ಗಳ ನಾಚುವಂಥ ಥಿಯೇಟರ್ಗಳು ಅಲ್ಲಿವ ನಾಟಕದ್ದು ಪ್ರದರ್ಶನ ಮಂದಿರಗಳು ನಾಟಕಕ್ಕೆ. ಸೊ ಇಂಥ ಅದ್ಭುತ ಅವಕಾಶ ನನಗೆ ಅಲ್ಲಿದ್ದಾಗ ಸಿಕ್ಕೋದ್ರಿಂದ ಆಮೇಲೆ ನಾನು ಕಡಿಮೆ ಇರಲಿಲ್ಲ. ನಾ 9 ವರ್ಷ ಮಹಾರಾಷ್ಟ್ರದಾಗಿದ್ದೆ. ನಾಗ್ಪುರು, ಬಾಂಬೆ, ಪುಣೆ ಎಲ್ಲ ಕಡೆ ಓಡಾಡ್ಲಿಕ್ಕೆ. ಸೊ ಆವಾಗ ನನಗೇನಾಯ್ತು, ಆವಾಗ ಆ ನಾಟಕಗಳು ಅಲ್ಲಿಂದ ಏನು ನೋಡಿ ಬರ್ತಿದ್ನಲ್ಲ ನಾನು, ಅಂಥ ನಾಟಕಗಳು ನಮ್ಮಲ್ಲಿ ಆಗ್ತಾನೆ ಇರಲಿಲ್ಲ. ನಮ್ಮಲ್ಲಿ ಹಂಗೆ ನಾ ಅಗದಿ ಭಾಳ ಹೈ ಲೆವೆಲ್ನಾಗ ನಾಟಕ ನೋಡಿದ್ವು ಅಂತಂದ್ರೆ, 1985ನೇ ಇಸ್ವಿಯೊಳಗೆ ಭೋಪಾಲದ ರಂಗಮಂಡಲ ನಾಟಕಗಳು ನಮ್ಮಲ್ಲಿ ಬಂದಿದ್ದು. BV ಕಾರಂತರ 5 ನಾಟಕಗಳನ್ನು ಹುಬ್ಬಳ್ಳಿ ಒಳಗೆ ಮಾಡಿಸಿದ್ರು. ಆ ನಾಟಕಗಳನ್ನು ನೋಡ್ಲಿಕ್ಕೆ ಸಿಕ್ಕಿತ್ತು ನನಗೆ. ಅದು ಆದಮೇಲೆ ಒಂದು ರಷ್ಯನ್ನದು ಯಾವುದೋ ಒಂದು ಫೆಸ್ಟಿವಲ್ ಆಗಿತ್ತು ಧಾರವಾಡದಾಗ, ಅದು ನೋಡ್ಲಿಕ್ಕೆ ಸಿಕ್ಕಿತ್ತು ನಮ್ಗೆ. ಅಂದ್ರೆ ಆ ಪ್ರೊಫೆಷ್ನಲಿಸಮು, ಆ ಅಪ್ರೋಚ್ ಆಫ್ ವರ್ಕಿಂಗ್. ಅದು ಆದಮೇಲೆ ನಾ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಕ್ಕೆ ಹೋಗಿ ನಾಟಕಗಳನ್ನು ನೋಡಿ ಬಂದಿದ್ದೆ. ನಿಮಗೆಲ್ಲ ನೆನಪದನೇ ಇಲ್ಲ, ಅವಾಗ ಕೇಂದ್ರ ಸರ್ಕಾರದ ನೌಕರಿಗೆ LTC ಅಂತ ಒಂದು ಫೆಸಿಲಿಟಿ ಇರ್ತಿತ್ತು, ಲೀವ್ ಟ್ರಾವೆಲ್ ಕನ್ಸೆಷನ್. ಅದು 4 ವರ್ಷಕ್ಕೊಮ್ಮೆ ಆ ಎಂಪ್ಲಾಯ್ ತನ್ನ ಫ್ಯಾಮಿಲಿ ಕರ್ಕೊಂಡು ಎಲ್ಲೋ ಒಂದು ಟೂರ್ಗೆ ಹೋಗಿ ಬರೋದು ಅಂತ ಹೇಳಿ. ನಾನು ನಮ್ಮ ಅಪ್ಪನ LTC ಫೆಸಿಲಿಟಿ ತೊಗೊಂಡು ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನೋಡಿ ಬರ್ತೇನಂತ ದಿಲ್ಲಿಗೆ ಹೋಗಿದ್ದೆ. ಅಲ್ಲಿ 1-2 ನಾಟಕ ನೋಡಿ ಬಂದಿದ್ದೆ ನಾನು. ಅದು ಆದಮೇಲೆ ನನಗೆ ಮಹಾರಾಷ್ಟ್ರದಾಗ ವರ್ಷಕ್ಕೆ 10 ನಾಟಕ ನೋಡ್ಲಿಕ್ಕೆ ಸಿಗ್ತಿದ್ದು, ಬೇರೆ 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 ಮರಾಠಿ ರಂಗಭೂಮಿ. ಸೊ ಆ ಮರಾಠಿ ರಂಗಭೂಮಿಯವರು ಕನ್ಸಿಸ್ಟೆಂಟ್ಲಿ ಪ್ರೇಕ್ಷಕರು ಬರಬೇಕು, ಪ್ರೇಕ್ಷಕರಿಗೆ ತಿಳಿಬೇಕು, ನಾ ಪ್ರೇಕ್ಷಕರಲ್ಲೇ ಪ್ರಸಿದ್ಧ ಆಗಬೇಕು ಅಂಥೇಳಿ ನಾಟಕ ಬರೀತಿದ್ರು, ನಾಟಕ ಆಡ್ತಿದ್ರು, ನಾಟಕ ಮಾಡ್ತಿದ್ರು. ಈಗೂ ಹಂಗೆ ಮಾಡ್ತಾರವ್ರು. ಸೊ ನಾ ಏನು ಮಾಡಿದೆ, ಅದರಾಗಿರೋ ಚಲೋ ನಾಟಕಗಳನ್ನು ಆರಿಸ್ಕೊಂಡು ಕನ್ನಡಕ್ಕೆ ನಾ ಮಾಡಿದೆ. ಸೊ ನನ್ನ ಭಾಳ ತಲೆ ಏನಿಲ್ಲ ಅದ್ರೊಳಗೆ, ನಂದು ಬರೀ ಕ್ರಾಫ್ಟ್ಮನ್ಶಿಪ್, ಅದನ್ನು ಕಟ್ಟುವ ಕ್ರಮ. ಆಮೇಲೆ ನಮ್ಮಲ್ಲಿ ಆ ಕಟ್ಟೋದು ದೊಡ್ಡ ಕಥೆ ಅದು. ಕಲಾವಿದ್ರನ್ನ ಹಿಡಕಬೇಕು, ಅವರ ಕಡೆ ಅದನ್ನು ಮಾಡಿಸಬೇಕು, ಅದು ಮಾಡಬೇಕು, ಅದಕ್ಕೆ ಸೆಟ್ ಬೇಕು, ಅದಕ್ಕೆ ಲೈಟ್ ಬೇಕು, ಅದಕ್ಕೆ ಸೌಂಡ್ ಬೇಕು. ಇವೆಲ್ಲ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಎಲ್ಲ ತಂಡಗಳು ಏನು ಫೇಸ್ ಮಾಡ್ತಾವೆ ನಾನು ಮಾಡ್ತಿದ್ದೆ. ಬಟ್ ನಾ ಅವನ್ನ ಮತ್ತೆ ಮಾಡೋದು ಹೆಂಗೆ ಅನ್ನೋದು ಬೇರೆ ಬೇರೆ ಆಯಾಮಗಳನ್ನು ಹುಡುಕೋತಾ ಹೋದೆ. ಅದಕ್ಕೆ ಈ ಫಾರ್ ಎಕ್ಸಾಂಪಲ್ ನನಗೆ MTR ಜೊತೆ ಸಿಕ್ಕದು ಒಡನಾಟ. ಮೊಟ್ಟ ಮೊದಲಿಗರು ಕನ್ನಡ ರಂಗಭೂಮಿಲಿ ಬಹುಶಃ ಆ ಥರ ಒಂದು ಕಂಪನಿಯ ಸಹಯೋಗದಲ್ಲಿ ಅನೇಕ ಶೋಗಳನ್ನು ಮಾಡಿದ ಮೊಟ್ಟ ಮೊದಲಿಗರು ಬಹುಶಃ ತಾವು. ಅಲ್ಲ, ಭಾಳ ಮಂದಿ ಮಾಡ್ತಾರೆ ನಮ್ಮಲ್ಲಿ. ಬಟ್ ಅವ್ರು ಭಾಳ ಮಂದಿ ಯಾರು ಬೆಳಕಿಗೆ ಬರಂಗಿಲ್ಲ ಅಥವಾ ರಾಕ್ ಭಾಳ ಬರ್ತಿರೋದ್ರಿಂದ ಹೇಳಂಗಿಲ್ಲ ಅವರು. ಅದು ಹಂಗೇನೋ ಆಗ್ಯದ. ಈಗೂ ಬೇಕಾದಷ್ಟು ತಂಡಗಳವ ಅವ್ರ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡುವಂಥ ಸ್ಪಾನ್ಸರ್ಶಿಪ್ ಸ್ಟೇಜ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಅದು ನಾ ಏನು ಮಾಡಿದೆ ಅಂತಂದರೆ, ಆ ಮಾಲಕರಿಗೆ ಭೇಟಿಯಾಗಿ ನಮ್ಮ ನಾಟಕ ಒಂದು ಸರ್ತಿ ನೋಡ್ರಿ ಅಂತಂದೆ. ಅವ್ರು ಆಲ್ ದಿ ಬೆಸ್ಟ್ ನೋಡಿದರು. ಯಾರು? ಸದಾನಂದ ಮಯ್ಯ ಅವರು. ಅವ್ರು ನೋಡಿದ ಮೇಲೆ ಅವ್ರಿಗೆ ನಾ ಕನ್ವಿನ್ಸ್ ಮಾಡಿ, ಸರ್ ನಾವು ಪ್ರತಿ ಹಳ್ಳಿಗೆ ಹೋಗಿ ಈ ನಾಟಕವನ್ನು ಅಥವಾ ಎಲ್ಲಿ ಜಾಗ ಇರ್ತದೆ ಅಲ್ಲಿ ಮಾಡ್ತೀವಿ, ಅದು ಮಾಡಿದ್ಮೇಲೆ ನೀವು ಫುಡ್ ಅವರಿಗೆ ಸ್ಯಾಂಪ್ಲಿಂಗ್ ಮಾಡಿದ್ರಿ ಅಂತಂದ್ರೆ ಸೊ ದ್ಯಾಟ್ ಅದು ವರ್ಕ್ ಆಗ್ತದೆ. ನನ್ನ ಕಾನ್ಸೆಪ್ಟ್ ಅದರಿಂದ ಇದ್ದಿದ್ದು ಭಾಳ ಸಿಂಪಲ್. ಏನಂತಂದ್ರೆ ನಮ್ಮ ನಾಟಕಗಳು ಫ್ಯಾಮಿಲಿ ಕೂತು ನೋಡುವಂಥ ನಾಟಕಗಳು. ಈಗ ನಾವು ದಾವಣಗೆರೆ ಅಂತ ಊರಾಗ ಒಂದು ಫ್ಯಾಮಿಲಿಯನ್ನು ಕರೆದು ನನ್ನ ನಾಟಕ ತೋರಿಸಿದೆ ಅಂತ ಕೊಡ್ರಿ. ಒಂದು ಫ್ಯಾಮಿಲಿ ಒಳಗೆ ಗಂಡ ಹೆಂಡತಿ 2 ಮಕ್ಕಳು ಇರ್ತಾವೆ. ಅವ್ರು ಅಷ್ಟರೂ ನಾಟಕ ನೋಡ್ಲಿಕ್ಕೆ ಬಂದರೆ 9ಕ್ಕೆ ನಾಟಕ ಮುಗಿತದೆ. ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡೋದು 12 ಹೊಡಿತದೆ. ಅದ್ರ ಬದಲಿ ಅವ್ರು ಹಾದ್ಯಾಗ ತಿಂದು ಹೋದ್ರೆ ನಮ್ಮ ನಾಟಕ ಟಿಕೆಟ್ 400 ರೂಪಾಯಿ 4 ಮಂದಿಗೆ, ಅಲ್ಲಿ ಊಟದ ಬಿಲ್ 600 ರೂಪಾಯಿ, 1000 ರೂಪಾಯಿ ಆಗ್ಬಿಡ್ತದೆ. ಸೊ ಯಾಕೆ ಬರ್ತಾರೆ ಮಂದಿ? ಬರೋಂಗಿಲ್ಲ. ಅದಕ್ಕೆ ನಾ ಏನಂದೆ, ಸರ್ ಸಪರ್ ಥಿಯೇಟ್ರ್ ಅಂತ ಮಾಡೋಣಂತ. ಸಪರ್ ಅಂತಂದ್ರೆ ರಾತ್ರಿ ಊಟ. ಅವರಿಗೆ ಹೊಟ್ಟೆ ತುಂಬ ನಾವೇನಾರ ಕೊಟ್ವಿ ಅಂತಂದ್ರೆ ನಮ್ಮ ನಾಟಕ ನೋಡಿ ಎಂದು ಹೋಗ್ತಾರೆ ಅವರು. ಈ ಕಾನ್ಸೆಪ್ಟ್ ಕ್ಲಿಕ್ ಆಯ್ತು. ಆಮೇಲೆ ನಾ ಅವ್ರಿಗೆ, ನನಗೆ ನೀವು ಒಂದು ಪ್ರದರ್ಶನಕ್ಕೆ ಇಷ್ಟು ರೊಕ್ಕ ಕೊಡ್ರಿ ಅಂತ ಕೇಳಿದೆ. ನಾ ಏನು ಕೇಳ್ತಿದ್ದೆ ಅಂದ್ರೆ, ನಮ್ಮ ಥಿಯೇಟ್ರ್ ಬಾಡಿಗೆ, ನಾವು ಓಡಾಟೋ ಖರ್ಚು, ನಾವು ಅಲ್ಲಿ ಇರೋ ಖರ್ಚು, ನಮ್ಮ ಊಟದ ಖರ್ಚು, ಇಷ್ಟು ನಮಗೆ ಬಂದ್ರೆ ಸಾಕು. ಉಳಿದದ್ದು ಏನು ಅಲ್ಲಿ ಟಿಕೆಟ್ 50 ರೂಪಾಯಿ 100 ರೂಪಾಯಿ ಟಿಕೆಟ್ ಇಡ್ತಿದ್ವಿ ನಾವು. ನಮ್ಗೆ 30-40 ಸಾವಿರ ರೂಪಾಯಿ ಕಲೆಕ್ಟ್ ಆಗೇ ಆಗ್ತಿತ್ತು. ಸೊ ವಿ ಆರ್ ನಾಟ್ ಎಟ್ ಲಾಸ್. ಆಮೇಲೆ ನನ್ನಲ್ಲಿ ಬರುವಂಥ ಇವತ್ತಿನ ತನಕ ಎಷ್ಟು ಮಂದಿ ಕಲಾವಿದರು, ಲೈಟ್ ಆಪ್ರೇಟರ್ಸು, ಸೌಂಡ್ನವರು,
ಟೆಕ್ನಿಷಿಯನ್ಸು, ಡ್ರೈವರ್ಸು ಎಷ್ಟು ಮಂದಿ ಬಂದಾರ. ನಾ ಎಲ್ಲರಿಗೂ ಪಗಾರ ಕೊಟ್ಟೇನೆ. ಇವತ್ತಿನ ತನಕ ಯಾವ ಒಬ್ಬ ನಟನೂ ಅಥವಾ ನಟಿಯೂ ಆಗಲಿ, ಅಥವಾ ನಾ ಯಶವಂತ್ ಸರ್ದೇಶಪಾಂಡಿನ ನಾಟಕಕ್ಕೆ ಹೋಗಿದ್ದೆ ಖಾಲಿ ಕೈಯಲ್ಲೇ ಬಂದೇನಿ ಅಂತ ಹೇಳಂಗಿಲ್ಲ. ರಿಹರ್ಸಲಿಗೆ ಬಂದ್ರೆ ನೀ 8 ದಿವಸ ರಿಹರ್ಸಲಿಗೆ ಬಂದ್ರೆ ನಾ ಅವ್ರಿಗೆ ಬೇರೆ ಇತ್ತುವರೆ ನಿಮ್ಮ ರಿಹರ್ಸಲ್ ಖರ್ಚು ಅಂತ ಕೊಟ್ಟಿರ್ತೇನೆ ವಾಪಸ್. ಆಮೇಲೆ ಅವ್ರು ಬರೋ ಮುಂದೆ ಅವ್ರು ಅಕಸ್ಮಾತ್ ಆಟೋಕ್ಕೆ ಬಂದ್ರೆ, ಸರ್ ಇವತ್ತು ನಾನು 120 ರೂಪಾಯಿ ಆಟೋ ಆತ್ರಿ, ಹಾಂ ಆಟೋ ತೊಗೋರಿ. ಆಮೇಲೆ ಈ ಸಿನಿಮಾದಾಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನವರು ಇರ್ತಾರಲ್ಲ, ಅವ್ರು ಬಂದ್ರೆ ಅಂತಂದ್ರೆ ಅವ್ರ ಮನೆಯಿಂದ ಹೊರಗೆ ಬಿದ್ರೆ ಮುಗಿತು, ಅವ್ರು ನೀರು ಸಹಿತ ಕುಡಿಯಂಗಿಲ್ಲ, ಅವ್ರು ಬಿಸ್ಲೇರಿನ ಕುಡಿತಾರೆ ಪಾಪ. ಅದು ಅವ್ರ ಸಿಸ್ಟಮ್ ಅದು ಏನು ಮಾಡ್ಲಿಕ್ಕೆ ಆಗಲ್ಲ. ಹೊರಗೆ ಬಂದ್ರೆ ಎಲ್ಲ ಪ್ರೊಡ್ಯೂಸರ್ ನೋಡ್ಕೋಬೇಕು, ಅವ್ರನ್ನ ಚಹಾ ಕೊಡ್ಬೇಕು, ಅವ ಹೊತ್ತಿಗೆ ಸರಿ ಊಟ ಕೊಡ್ಬೇಕು, ಲೇಟ್ ಆದ್ರೆ ಅದಕ್ಕೆ ಮೇಲೆ ಇದನ್ನು ಕೊಡಬೇಕು, ಬಾಟ ಕೊಡ್ಬೇಕು. ಅವ 4 ದಿವಸ ನಮ್ಮ ಜೊತೆನೇ ಇದ್ರೆ ಅವ ಅರ್ಬಿ ಒಕ್ಕೊಳ್ಳಿಕ್ಕೆ ರೊಕ್ಕ ಕೊಡ್ಬೇಕು. ಹೀಗೆಲ್ಲ ಏನೇನೋ ಅದು ಸಿನಿಮಾ ಇಂಡಸ್ಟ್ರಿ ಜಗತ್ತು ಹಂಗೆ ಬೇರೆ. ನಮ್ಮಲ್ಲೇ ನಾವು ನಾಟಕ ಮಾಡಿದಾಗ ನಾನು ಅದು ಅಷ್ಟು ಎಕ್ಸ್ಪೆನ್ಸಸ್ಸು ನೋಡ್ಕೊತಿದ್ದೇನೆ, ಪ್ಲಸ್ ನಾವು ಆನರೇರಿಯಮ್ ಕೊಡ್ತಿದ್ದೆ. ನಿನಗೊಂದು ಪ್ರದರ್ಶನಕ್ಕೆ ಎಷ್ಟು ರೂಪಾಯಿಪ್ಪ ಅಂತೇಳಿ ಈಗೂ ಕೊಡ್ತೇನೆ ನಾ. ಇದು ಅಲ್ದ ನಾ ಯಾರ ಕಡೆ ನಾಟಕದ ರೈಟ್ಸ್ ತಂದಿರ್ತೇನೆ ನಾನು, ಅವರಿಗೆ ಪ್ರದರ್ಶನಕ್ಕೆ ಇಂತಿಷ್ಟು ಅಂತ ಆನರೇರಿಯಮ್ ಕೊಡ್ತೇನೆ. ಉದಾಹರಣೆಗೆ ಆಲ್ ದ ಬೆಸ್ಟ್ ಮರಾಠಿನ ತಂದ್ವಿ, ಒಂದು ಪ್ರದರ್ಶನಕ್ಕೆ 1000 ರೂಪಾಯಿ ಕೊಡ್ತಿದ್ವಿ ನಾವು. ಓಕೆ, ನಾ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟೇನೆ, ಬರೀ ರಾಯಲ್ಟಿನೇ. ಈ ಕ್ಷಣದ ಸತ್ಯ ಅಂದ್ರೆ ಏನ್ರಿ? ಸತ್ಯ ಎಲ್ಲಾ ಟೈಮ್ಗೂ ಒಂದೇ ಇರ್ತದೆ. ಈಗ ನೆಕ್ಸ್ಟ್ ಇನ್ನೊಂದು ನಾಟಕ ಮಾಡಲಿರ್ತೇನೆ, ಅಮರ ಮಧುರ ಪ್ರೇಮ ಅಂತ ಹೇಳಿ. ಇನ್ನೊಂದು ರೆಡಿ ಇದೀರಿ ನೀವು? ಆಲ್ರೆಡಿ ರೆಡಿ ಆಗಿದೆ. ಈಗ ಆ ಅಮರ ಮಧುರ ಪ್ರೇಮ ನಾಟಕದ ನಾ ರೈಟ್ಸ್ ತರ್ಲಿಕ್ಕೆ ನಾ ಈಗ ಅವ್ನು 1 ಲಕ್ಷ ರೂಪಾಯಿ ಕೊಟ್ಟು ತೊಗೊಂಬಂದೆ. ನಾನು 100 ಶೋ ಮಾಡ್ತೇನೆ ಅಂತ ಗ್ಯಾರಂಟಿ ನನಗೆ. ಸೊ ಈ ಅಂದ್ರೆ ಕಮರ್ಷಿಯಲೈಸಿಂಗ್ ದ ಆರ್ಟ್ ವಾಟ್ ವಿ ನೋ, ಅದರಿಂದ ಏನು ಸಾಧ್ಯ ಆಗ್ತದೆ ಅಂತಂದ್ರೆ ಆ ಕಲೆಯನ್ನು ಜೀವಂತವಾಗಿ ಇಡ್ಲಿಕ್ಕೆ ಬರ್ತದೆ ನಮಗೆ. ಈಗ ಎಷ್ಟು ದಿವಸ ನಾವು ಗ್ರ್ಯಾಂಟಿನಿಂದ ಬದುಕ್ತೇವೆ, ಯಾರ್ದಾರೆ ಫೇವರಿಂದ ಎಷ್ಟು ದಿವಸ ಬದುಕ್ತೇವೆ ನಾವು. ಬಟ್ ಅದ ಹುಟ್ಟು ಹಂಗೆ ಆಗ್ತಿತ್ತು ಅಂದ್ರೆ ಮತ್ತೆ ಚಲೋ ಆಗ್ಬಿಡ್ತಲ್ಲ, ಅವಾಗ ಅದರ ಬಾಳಿಕೆ ಜಾಸ್ತಿ ವರ್ಷ ಬರುತ್ತೆ. ನೋಡಿ, ಈ ಪೂರ್ಣಚಂದ್ರ ತೇಜಸ್ವಿ ಕನ್ನಡದ ಸಾಹಿತಿ, ಅವರು ಇದೇ ಮಾತು ಹೇಳೋರು. ಪುಸ್ತಕೋದ್ಯಮ ಹೇಗೆ ರಂಗಭೂಮಿ ಮಾತು ಹೇಳ್ತೀರಿ, ಪುಸ್ತಕೋದ್ಯಮ ಸರ್ಕಾರ ಕೊಡೋ ಲೈಬ್ರರಿ ದುಡ್ಡು ಅಥವಾ ಇನ್ಯಾವುದೋ ಪ್ರಶಸ್ತಿ ದುಡ್ಡು ನಂಬ್ಕೊಂಡು ಬರ್ಕೊಡುದು. ಓದುಗ ಏನು ತಗೊಂಡು ಓದಿ ನಿಮ್ಗೆ ಬರುತ್ತಲ್ಲ, ಅದನ್ನ ನಂಬಿ ಬರೋದು ನಿಜಕ್ಕೂ ನೀವು ತುಂಬ ವರ್ಷ ಬದುಕ್ತೀರಿ ಅಂತ. ಹೌದು ಸರ್, ಅದೇನಂತ ನಾ ಅದಕ್ಕೆ ಹೇಳ್ತೇನೆ, ನಿಮಗೆ ಯಾವ ಆರ್ಟ್ ಫಾರ್ಮ್ ಗೊತ್ತದ, ನಿಮಗೆ ಯಾವ ಲಿಟ್ರೇಚರ್ ಗೊತ್ತದ, ಅದ್ರದ್ದು ಬೆಸ್ಟ್ ಯು ಗಿವ್ ಆ್ಯಂಡ್ ವರ್ಲ್ಡ್ ರೆಸ್ಪೆಕ್ಟ್ಸ್ ಯು, ಜಗತ್ ಗೌರವಿಸುತ್ತೆ ಸರ್. ಸೊ ಅದನ್ನು ಈ ಎಕನಾಮಿಕಲ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಮಾಡಬೇಕು ಸರ್ ಎಲ್ಲರೂ. ನಾ ಒಂದು 20 ಸರ್ತಿ ಹೇಳ್ತಿದ್ದೆ, ಈಗ ನನ್ನಂಥ ನಾಟಕ ಕಂಪ್ನಿ ಇನ್ನು 10 ಆಗಬೇಕಿಲ್ಲೇ. ಅವರು ಅಂತ ಹೋಗಿ 1 ಲಕ್ಷ ರೂಪಾಯಿ ಕೊಟ್ಟು ತರ್ಬೇಕು. ಅವರು ಚಲೋ ನಾಟಕ ಹುಡುಕ್ಬೇಕು, ಇಲ್ಲಾಂದ್ರೆ ಬರ್ಸ್ಬೇಕು. ಅವ್ರು ಕುತ್ಕೊಂಡು ಅವರು ತಿಂಗಳಿಗೆ 12 ಶೋ ಮಾಡ್ಬೇಕು. ಈಗ ನಾ ದಾವಣಗೆರೆಗೆ ಹೋದೆ, ನಂದು 2 ನಾಟಕ ತೋರಿಸಿ ಬಂದೆ. ಆ ದಾವಣಗೆರೆ 2 ದಿವಸ ನನ್ನ ನಾಟಕ ನೋಡಿದ್ರು. ನಾನು ಜನವರಿಯಾಗ ಮಾಡೀನಿ, ಮಾರ್ಚ್ ಏಪ್ರಿಲ್ ನಾ ಈಗ ಇನ್ನೊಮ್ಮೆ ಮತ್ತೊಂದು ನಾಟಕ ಮಾಡಿ ತಯಾರಾಗೋ ತನಕ ದಾವಣಗೆರೆ ಇವ್ರಿಗೆ ನಾಟಕನೇ ಇಲ್ಲ ಅಂತದ್ದು. ಇಲ್ಲಾಂದ್ರೆ ಇವ್ರು ಇದ್ದಂಥದ್ದು ನೋಡ್ಬೇಕು. ಈ ಅಮ್ಯಾಚೂರದ್ದು ಅವು ಅಮ್ಯಾಚೂರದ್ದು ನೋಡಿದ್ರೆ ಮಾಡಿದವ್ರಿಗೆ ತಿಳಿಯಂಗಿಲ್ಲ ಅವ್ರು ಏನು ಮಾಡ್ರಿ ಅಂತ. ಅಲ್ಲ ಅಂದ್ರೆ ನಾ ಏನಂತೀನಿ, ಪ್ರೇಕ್ಷಕರನ್ನ ಗೆಲ್ಲುವಂಥ ನಾಟಕಗಳು ನಮಗೆ ಬೇಕಾದಾಗ. ನನ್ನಂಥ ನಾಟಕಗಳಂತ ಅಲ್ಲ, ಆಯ್ತಪ್ಪ ನೀವೊಂದು ಹೊಸ ಮಾಡ್ಯೂಲ್ ಹುಡ್ಕಪ್ಪ, ಅದನ್ನು ಮಾಡು. ಆ ಶೇಕ್ಸ್ಪಿಯರ್ ನಾಟಕ ಅದೆಲ್ಲ ಏನು ಬರೀ ಟೆಕ್ಸ್ಟ್ ಬುಕ್ಕ ನಾವು ಇವತ್ತಿನ ಮಂದಿಗೆ ತಿಳಿಯೋಂಗೆ ಮಾಡ್ರಲ್ಲ ನೀವು. ಶೇಕ್ಸ್ಪಿಯರ್ನ ಯಾಕೆ ಬರಂಗಿಲ್ಲ ನಿಮಗೆ? ಥಿಯೇಟ್ರಿಗೆ ಆ ಶಕ್ತಿ ಇದೆ ಸರ್. ನಂಗೆ ಇನ್ನೂ ನೆನಪದ, ಗೋಪಾಲ್ ವಾಜಪೇಯಿ ಅಂತ ಹೇಳಿ ನಂದ ಭೂಪತಿ ಅಂತ ಒಂದು ಸ್ಕ್ರಿಪ್ಟ್ ಬರೆದಿದ್ರು ಕಿಂಗ್ ಲಿಯರ್ ಬೇಸ್ ಮೇಲೆ. ಓ, ಕಿಂಗ್ ಲಿಯರು ಶೇಕ್ಸ್ಪಿಯರ್ ಕತೆ ನಾಟಕ. ಗೋಪಾಲ್ ವಾಜಪೇಯಿ ಅವರು ಭಾಳ ಒಳ್ಳೆ ಲೇಖಕರು, ದೊಡ್ಡ ಲೇಖಕರು ಸರ್. ಅದೆಲ್ಲ ನಮ್ಮ ಪುಣ್ಯ, ಅವ್ರ ಜೊತೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಅದೇ ಈ ನಾಗಮಂಡಲಕರ ಹಾಡೆಲ್ಲ ಬರೀತಾ ಇದ್ರು. ಹಾಂ ಅವರೇ. ಸೊ ಅವ್ರು ಬರ್ದಿದ್ರು ಅದನ್ನ. ನಮಗೆ ಕಿಂಗ್ ಲಿಯರ್ ಅವನು ಇಂಗ್ಲೀಷ್ ಮಾಸ್ತರ್ ಅಂದ 20 ಸರ್ತಿ ತೀಸಿ ಎದ್ರು ತಿಳಿದಿಲ್ಲ ಕತೆ. ಇವ್ರು ಒಂದು ಸತಿ ನಾಟಕದ ರೀಡಿಂಗ್ ಮಾಡಿದ್ರೆ ಕತೆ ತಿಳಿದೋದು ನಮಗೆ. ನಮ್ದು ಅನ್ಸ್ಬಿಡ್ತು. ನಾಟಕಕ್ಕೆ ಆ ಶಕ್ತಿ ಅದ, ಅದನ್ನು ಬಳಸ್ಕೊಳ್ರಲ್ಲ ನೀವು. ಆ ಥರ ಲೇಖಕರನ್ನ ಹುಟ್ಟಾಕಿ, ಲೇಖಕರನ್ನ ಹುಟ್ಟಾಕ್ರಿ, ನಟ ನಟಿಯರನ್ನ ಹುಟ್ಟಾಕ್ರಿ, ಆ ಕಾನ್ಸೆಪ್ಟ್ ಡೆವಲಪ್ ಮಾಡೋರನ್ನ ಹುಟ್ಟಾಕ್ರಿ, ತಂತ್ರಜ್ಞರು. ಅದೆಲ್ಲ ಬಿಟ್ಟು ನಾ ಸಂಘಟಿಕ ಅಂತ ತೊಗೊಂಡು ಏನು ಮಾಡೋದು ನೀನು? ಸಂಘಟಿಕ ಅಂದ್ರೆ ಏನು ಮಾಡ್ತೀನಿ? ಹಿಂದಕ್ಕೆ ಯಾವತ್ತೂ ಯಾರೋ ಒಬ್ಬ ಡೈರೆಕ್ಟ್ ಮಾಡಿದ ನಾಟಕ ಅದ ಮತ್ತು ಲದ್ದೈತಿ ಎತ್ತಿ ಹೋಗೋದು. ನಂದು ಹಂಪಿ ಉತ್ಸವದಲ್ಲಿ ಸೆಲೆಕ್ಟ್ ಆಗಿದೆ, ನಂದು ದಸರಾದಲ್ಲಾಗಿದೆ, ಸ್ಟೇಟ್ ಅವಾರ್ಡ್ ಬಂತು, ಅಷ್ಟೇ. ತೊಗೊಂಡೇ ಮಾಡೋದು ನಾವು. ಸರ್ ನೀವು, ನಾ ಏನಂತೇನೆ ನಿಮ್ಗೆ, ಮಂದಿ ನಾಟಕ ನೋಡಿ ಶಾಣೆ ಆದವ್ರು ನಾಟಕ ನೋಡ್ಲಿಕ್ಕೆ ಬರಬೇಕಾಗಿಲ್ಲ. ಯಾವನೋ ಒಬ್ಬ ಡಾಕ್ಟ್ರು, ಯಾವನೋ ಒಬ್ಬ ಡ್ರೈವರು, ಯಾವನೋ ಒಬ್ಬ ಇಂಜಿನಿಯರು, ಯಾವನೋ ಒಬ್ಬ ಪೋಸ್ಟ್ ಮಂದಿ, ಯಾರು ಬಂದರೂ ನಾಟಕ ಲೈಕ್ ಆಗ್ಬೇಕು ಅವ್ರಿಗೆ. ಯಾಕಂದ್ರೆ ನಿಮ್ಗೆ ನಾಟಕ ಲೈಕ್ ಆಗಲಿಕ್ಕೆ ನೀವು ಅದ್ರಾಗ ಪಂಡಿತರಾಗಬೇಕಂತಿಲ್ಲ. ಆ ಶಾಸ್ತ್ರ ಈಗ ಶಾಸ್ತ್ರೋಕ್ತ ಕಲೆಗಳು ಹೆಂಗವ ಅವನ್ನ ನೀವು ತಿಳ್ಕೊಂಡ್ರೆ ಅದನ್ನ ಎಂಜಾಯ್ ಮಾಡ್ತೀರಿ ಜಾಸ್ತಿ. ಉದಾಹರಣೆ ಹೇಳಿದ್ರೆ ಹಿಂದೂಸ್ತಾನಿ ಸಂಗೀತ, ಭರತನಾಟ್ಯ, ಕುಚುಪುಡಿ, ಭರತನಾಟ್ಯಕ್ಕೆ ಹಿಂಗಂತಂದ್ರೆ ಹಿಂಗಂತ ಗೊತ್ತಿರ್ಬೇಕು. ಇಲ್ಲಾಂದ್ರೆ ತಿಲ್ಲಣ ಮಾಡ್ತಾ ಅಂದ್ರೆ ಏನು ಮಾಡ್ತಾ ಅಂತ ಇವ್ಗೆ ಏನು ಗೊತ್ತಾಗ್ಬೇಕು ಆಟೋ ಡ್ರೈವರ್ಗೆ.
ಆದ್ರೆ ನಾಟಕದ ಸೀನ್ ಹಂಗಲ್ಲ. ನೀರು ಅರ್ಥ ಆಗ್ಬೇಕು. ನೀನು ಗಂಡಿರ್ತಾನೆ, ಹೇಳ್ತಿರ್ತಾನೆ, ಮಗ ಇರ್ತಾನೆ, ಅಥವಾ ಇನ್ನೊಬ್ಬ ಏನೋ ವಿಲನ್ ಇರ್ತಾನೆ, ಏನೋ ಒಂದು ಸಿಚುವೇಶನ್ ಆಗಿ ಹೋಗ್ತದೆ ಅದು. ಸೊ ನೀವು ಅಂಥವ್ರನ್ನ ಕರೆಸ್ಕೊಳ್ಳಿಕ್ಕೆ ತಯಾರಿಲ್ಲಲ್ಲಪ್ಪ ಥಿಯೇಟ್ರಿಗೆ. ನನಗೆ ತಿಳಿದ ಮಾಡ್ತೀನಿ ಎಷ್ಟು ದಿವಸ ತ್ರಾಸು ಕೊಡ್ತೀರಿ ನಮಗೆ. ನಾನು ಸಂಕೇತಗಳನ್ನು ಇಟ್ಕೊಂಡು ಜನರಿಗೆ ಸಿಂಬಲಿಕವಾಗಿ ಅವ್ರನ್ನ ಬುದ್ಧಿವಂತ ರೀತಿಯಲ್ಲಿ ಮೇಲೆತ್ತೀನಿ. ಏನು ಹೇಳೋಕೆ ತಿಳಿಯಂಗಿಲ್ಲ ಹಂಗೆಲ್ಲ ಮಾತಾಡಿದ್ರೆ. ಈಗ ನಾನು ದೆವ್ವ ನೋಡ್ಬೇಕಲ್ಲ, ಈಗ ನೀ ದೆವ್ವ ನೋಡ್ಬೇಕ ಆಗುದಿಲ್ಲ. ಸ್ವಲ್ಪ ಫ್ಲಾಶ್ ಬ್ಯಾಕಿಗೆ ಬರೋದಾದ್ರೆ ತಮ್ಮ ಓದಿನ ಬಗ್ಗೆ ಹೇಳ್ತಿದ್ರಿ. ತಾವು ಎಷ್ಟು ಜನ ಅಣ್ಣ ತಮ್ಮಂದ್ರು? ನಾವು 4 ಜನ ಅಣ್ಣ ತಮ್ಮಂದ್ರು. ಎರಡನೇದವ ಪ್ರಸನ್ನ ಅಂತ ಹೇಳಿ, ಅವ ಮುಂಬೈದು ಒಂದು ಇದೆ ಟೆಕ್ನಿಕ್ ರಾಕ್ ಕಂಪ್ನಿ ಒಳಗೆ ಒಂದು ಯಾವುದೋ ಯೂನಿಟಿನ ಹೆಡ್ ಇದ್ದಾನವ. ಮೂರನೇದವ ಪ್ರಹ್ಲಾದ್ ಸರ್ದೇಶ್ ಪಾಂಡೆ ಅಂತ, ಅವನೇ ನಮ್ಮ ಆಲ್ ದಿ ಬೆಸ್ಟ್ ನಾಟಕವನ್ನು ಕನ್ನಡಕ್ಕೆ ಬರೆದು ಕೊಟ್ಟವ. ಸೊ ಅವ ನೋಡ್ರಿ ಹಾಂ, ಇಲ್ಲೇ ಹುಬ್ಳಿ ಕೋರ್ಟ್ನಾಗ ಪ್ರಾಕ್ಟೀಸ್ ಮಾಡ್ತಾನವ. ಕೊನೆಯವ ಗೋಪಾಲ್ ಸರ್ದೇಶ್ ಪಾಂಡೆ, ಅವ ಅದೇ ಆ ಟೆಕ್ನೋಕ್ರಾಫ್ಟ್ ಕಂಪ್ನಿ ಒಳಗೆ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇಂಜಿನಿಯರ್ ಆಗಿ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಅಂತ ಕೆಲಸ ಮಾಡ್ತಾನವ. ಸೊ ನಾವು 4 ಮಂದಿ ಅಣ್ಣ ತಮ್ಮಂದರಿಗೆ ಒಂದೊಂದು ಹೆಣ್ಣು. ನನ್ನ ಮಗಳ ಹೆಸರು ದೋಸ್ತಿ, ನನ್ನ ತಮ್ಮನ ಮಗಳ ಹೆಸರು ಕೃತಿ, 3ನೇ ಮಗಳ ಹೆಸರು ಶ್ರೀರಕ್ಷಾ, 4ನೇ ಅವ್ಗೆ 2 ಹೆಣ್ಣು, ಒಬ್ಬಕ್ಕೆ ಸಿಂಧು, ಇನ್ನೊಬ್ಬಕ್ಕೆ ಊರ್ವಿ. ನನ್ನ ಮಗಳ ಓದ್ ಮುಗ್ಸ್ಯಾರ, ಒಬ್ಬಕ್ಕೆ ಇಂಜಿನಿಯರ್ ಇದ್ದಾಳೆ, ಒಬ್ಬಕ್ಕೆ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಮ್ಯಾನೇಜ್ಮೆಂಟ್ನಾಗ ಗೋಲ್ಡ್ ಮೆಡಲಿಸ್ಟ್ ನನ್ನ ಮಗಳು. ಆಮೇಲೆ ಇನ್ನೊಬ್ಬಕ್ಕೆ MSc ಮಾಡ್ಯಾಳ. ಹೆಣ್ಮಕ್ಳೆಲ್ಲರೂ. ಕೊನೆ ಒಂದು ಮಗಳು ಆಕಿ ಬ್ಯೂಟಿ ಆ್ಯಂಡ್ ವೆಲ್ನೆಸ್ನೊಳಗೆ ಗ್ರ್ಯಾಜುಯೇಟ್ ಆಕಿ ಕೊನೆಗೆ ಫ್ಯಾಷನ್ ಡಿಸೈನಿಂಗ್. ಸೊ ಹಿಂಗೆ ನಮ್ಮ ಕುಟುಂಬ. ನಾವೆಲ್ಲರೂ ಇಷ್ಟು ಈ ಲೆವೆಲಿಗೆ ಹಿಂಗೆ ಏನೇನೋ ಸಾಧನೆ ಮಾಡಿ ನಮ್ಮ ಕಾಲ ಮೇಲೆ ನಿಂದಿರ್ಲಿಕ್ಕೆ ಕಾರಣ ಏನಂತಂದ್ರೆ ನಮ್ಮ ಅವ್ವ ಅಪ್ಪ ಎಂದು ನೀವು ಇದನ್ನು ಮಾಡಬೇಡ್ರಿ, ಇದನ್ನು ಮಾಡಿರಿ ಅಂತ ನಮ್ಗೆ ಹೇಳಿಲ್ಲ. ವಿ ವೇರ್ ಅಲೋಡ್ ಟು ಡೂ ವಾಟ್ ವಿ ಲೈಕ್ ಆ್ಯಂಡ್ ವಾಟ್ ವಿ ಡಿಡ್ ಆ್ಯಂಡ್ ದೇ ಎನ್ಕರೇಜ್ಡ್. ಎಷ್ಟು ಸಾಧ್ಯನೋ ಅಷ್ಟು ಎನ್ಕರೇಜ್ ಮಾಡಿದ್ರು ಅವರು. ಸೊ ಹೀಗಾಗಿ ನಮ್ಗೆ ಈ ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ. ಶಿಕ್ಷಣ ನಾವು ಓದಿದ್ದು ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ ನೀನಾಸಂ ನಾಟಕ ಶಾಲೆಯಿಂದ. ಅದಾದಮೇಲೆ ನನಗೆ ನ್ಯೂಯಾರ್ಕ್ ಯೂನಿವರ್ಸಿಟಿ ಒಳಗೆ ಓದೋ ಅವಕಾಶ ಸಿಕ್ತು. ಸೊ 1996ನೇ ಇಸ್ವಿ ಒಳಗೆ ನಾನು ನ್ಯೂಯಾರ್ಕ್ ಯೂನಿವರ್ಸಿಟಿಯ ಸಮ್ಮರ್ ಕೋರ್ಸ್ನೊಳಗೆ ಅಲ್ಲಿ ಸ್ಕ್ರಿಪ್ಟ್ ರೈಟಿಂಗು ಮತ್ತು ಅಡ್ಮಿನಿಸ್ಟ್ರೇಷನ್ ಇನ್ ಕಲ್ಚರಲ್ ಸೆಂಟರ್ಸ್ ಅಂತ 2 ಕೋರ್ಸ್ ಮಾಡ್ಕೊಂಬಂದೆ. ಮತ್ತು ಇಷ್ಟೆಲ್ಲ ಮಾಡಿದ್ದೀನಿ. ಅದಾದಮೇಲೆ ಮೊನ್ನೆ 22ನೇ ಇಸ್ವಿ ಒಳಗೆ ನನಗೆ ಫೋಕ್ಲೋರ್ ಯೂನಿವರ್ಸಿಟಿ ಕರ್ನಾಟಕ ಸರ್ಕಾರದ್ದು ಅಲ್ಲಿ ಡಾಕ್ಟರೇಟ್ ಅದ. ಓಕೆ, ಜನಪದ ವಿಶ್ವವಿದ್ಯಾಲಯ ಗೊಟ್ಟಗೋಡಿ. ಎಷ್ಟು ನಾಟಕಗಳನ್ನು ಪ್ರಯೋಗ ಮಾಡಿದ್ರಿ? ನಾವೊಂದು 100ರಿಂದ 120 ನಾಟಕಗಳನ್ನು, ಬೇರೆ ಬೇರೆ ನಾಟಕಗಳ ಒಂದು 6000 ಶೋ ಮಾಡಿದೆ. ನಿಮ್ಮ ಪ್ರಕಾರ ನಟನೆಯಲ್ಲಿ ಹಾಸ್ಯ, ನಾನು ನಿಮ್ಗೆ ಭಾಳ ಸೀರಿಯಸ್ ಆಗಿ ಅಭಿನಯಿಸಿದ್ದು ನೋಡಿಲ್ಲ ನಾನು, ಅಥವಾ ಯಾರು ಕರೆದಿಲ್ವಾ, ಅಥವಾ ಅದು ಒಗ್ಗಲ್ವಾ? ನಾ ಸೀರಿಯಸ್ ಆಗಿನೂ ಮಾಡೇನಿ. ಸೀರಿಯಸ್ ನಾಟಕ ನಾ ಅಂಧಯುಗ ನಾಟಕ ಡೈರೆಕ್ಟ್ ಮಾಡೀನಿ. ಧರ್ಮವೀರ್ ಭಾರತಿದು ಕಿಂಗ್ ಲಿಯರ್ನಾಗ ಗ್ಲಾಸ್ಟರ್ ಮಾಡ್ತಿದ್ದೆ ನಾನು. ಚಿದಂಬರ ರಹಸ್ಯದಾಗ ಸೈಂಟಿಸ್ಟ್ ನಾನು. ಚಾಣಕ್ಯ ಪ್ರಪಂಚದಾಗ ಒಂದು 7-8 ರೋಲ್ ಮಾಡ್ತಿದ್ದೆ. ಸುಮಾರಷ್ಟು ನಾಟಕಗಳು ಮಾಡಿದ್ವು. ಬೇಂದ್ರೆ ಅವ್ರು ಅಷ್ಟು ನಾಟಕಗಳು ಎಲ್ಲ 3-4 ಅವು ಅಂದ್ರೆ ತಿಳಿ ಹಾಸ್ಯ, ಬಟ್ ಅದ್ರಾಗೂ ಗಂಭೀರ. ಅದಕ್ಕೇನಂತಾರೆ, ವಾಟ್ ಯು ಸೇ, ದರ್ ಇಸ್ ಎ ಹ್ಯೂಜ್ ಸೈಕಾಲಜಿ ಆರ್ ಕಾನ್ಸೆಪ್ಟ್ ಆಫ್ ಲಿವಿಂಗ್. ಅದೆಲ್ಲ ಏನು ಹಳೆಯ ಗೆಳೆಯರು, ಗೋಲ್, ಇವೆಲ್ಲ ನಾಟಕಗಳು ಏನವ ದೇ ಆರ್ ಆಫ್ ಡಿಫ್ರೆಂಟ್ ಇದು. ಆಮೇಲೆ ಅವಾಗ ಫ್ರೀಡಮ್ ಮೂಮೆಂಟ್ ಅದೆಲ್ಲ ಆಗ್ತಿರೋದ್ರಿಂದ ದೇಶಭಕ್ತಿ ಅಥವಾ ದೇಶ ಪ್ರೀತಿ, ತಾಯಿ ಸಂಬಂಧಗಳು ಇದೆಲ್ಲ ಅವ. ಅದ್ರಾಗ ಒಂದು ಮಕ್ಕಳು ಅಡುಗೆ ಮನೆ ಹೋಗ್ತಾರೆ ಅಂತ ಒಂದು ಅದನ್ನು ಬರೀ ಸ್ಟ್ರೇಟಾಗಿ ಮಕ್ಕಳು ಅಡುಗೆ ಮನೆ ಹೋಗ್ತಾರೆ ಅಂತ ಇಷ್ಟ. ಅದು ಮಕ್ಕಳು ಅಡುಗೆ ಮನೆ ಹೋಗ್ತಾರೆ ಅಂತ ಬೇಂದ್ರೆ ಅವ್ರ ಪನ್ನದು. ಅವ್ರದ್ದು ಮಂದಿ ಮದುವೆ ಮಕ್ಕಳು ನಾಟಕನೂ ಇವನ್ನೆಲ್ಲ ಮಾಡೇವು ನಾವು. ಅಂದ್ರೆ ಅದನ್ನೆಲ್ಲ ಮಾಡಿ ಕಡಿಕೆ ಇಲ್ಲಿಗೆ ಬಂದು ನಿಂತದ್ದು. ನನಗೇನು ಹೇಳಲಿಕ್ಕೆ ಬರೋದ ಹಂಗೆ ಹೇಳ್ತೇನೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಐ ಆಮ್ ಮೋರ್ ಕಂಫರ್ಟಬಲ್ ಇನ್ ಟೆಲ್ಲಿಂಗ್ ಲೈಕ್ ದ್ಯಾಟ್. ಆಮೇಲೆ ಹಾಸ್ಯ ಭಾಳ ಕಷ್ಟ ಅಂತಾರೆ. ನಮ್ಮಲ್ಲಿ ಅದೊಂದು ಸ್ಟೀರಿಯೋಟೈಪ್ ಮಾತಿರ್ಬೋದು, ಅಳಿಸೋದು ಈಸಿ, ನಗಿಸೋದು ಕಷ್ಟ ಅಂತಾರೆ. ಅದಕ್ಕೂ ಭಾಳ ಒಳಗಡೆ ತುಂಬ ಆಳುವ ಚಿಂತನೆ ಇರಬೇಕು ಆ ಮನುಷ್ಯನಿಗೆ, ನಗಿಸೋವನಿಗೆ. ನನ್ನ ಪ್ರಕಾರ ಹಾಸ್ಯ ಮಾಡೋರು ಸುಳ್ಳು ಹೇಳಬಾರ್ದು. ನಿಮಗೆ ಖರೆಯದ ಜೊತೆ ಎಷ್ಟು ದಿವಸ ಇರ್ಲಿಕ್ಕೆ ಸಾಧ್ಯದ, ಎಷ್ಟು ದಿವಸ ಇಫ್ ಯು ಆರ್ ದೇರ್ ವಿತ್ ದಿ ಫ್ಯಾಕ್ಟ್ಸ್, ಅಷ್ಟು ದಿವಸ ನಿಮಗೆ ಹಾಸ್ಯ ಸಕ್ಸಸ್ಫುಲ್. ನೀವು ಪುವರ್ ಜೋಕ್ಸ್ ಅಂತೆಲ್ಲ ಕೇಳ್ತಿರಲ್ಲ ನೀವು, ಅವೆಲ್ಲ ಬಂಡಲ್ ಇರ್ತಾವೆ, ಅದ್ರೊಳಗೆ ಶಕ್ತಿ ಇರಂಗಿಲ್ಲ. ಸೊ ದೇ ಆರ್ ಕಾಲ್ಡ್ ಪುವರ್ ಜೋಕ್ಸ್. ಭಾಳ ಹೊತ್ತು ನಗ್ಲಿಕ್ಕೂ ಆಗಲ್ಲ. ಬಟ್ ಖರೆ ಹಾಸ್ಯ ಏನಿರ್ತದಲ್ಲ, ಆ ಖರೆ ಹಾಸ್ಯದೊಳಗೆ ಯು ಹ್ಯಾವ್ ದಟ್ ಸ್ಟ್ರೆಂಗ್ತ್ ವಿಚ್ ವಿಲ್ ಮೇಕ್ ಯು ಟು ಲಾಫ್ ಮೋರ್. ಆಮೇಲೆ ಖರೆ ಹೌದು ಹಿಂಗೆ ಅನ್ನಿಸ್ತದೆ ಅಂತ ಅನ್ನಿಸ್ತದೆ. ಸೊ ಅದನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಈಗ ಖರೆ ಬರೆಯೋದು ಭಾಳ ಕಷ್ಟದ, ಅದಕ್ಕೆ ನಂಗೆ ಬರ್ಲಿಕ್ಕೆ ಆಗಲ್ಲ ಅಂತ ನಾನು. ಈಗ ಅದು ಹೆಂಗೆ ಅದ ನೋಡ್ರಿ, ರಾಮಭಾಮ ಸಿನಿಮಾದಾಗ ಅಕ್ಕಿ ಕಮಲ್ ಹಾಸನ್ ಅವರು ಹೆಂಡತಿ ರೋಲ್ ಮಾಡಿದ್ದು ಶ್ರುತಿ ಒಂದು ಪರ್ಸ್ ತೊಗೊಳಿಕ್ಕೆ ಹೋಗಿರ್ತಾಳೆ. ಆಕೆ ಅವೇನೋ 400-500 ರೂಪಾಯಿ ಅದೇ, ಅದೇನೋ ಒಂದು ಅವಾಗಿಂದ ನೆನಪಿಲ್ಲ ನಂಗೆ ಡೈಲಾಗ್.
ಅನ್ಕೋ 500 ರೂಪಾಯಿ 500 ರೂಪಾಯಿ ಇನ್ನು 200 ರೂಪಾಯಿ ಹಾಕಿದ್ರೆ ನಮ್ಮಲ್ಲಿ ಎಮ್ಮಿದ ಬರ್ತೈತೆ ಅಂತ ಆಕೆ ಎಮ್ಮಿ ಚರ್ಮದಲ್ಲೇ ಮಾಡಿದ ಪರ್ಸಿಗೆ 400 ರೂಪಾಯಿ ಅಂತ ನಾವು ಆಕೆ ಅಂತಾಳೆ ಇನ್ನು 200 ರೂಪಾಯಿ ಹಾಕಿದ್ರೆ ಎಮ್ಮಿನ ಇಡೀ ಎಮ್ಮಿನ ಬರ್ತದಂತ. ಅಂದ್ರೆ ಇಲ್ಲೇನಾಗ್ತದೆ ನಮಗೆ ಅಂತಂದ್ರೆ ಸಿ ದ ಸೆನ್ಸ್ ಆಫ್ ಹ್ಯೂಮರ್ ಇಲ್ಲೇನು ಮಾಡ್ಲಿಕ್ಕತ್ತೇವೆ ನಾವು ಅಂತಂದ್ರೆ ಅಪ್ಪ ನೀ ಇದನ್ನು ಭಾಳ ತುಟ್ಟಿ ಹೇಳಿಕತ್ತಿ ಅನ್ನೋದನ್ನು ಆಕೆ ಹಂಗೆ ಹೇಳ್ತಾಳೆ ಅದನ್ನು. ಸೊ ಆ ಸೆನ್ಸ್ ಆಫ್ ಸೇಯಿಂಗ್ ಏನದಲ್ಲ, ಒಂದು ಮನೆ ಒಳಗೆ ಅಡುಗೆ ಮಾಡಿದ್ಲು ಸೊಸಿ, ಪಲ್ಯದಾಗ ಉಪ್ಪು ಜಾಸ್ತಿ ಆಗಿತ್ತು, ಅದಕ್ಕೆ ಮಾವೇನು ಹೇಳ್ದ ಉಪ್ಪು ಜಾಸ್ತಿ ಆಗಿದೆ ಅಂದ್ರೆ ಬೇಸರ ಮಾಡ್ಕೋತಾಳೆ ಆಕೆ. ಅದಕ್ಕೆ ಅವನು ಸೂಕ್ಷ್ಮ ಹೇಳ್ದ ಬೇರೆ ಇದಕ್ಕೆ ಹಾಕ್ಲಿಕ್ಕೆ ಉಪ್ಪದ ಇಟ್ಟಿಯೋ ಇಲ್ಲ ನೆಲ್ಲ ಇದಕ್ಕೆ ಹಾಕಿಯೋ ಅಂತ. ಯು ಆರ್ ಟೆಲ್ಲಿಂಗ್ ದಿ ಫ್ಯಾಕ್ಟ್ ಬಟ್ ಟೆಲ್ಲಿಂಗ್ ಇಟ್ ವೆರಿ ಸ್ಮಾರ್ಟ್ಲಿ. ಎಸ್, ಆಕೆಗೂ ನೋವಾಗಬಾರ್ದು, ಅದು ಪನ್ನಾಗಿ ತೊಗೊಳಂಗಿರ್ಬೇಕು. ಹಂಗೆ ನಮಗೆ ಹಾಸ್ಯ ಮಾಡ್ಲಿಕ್ಕೆ ಬರ್ಬೇಕು. ಸೊ ಎಲ್ಲಿ ಹಿಡಿದ್ರಿ ಈ ಹಾಸ್ಯದ ಈ ಬದುಕಿನ ಧಾಟಿಯನ್ನು? ಸರ್ ಇದು ಚಂದ ಅನ್ಸಂಗಲ್ಲ ನಿಮಗೆ? ಅದ್ಭುತ ಅನಿಸ್ತದೆ. ಮತ್ತು ಹಿಂಗೆ ಇರ್ಬೇಕಂತೇನ ನಮ್ಮ ಮನುಷ್ಯಂದು ಇಡೀ ಉದ್ದೇಶನ ಏನು ಅದ್ಭುತವಾಗಿರೋದು. ಸಂತೋಷವಾಗಿ ಜೀವನ ಬದುಕೋದು ಎಲ್ಲರಿಗೂ. ಇದು ಮಂದಿಗೆ ಲೈಕ್ ಆಗ್ತದೆ ಅಂತಂದ್ರೆ ಯಾಕೆ ನಾವು ಮಾಡಬಾರ್ದು? ಅದೇ ಎಲ್ಲೋ ಒಂದು ಕಡೆ ಸಿಕ್ಕಿರ್ಬೇಕಲ್ಲ ನಿಮಗೆ ಹಾಸ್ಯದ ದಾರಿ. ನನ್ನ ಗೆಳೆಯ ಒಬ್ರು ಪವನ್ ಜೋಶಿ ಅಂತಿದ್ದ, ಅವ್ರಿಗೆ ಬೆಂಗಳೂರಿಗೆ ಹೋಗ್ಬೇಕಾಗಿ ಬಂದು ನಾನು ಹೊಂಟಿದ್ದೆ, ಹುಬ್ಬಳ್ಳಿಯಿಂದ ಹೊಂಟಿದ್ವಿ ನಾವು. ಫೋನ್ ಮಾಡಿದ್ರು, ಸರ್ ವಂದೇ ಭಾರತ್ ಟಿಕೆಟ್ ತೆಗಿಸ್ಬಿಡ್ರಿ ನೀವು. ಹ್ಞೂ ರೀ, ನಾಳೆ ನಾಡ್ದು ಹೋಗೋದು ಅಂತ ಮಾತುಕತೆ ಆಗಿತ್ತು ನಮ್ಮದು. ಸರ್ ಫೋನ್ ಮಾಡಿದ್ವಿ ಅಂತ ಮತ್ತು ಸಂಜೆ ಒಂದು ಫೋನ್ ಮಾಡಿದ್ರೆ ತೊಗೊಂಡ್ರೇನು ಟಿಕೆಟ್ ಅಂತಂದು. ಸರ್ ಅದು ಅವತ್ತಿನ ದಿವಸ ಈ ಸವಿತಾ ಸಮಾಜದವ್ರದ್ದು ಏನೋ ಒಂದು ಪ್ರಾಬ್ಲಮ್ ಅದ ಸರ್, ಹೀಗಾಗಿ ವಂದೇ ಭಾರತ್ ಟಿಕೆಟ್ ಸಿಗಂಗಿಲ್ಲ ಅಂತಂದೆ ನಾನು. ಇನ್ನು ಸರಳ ಅಗ್ದಿ ಸಹಜ ಹೇಳಿದ್ದೆ. ಅವ್ರು ಏನು ಕೇಳಿದ್ರು, ಏನು ಸವಿತಾ ಸಮಾಜದ ಏನದು? ಏನು ಸರ್ ಅವತ್ತು ಮಂಗಳವಾರಕ್ಕೊಮ್ಮೆ ವಂದೇ ಭಾರತ್ ಟ್ರೈನ್ ಇಲ್ಲ ಇಲ್ಲಿಂದ ಅಲ್ಲಿಗೆ. ನಮ್ಮಲ್ಲೇ ಸವಿತಾ ಸಮಾಜದವ್ರು ಮಂಗಳವಾರ ದಿವಸ ಕೆಲಸ ಮಾಡಂಗಿಲ್ಲ, ಇಲ್ಲೆಲ್ಲ ಅಂಗಡಿ ಬಂದಿರ್ತಾವೆ. ಅದು ಸೂಕ್ಷ್ಮ ಹೇಳಿದ್ದೆ ಅಷ್ಟೇ ಅದು. ಸೊ ಅವರು ಅದು ಭಾಳ ಸೀರಿಯಸ್ ಆಗಿ ತೊಗೊಂಡು ಓ ಹೌದಾ ಹಿಂಗೂ ಎಲ್ಲ ಇರ್ತದ ಅಂತ ಅವರು ವಿಚಾರ ಮಾಡಿ ಅಂದರೆ ವೆರಿ ಸೋ ಸಿಂಪಲ್ ಥಿಂಗ್. ನಮ್ಮಲ್ಲಿ ಹುಬ್ಳಿ ಧಾರವಾಡ ಬುಧವಾರ ಅಂಗಡಿ ಬಂದು ನಮ್ಮದು, ಭಾನುವಾರ ಅಲ್ಲ ಬುಧವಾರ. ಎಲ್ಲ ವ್ಯಾಪಾರಸ್ಥರು ಬುಧವಾರ ನಮ್ಮಲ್ಲೇ. ನಮ್ಗೆ ಅವ್ರ ಗೆಳೆಯರು ಮಾಡ್ಕೋ ಪಾರ್ಟಿ ಯಾವಾಗಲೇ ಬುಧವಾರಲೇ ಅಂತಾರೆ, ಯಾಕಂದ್ರೆ ಸುಟ್ಟಿ ಇರ್ತದ ಅವತ್ತು. ಹೆಂಡತಿ ನಾಯಿ ತರ ನೋಡಿ, ನಾಯಿ ಹೆಂಡತಿ ತರ ನೋಡಿ. ನಮ್ಮಿಬ್ರು ಜಾತಕ ನೋಡಿ ಜೋಡಿ ಮಾಡಿದವ್ರು ಯಾರು? ರಾಮ ಶ್ಯಾಮ ಭಾಮ ಬರೆಯೋ ಮುಂದೆ ಎದಕ್ಕೆ ನನಗೆ ರಾಮ ಶ್ಯಾಮ ಭಾಮ ಅದು ಹೇಗೆ ಸಿಗ್ತದು? ಅದು ಕಮಲ್ ಹಾಸನ್ ಅವರ ರಮೇಶ್ ಅವ್ರ ಥ್ರೂ ನಾನು ಕಾಂಟ್ಯಾಕ್ಟ್ ಮಾಡಿ ಅವಾಗಲೇ ನಾ ಯದ್ವಾ ಬರ್ಲಿಕ್ಕೆ ಹತ್ತಿದ್ದೆ. ಆ ಧಾರಾವಾಹಿ ಬರೀತಿದ್ದೆ. ಹೊಸ ಸ್ನೇಕ್ ಸ್ಟೈಲ್. ನೀನ್ ಈ ಹೊಸ ಸ್ಟೈಲ್ ನೋಡಿದ್ರೆ ಏನ್ ಅನ್ಸುತ್ತೆ ಗೊತ್ತಾ ನನಗೆ? ಏನ್ ಅನ್ಸುತ್ತೆ? ಈ ಮೈ ಮೇಲೆ ಭೂತ ಮೆಟ್ಕೊಂಡು ಆಡ್ತಾರಲ್ಲ ಹಾಗಿದೆ. ಅವಾಗ ನಂದೊಂದು ಇಂಟರ್ವ್ಯೂ ಬಂದಿತ್ತು ವಿಜಯ ಕರ್ನಾಟಕ, ಗಣೇಶ್ ಕಾಸರಗೋಡು ಬರ್ತಿದ್ರು ಕಾಣಿಸ್ತು. ಸೊ ನಮ್ಮ ಆಲ್ ದಿ ಬೆಸ್ಟ್ ಸಿನಿಮಾ ಮಾಡ್ಬೇಕಂತ ಭಾಳ ಮಂದಿ ಟ್ರೈ ಮಾಡ್ಲಿಕ್ಕತ್ತಿದ್ರು. ಅದ್ರಾಗ ಅದು ರೆಫರೆನ್ಸ್ ಇತ್ತು ನಂದು. ನಾ US ಹೋಗಿ ಸ್ಕ್ರಿಪ್ಟ್ ರೈಟಿಂಗ್ ಕಲ್ತು ಬಂದೇನಿ, ಮತ್ತೀಗ ಅದನ್ನು ಬರೀಲಿಕ್ಕತ್ತೇನಿ ಅಂತ. ಅದು ಒಂದು ದಿವಸದಾಗ ಪ್ರೂವ್ನೂ ಆಗಿತ್ತು. ಏನಂತಂದ್ರೆ ಪಾಪ ಪಾಂಡು ಮತ್ತು ಯದ್ವಾ ಎರಡೂ ಒಂದೇ ಪ್ರೊಡಕ್ಷನ್ ಹೌಸ್ನಿಂದ ಬರ್ತಿದ್ವು. ಅಂದ್ರೆ ಸಿಂಕಾಯಿ ಚಂದ್ರು ಸರ ಮಾಡ್ತಿದ್ರು ಅವನ್ನೆರಡು. ಬಟ್ ಅಟ್ ಪಾರ್ ವಿತ್ ಪಾಪ ಪಾಂಡು ಅವರ್ ಸೀರಿಯಲ್ ವಾಸ್ ಕಮಿಂಗ್ ಅಪ್. ಅಂದ್ರೆ ಅದರ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ವಾಸ್ ಕನ್ಸಿಡರ್ಡ್ ಸೇಮ್. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿ ರಮೇಶ್ ಅರವಿಂದ್ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದರು. ಸೊ ಫಸ್ಟ್ ನನಗೆ ಕಾಂಟ್ಯಾಕ್ಟ್ ಆಗಿ ಅದು ಕಾಂಟ್ರಾಕ್ಟ್ ಬಂದದ್ದು ರಾಜ್ಕಮಲ್ ಫಿಲ್ಮ್ಸ್ನಿಂದ. ಕಮಲ್ ಹಾಸನ್ ಅವ್ರದ್ದು ಪ್ರೊಡಕ್ಷನ್ ಯೂನಿಟ್ ಅದು. ಸೊ ಅಲ್ಲಿಂದ ಬಂತು. ಅದಾದಮೇಲೆ ದೆನ್ ಮಂಜು ಅವರು ಟೇಕ್ ಓವರ್ ಮಾಡಿದ್ರು ಅದನ್ನ, ಆ ಪ್ರಾಜೆಕ್ಟ್. ಕೆ ಮಂಜು ಅದನ್ನ ಪ್ರೊಡಕ್ಷನ್ ಕಮಲ್ ಹಾಸನೇ ಮಾಡಬೇಕು ಅಂತಿದ್ರು. ಹೌದು. ಓಕೆ. ಅದು ಫಸ್ಟ್ ತಮಿಳ್ ತೆಲುಗಿನಾಗ ಆಗಿಬಿಟ್ಟದ 1995ದಾಗ. ಸತಿ ಲೀಲಾವತಿ ಅನ್ನೋ ಟೈಟಲ್ನಾಗ ಕೆ ಬಾಲಚಂದ್ರ ಅವ್ರು ಮಾಡಿದ್ರು ಅದನ್ನ. ಓಕೆ. ಅದು ಹಿಟ್ಟು. ಸೂಪರ್ ಡೂಪರ್ ಹಿಟ್ ಸರ್. ಸರೇರಾ ಇದೇ ಬಂದಿ ಪಡ್ದಂಗ್ಲ ಮಾರೇವು ಪ್ಲೇನ್ ಹೆಜ್ಜೆ ಜತವೆ. ಅದಾದ್ಮೇಲೆ 2001ನ್ಯಾಗ BV ನಂಬರ್ 1 ಅಂತ ಸಲ್ಮಾನ್ ಖಾನ್ ಅನಿಲ್ ಕಪೂರ್ ಮಾಡಿದ್ರು ಅದನ್ನ. ಅದಾದ್ಮೇಲೆ 2005-6ರಾಗ ಕನ್ನಡದಾಗ ಮತ್ತೆ ಮಾಡಿದ್ವಿ. ಅವಾಗ ಏನು ಚಾಲೆಂಜ್ ಆಗಿತ್ತು ನನಗೆ ಅಂತಂದ್ರೆ, ಅವಾಗ ಅವಷ್ಟು ಮಾಡಿದಾಗ ಮೊಬೈಲ್ ಅನ್ನೋ ವಸ್ತುನೇ ಇರಲಿಲ್ಲ. ಬಟ್ ಈ ಸಿನಿಮಾ ಮಾಡೋ ಮುಂದೆ ಮೊಬೈಲ್ ಬಂದುಬಿಟ್ಟಿತ್ತು, ಎಲ್ಲ ಕ್ಯಾರೆಕ್ಟರ್ ಕೈಯಾಗ ಮೊಬೈಲ್ ಇದ್ವು. ಸೊ ಈಗ ಅದನ್ನ ಹಾಗೆ ಹೇಳಿಕತ್ತಿಂದಲ್ಲ, ಟೆಕ್ನಾಲಜಿ ಡೆವಲಪ್ ಆದಂಗೆ ನಮ್ಮದು ವ್ಯಕ್ತಿತ್ವ ಚೇಂಜ್ ಆಗಿಬಿಡ್ತದೆ ಅಂಥೇಳಿ. ಅದ್ರಾಗ ಏನಾಗಿತ್ತಂದ್ರೆ ಆಕಿ ಅವ್ನ ಲಗ್ನ ಆಗೋದನ್ನು ಎಲ್ಲೂ ನೋಡಿ ಬಂದು ಈಕಿಗೆ ಹೇಳಿ ಅವೆಲ್ಲ ಸೀನ್ಗಳಿದ್ವು. ಈಗ ಅದ್ರಾಗ ಹಂಗಿರಂಗಿಲ್ಲ, ಫೋಟೋ ತಗೊಂಬಂದು ತೋರಿಸ್ಬಿಡ್ತಾ ಈ ನೇರ. ಸೊ ಇವೆಲ್ಲ ಒಬ್ಬ ರೈಟರ್ಗೆ, ಒಬ್ಬ ಆ್ಯಕ್ಟ್ರಿಗೆ ಹಿ ಶುಡ್ ಬಿ ನೋಯಿಂಗ್ ಆಲ್ ದೀಸ್ ಥಿಂಗ್ಸ್. ಬದಲಾದ ಪ್ರಪಂಚದ ಅಪ್ಡೇಟ್ ಆಗಬೇಕು. ಆ ರಾಮಶ್ಯಾಮ ಭಾಮ ಬರಿಬೇಕಾದ್ರೆ ಅದ್ರಲ್ಲಿ ಬಹಳ ಪನ್ನಂತೂ ಅದ್ಭುತವಾಗಿದೆ ಅಲ್ಲಿ. ಸೊ ತಮ್ಮ ಕಾಂಟ್ರಿಬ್ಯೂಷನ್ ಏನದಕ್ಕೆ? ಅದು ಬರೆದದ್ದೆಲ್ಲ ನಾನು ಎಕ್ಸಿಕ್ಯೂಟ್ ಮಾಡಿದ್ದವರು ಥ್ರೂಔಟ್ ನಿಮ್ಮ ರೈಟಿಂಗ್? ಹೌದು ಸರ್. ದ ಹೋಲ್ ಸ್ಕ್ರಿಪ್ಟ್? ಹೌದು.
ಸೂಪರ್. ಆ ಟಾಯ್ಲೆಟ್ ಏನೋ ಮುಂದೆ ಎಲ್ಲ ಹೇಗಿತ್ತು? ತಾವು ಆ್ಯಕ್ಟ್ ಕೂಡ ಮಾಡಿದ್ದೀರಿ, ಒಂದು ಒಳ್ಳೆ ಸಣ್ಣ ರೋಲ್ ಮಾಡಿದ್ದು. ಓಕೆ. ಸರ್ ಏನು ಸರ್, ಇಟ್ ಇಸ್ ಅ ವೆರಿ ಗುಡ್ ಆ್ಯಂಡ್ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಏನು ವಿಶೇಷ ಇದೇನಿಲ್ಲ, ಕೆಲಸಕ್ಕೆ ಕೆಲಸ, ಪ್ರತಿಭೆ ಇರ್ತದೆ ಅಷ್ಟೇ, ಅದನ್ನೇನು ಅಂತ ಪರಿ ಮಾಡ್ಕೊಳಂಗಿಲ್ಲ. ಆದ್ರೆ ಒಂದು ನನಗೆ ಸಣ್ಣ ಇದು ಅದ, ಏನಂತಂದ್ರೆ ಕೊರತೆ ಅಂತ ನನ್ನೊಳಗೆ ಅದ ಅಂತ ನನಗನಸ. ನಾ ಏನು ಬರೋಬ್ಬರಿ ಅಂದ್ರೆ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಮಾಡ್ಕೋತಾ ಹೋಗಲಿಲ್ಲ. ನಾನು ನಾಟಕ ಅಂತೂ ಮಾಡ್ಕೋತಿದ್ದೆ. ನಾ ಯಾವುದೇ ಕಾರಣಕ್ಕೂ ನಾಟಕ ಬಿಟ್ಟೇ ಇಲ್ಲ. 1977, 78ರಿಂದ ಹಿಡಿದು ನಾ ಏನು ನಾಟಕ ಮಾಡ್ಕೋತ ಅಂದ್ರೆ 7ನೇ 8ನೇ ಶುರು ಮಾಡಿದ್ದು ನಾಟಕ ಮಾಡಲಿಕ್ಕೆ. ಸೊ ಇವತ್ತಿನ ತನಕ ನಾನು ನಾಟಕ ಮಾಡ್ಕೋತಾ ಇದ್ದೀನಿ. ಅದು ದಟ್ ಈಸ್ ಮೈ. ಬಟ್ ಇವೆಲ್ಲ ಅಡಿಷ್ನಲ್ ಏನು ನಂಗೆ ಎಕೋಲೇಟ್ಸ್ಗಳು ಬರ್ಕೋತಾ ಹೋದು. ಫಾರ್ ಎಕ್ಸಾಂಪಲ್ ಸೀರಿಯಲಿಗೆ ನಾ ಬರ್ಕೋತಾ ಹೋಗಿದ್ದೆ ಅಂತಂದ್ರೆ ಒಂದು 100-120 ಎಪಿಸೋಡ್ ಬರೆದೆ ನಾನು. ಎದ್ದೋತದ್ದು ಅದಾದ್ಮೇಲೆ ಒಂದು 2-3 ಸೀರಿಯಲ್ಲು ಬರೆದೆ ನಾನು. ಬಟ್ ನಾ ಕಾನ್ಸಂಟ್ರೇಟ್ ಮಾಡಿ ಐ ಕುಡ್ ನಾಟ್ ಟೇಕ್ ಅಪ್ ದಟ್ ಜಾಬ್ ಆ್ಯಸ್ ಸೀರಿಯಲ್ ರೈಟರ್. ರಾಮ ಶ್ಯಾಮ ಭಾಮ ಬರೆದೆ. ಅದಾದ್ಮೇಲೆ ನಾ ಸೀರಿಯಸ್ ಆಗಿ ಡೈಲಾಗ್ ರೈಟರ್ ಅಂತ ಹೇಳಿ ನನ್ನನ್ನು ಎಲ್ಲೂ ಗುರುತಿಸ್ಕೊಳ್ಳಿಲ್ಲ. ನಾ ಒಂದು 2-3 ಸಿನಿಮಾಗೆ ಬರೆದು ಕೊಟ್ಟೆ ನಾ. ಆಮೇಲೆ ಮಂದಿ ಎಲ್ಲ ತಮ್ಮ ಹೆಸರು ಹಾಕ್ಕೊಂಡು ಸುಡುಗಾಡಿ ಏನೇನೋ ಮಾಡಿದ್ರೆ ಅಂಥವೆಲ್ಲ ಆಗ್ಯಾವ ನನ್ನ ಜೊತೆ. ಅದಾದಮೇಲೆ ಆ್ಯಕ್ಟಿಂಗ್ ದೃಷ್ಟಿಯಿಂದ ಸುಮಾರಷ್ಟು ಸಿನಿಮಾಗಿನ್ಮಾದಾಗೂ ಮಾಡಿದೆ ನಾವೊಂದು. ಅದ್ರಾಗ ಈಗಿನ ಈ ಸಿನಿಮಾ ಡೈರೆಕ್ಟರ್ಸ್ ಅಪ್ರೋಚ್ ಆಗನೋ ಅಥವಾ ಪ್ರೊಡ್ಯೂಸರ್ಸ್ ಮೆಂಟಾಲಿಟಿ ಅನ್ರಿ ಏನನ್ರಿ, ನನಗೆ ಯಾಕೋ ಐ ಕುಡ್ ನಾಟ್ ಮ್ಯಾನೇಜ್ ಟು ಗೆಟ್ ರೆಗ್ಯುಲರ್ಲಿ ಇನ್ ಸಿನಿಮಾಸ್. ಯಾಕಂತಂದ್ರೆ ನನ್ನಷ್ಟು ಎಕ್ಸ್ಪೀರಿಯನ್ಸ್ ಇರೋ ಆ್ಯಕ್ಟರ್ ಕಮ್ಮಿ ಒಂದು 200-250 ಸಿನಿಮಾದಾಗ ಮಾಡ್ಬೇಕಾಯ್ತು ಇಷ್ಟೊತ್ತಿಗೆ. ಅದು ಸರ್ ಅನ್ನೋದು ಜಿ ಅನ್ನೋದು ನನಗೆ ಮಾಡ್ಲಿಕ್ಕೆ ಬರಲಿಲ್ಲ. ಏನು ಸೀರಿಯಲ್ನಾಗೂ ಆ್ಯಕ್ಟಿಂಗ್ ಭಾಳ ಮಾಡಲಿಲ್ಲ. ಬಟ್ ನಾಟಕ ನನಗೆ ಒಟ್ಟ ಬಿಡಲಿಲ್ಲ ನಾನು. ಆಮೇಲೆ ಅದಕ್ಕೆ ಇನ್ನೂ ಒಂದು ಮೇಜರ್ ಕಾರಣ ಏನು ಅನ್ನಿಸ್ತದೆ ನನಗಂತಂದ್ರೆ, ಐ ಗಾಟ್ ಎ ಮೇಜರ್ ಅಪ್ಲಿಫ್ಟ್ಮೆಂಟ್ ಫ್ರಮ್ MTR ಗ್ರೂಪ್. ಯಾಕಂದ್ರೆ ಅದು ಭಾಳ ದೊಡ್ಡ ಆಫರ್ ಇತ್ತು ನಂಗೆ. ವರ್ಷಕ್ಕೆ ಒಬ್ಬ ನಟಗೆ 150 ಪರ್ಫಾರ್ಮೆನ್ಸ್ ಮಾಡುವಂಥ ಅವಕಾಶ ಯಾರು ಕೊಡ್ತಾರೆ ಸರ್? ಅಲ್ಲಿ ಪ್ರತಿ 2 ದಿನಕ್ಕೊಮ್ಮೆ. ಹೌದು, ಇವರು ಆಲ್ರೆಡಿ ಒಂದು ಶೋ. ಹೌದು 12-15 ಶೋ ಮಾಡ್ತಿದ್ವಿ ಸರ್ ನಾವು ತಿಂಗಳಿಗೆ. ಅಲ್ಲ ತಿಂಗಳಲ್ಲಿ ಅರ್ಧ ಬಿಸಿ, ಅರ್ಧ ಏನು ಸರ್ ಪೂರ್ಣ ಬಿಜಿ. ಪ್ರಿಪ್ರೇಷನ್ಗೆ ಹೋಗ್ಬೇಕು, ನಾಟಕ ಮಾಡ್ಬೇಕು. 1 ಡೇ ಪ್ರಿಪ್ರೇಷನ್, 1 ಡೇ ಶೋ. ಹೌದು ನಾವು ಮನೆಗೆ ಹತ್ತಿಲ್ಲ ಸರ್, ಫುಲ್ ಟೂರ್. ಹೀಗಾಗಿ ಇಟ್ ವಾಸ್ ಮೈ ಬಿಗ್ಗೆಸ್ಟ್ ಅಟ್ರಾಕ್ಷನ್. ಇಟ್ ವಾಸ್ ಮೈ ಗೋಲ್ಡನ್ ಪೀರಿಯಡ್ ಆಲ್ಸೋ. ಸ್ಮೈಲ್. ಆಯ್ತವಾ ನೋಡುವ, ನನ್ನ ಮುಖ ಸಿನಿಮಾ ಬಿಟ್ಟೆ ಅಂತಲ್ಲ, 2010 ಒಂದು ಐಡಿಯಾ ಮಾಡ್ಯಾರ ಅಂತ ಸಿನಿಮಾ ಮಾಡಿದ್ದೆ. ಅದು ಆಕ್ಚುಲಿ ಬೇಸಿಕಲಿ ಮರಾಠಿ ನಾಟಕದ ಸ್ಕ್ರಿಪ್ಟ್. ಅದು ನಾ ಫಸ್ಟ್ ಸಿನಿಮಾ ಮಾಡಿದೆ, ನಾನು ನೋಡಿ ಅವ್ರು ಮರಾಠಿಯಾಗೂ ಮಾಡಿದ್ರು ಅದನ್ನ ಸಿನಿಮಾ. ಆಮೇಲೆ ಓಕೆ, ನಾ 32 ಲಕ್ಷ ರೂಪಾಯಿ ಕಳ್ಕೊಂಡೆ, ಅವ್ರು 60 ಲಕ್ಷ ರೂಪಾಯಿ ಕಳ್ಕೊಂಡ್ರು. ನಿಮ್ಮ ದುಡ್ಡು 32 ಹೋಯ್ತು. ಅವಾಗ ಹೋಯ್ತು. ಅದ್ರ ಮಜಾ ಅಂದ್ರೆ ಅದನ್ನ ಮತ್ತೆ ನಾಟಕ ಮಾಡಿ ನಾವು 1 ಕೋಟಿ ರೂಪಾಯಿ ಗಳಿಸಿದ್ವಿ. ಅದೇ ಸ್ಕ್ರಿಪ್ಟ್ ನಾಟಕ ಮಾಡಿ 1 ಕೋಟಿ, ಸಿನಿಮಾ ಮಾಡಿ 32 ಲಕ್ಷ ಹೋಗಿ. ಸೊ ನಾಟಕದ ಶಕ್ತಿ ಅಲ್ಲೇ ಅದ ಅಂತ ಹೇಳಿಗತ್ತೇನೆ ನಾನು. ನೀವು ಸ್ಟ್ರೆಂತ್ ಇಸ್ ದ್ಯಾಟ್. ಬಟ್ ನಾಟಕ ಕೋಟಿಗಟ್ಟಲೆ ಕೊಡೋಕೆ ಸಾಧ್ಯ ಇದೆಯಾ? ಯಾಕಿಲ್ಲ ಸರ್? ಈಗ ನಾ ಎಷ್ಟು ಗೌರವದ ತಗೋತೇನೆ ಅಂತೀರಿ ನೀವು? ಅದಕ್ಕೆ ನಾಟಕಕ್ಕೆ ಒಂದು ಶೋ ಒಂದು 20,000. ಇನ್ನೊಂದು ಗೆಸ್ ಮಾಡ್ರಿ. 50. ಇನ್ನೊಂದು ಗೆಸ್ ಮಾಡ್ರಿ. 1 ಲಕ್ಷ. ಯುವರ್ ಪೇಮೆಂಟ್ ಜಸ್ಟ್ ಸರ್ದೇಶ್ ಪಾಂಡೆ ಅವ್ರ ಪೇಮೆಂಟ್. ನನ್ನ ಟೀಮ್ ಪೇಮೆಂಟ್. ಒಂದು ಶೋ ಬರೋದೇ ಇಲ್ಲ ಸರ್. ನಾ ಇಲ್ಲ ಬಹುಶಃ ಇದನ್ನ ಕನ್ನಡ ರಂಗಭೂಮಿ ಯಾರು ನೋಡಿಲ್ಲ ಈ ಅಮೌಂಟು. ಏನು ನೋಡ್ಯಾರ ಸರ್, ಮಾಡ್ತಾರೆ, ಏನು ಮಾಡಂಗಿಲ್ಲ. ನಾನು ನೋಡಿದಾಗೆ ನಮ್ಮಂಥ ಈ ಅನುಭವದಲ್ಲಿ 20 ನಾನದು 1 ಲಕ್ಷ ಒಂದು ಶೋಗೆ ತೊಗೊಳೋತವ್ರು. ಅದು ಒಂದು ಶೋ ಯಾವುದೋ 6 ತಿಂಗಳಿಗೋ ವರ್ಷಕ್ಕೂ ಅಲ್ಲಲ್ಲ, ರೆಗ್ಯುಲರ್ ಸರ್. ಒಂದು 15 ವರ್ಷ ಆಳ್ಬಿಟ್ಟಿದ್ದೀರಿ ನೀವು. ಅವು ಎಲ್ಲಿ ನೋಡ್ರೆ ಗುರು ಸಂಸ್ಥೆನೇ. ಏನಿಲ್ಲ ಅಂದ್ರೆ ಸರ್, ಶ್ರೀಹರಿ ಖೋಡೆ ಸೆಂಟರ್ ಅದಲ್ಲ ಈಗ ಪರ್ಫಾರ್ಮಿಂಗ್ ಆರ್ಟ್ಸ್ ಅದ್ರ ಬಾಡಿಗೆ ಗೊತ್ತಲ್ಲ ಸರ್? ಒಂದು 4 ಲಕ್ಷ ಅಂತ ಹೇಳ್ತಾರೆ. ಇನ್ನೊಮ್ಮೆ ಒಂದು 10-12 ಲಕ್ಷ ರೂಪಾಯಿ ಸರ್, 1 ಡೇ ಪ್ಲಸ್ GST. ನಾನು ಹೋದ ವರ್ಷ ಸೆಪ್ಟೆಂಬರ್ 1ನೇ ತಾರೀಕಿಗೆ ನಾನು ಶೋ ಮಾಡಿದೆ ಅಲ್ಲೇ, ಕನ್ನಡ ನಾಟಕ ಮಾಡಿದ್ರಿ. ಸೈ ಲಾಸ್ ಆಯ್ತಾ? ಡೆಫಿನೆಟ್ಲಿ ಲಾಸ್ ಆಯ್ತು, ಆದ್ರೆ ಭಾಳ ಆಗಲಿಲ್ಲ. ಮಾಡೋದ್ರಾಗ ಕ್ಷಣತನ ಅದು ಸರ್, ಮಾಡ್ಬೇಕದನ್ನ. ದೆನ್ ಓನ್ಲಿ ಇಟ್ ವರ್ಕ್ಸ್, ಅದರ್ವೈಸ್ ಇಟ್ ಡಸಂಟ್ ವರ್ಕ್. ಸೂಪರ್ ಸಂಸಾರ ಅಂತ ಒಂದು ನಾಟಕ ಮಾಡ್ತಿದ್ವಿ. ಈಗ ನಾವು ಸಣ್ಣ ಹಳ್ಳಿ ಒಳಗೆ ವಿ ಹ್ಯಾವ್ ಕಲೆಕ್ಟೆಡ್ 1,20,000 rupees ಪರ್ ಶೋ. ಹಳ್ಳಿ ಒಳಗೆ? ಹೌದು. ಮತ್ತು ನೀವು ಕನ್ನಡ ರಂಗಭೂಮಿ ಬಡವದ ಅಂತ ಹೇಳಿದ್ರೆ ನೀವು ಎಲ್ಲ ಹೇಳ್ತಿರ್ತಾರೆ, ಬಡ ಕಲಾವಿದ, ಬಡ ರಂಗಭೂಮಿ. ನೀವು ವೃತ್ತಿ ರಂಗಭೂಮಿಯವ್ರನ್ನ ನೀವು ನೋಡ್ಬೇಕು ಸರ್. ಬಾದಾಮಿ ಬನಶಂಕರಿ ಜಾತ್ರೆ ಒಳಗೆ ಈ ವರ್ಷ ಎಷ್ಟು ನಾಟಕ ಹೋಗಿ ಗೊತ್ತಿಲ್ಲ ನಂಗೆ. ಈಗ ಸದ್ಯಕ್ಕೆ ನಡೆದದು ಏನು ಮುಗೀತು. 8ರಿಂದ 12 ಕಂಪ್ನಿಗಳು ಅಲ್ಲಿ ನಡೀತಿರ್ತಾವೆ, ಕ್ಯಾಂಪ್ ಹಾಕ್ತಾವೆ. ಅದು ಕೇಳಿದ್ರೆ? ಹೌದು. ಒಟ್ಟೊಟ್ಟಿಗೆ 8-10 ಕಂಪ್ನಿ ಇರ್ತಾವಲ್ಲಿ. ಒಂದು ದಿನಕ್ಕೆ ಎಷ್ಟು ಶೋ ಮಾಡ್ತಾರೆ ಹೇಳಿ ಸರ್ ಅವ್ರು?
2 ಯಾರು ಹೇಳ್ತಾರೆ ಸರ್? ಮಿನಿಮಮ್ 3 ಮ್ಯಾಕ್ಸಿಮಮ್ 4 ಶೋ ಮಾಡ್ತಾರೆ ಸರ್. ಹೌದು. ಮುಂಜಾನೆ 10ರಿಂದ 2, 2ರಿಂದ 5, 6ರಿಂದ 10 ಮತ್ತು 10:30ರಿಂದ ಮಧ್ಯರಾತ್ರಿ 2 ಗಂಟೆ. ಒಂದೊಂದು ಥಿಯೇಟ್ರ್ನಾಗ 800ರಿಂದ 1200 ಕುರ್ಚಿ ಹಾಕ್ತಾರೆ ಇಂಥವು. ಎವರೇಜ್ ಫಿಲ್ಲಿಂಗ್ 600ರಿಂದ 800. 600 ಇಟ್ಕೊಳ್ಳಿ. ಎವರೇಜ್ ಟಿಕೆಟ್ 100 ರೂಪಾಯಿ. ಎಷ್ಟು ಆಯ್ತು ಸರ್? 600, 6,000, 60,000. 6 24, 2.4 lakhs. 2 lakhs ಪರ್ ಡೇ ದುಡಿತಾರೆ ಸರ್ ಜಾತ್ರೆ ಪೀರಿಯಡ್ನಾಗ. ಒಂದು ಥಿಯೇಟ್ರು ಎಷ್ಟು 1 ತಿಂಗಳು 2 ತಿಂಗಳು ಹಾಕಿರ್ತಾರೆ? ಅಲ್ಲ, ಅದು ಡಿಪೆಂಡ್ಸ್. 3 ವಾರ 4 ವಾರ. ಕರ್ನಾಟಕದಾಗ ಅಂಥವು 8-10 ಜಾತ್ರೆ ಆಗ್ತಾವೆ. ಕೊಪ್ಪಳ 4 ತಿಂಗಳ 4 ತಿಂಗಳು ಅವ್ರು ಡಿಸೆಂಬರ್ ಎಂಡಿಂದ ಹಿಡಿದು ಉಗಾದಿ ತನಕ. ರೈತ ವರ್ಷದ ಪೀಕ್ ತೆಗ್ದಂಗೆ ಒಂದು ಸರ್ತಿ ತೆಗೆದುಬಿಡ್ತಾವ್ರು. ಆಮೇಲೆ ಎಲ್ಲೆಲ್ಲೇ ಕ್ಯಾಂಪ್ ಅವ್ರದ್ದು ಹುಬ್ಳಿ ಕ್ಯಾಂಪ್ ಅದ, ಬಾಗಲಕೋಟೆ ಅದ, ಗದಗ ಅದ, ವಿಜಯಪುರ ಅದ, ಬೆಂಗಳೂರಿಗೂ ಬರ್ತಾರೆ. ಅಷ್ಟು ರೂರಲ್ ಆಡಿಯನ್ಸ್ನಿಂದ ಬರುವಂಥ ರೆಸ್ಪಾನ್ಸ್ ಇದು ಗೊತ್ತಾಯ್ತು. ಈಗ ನಾವು ಇಡೀ ಫಾರ್ಮ್ಯಾಟನ್ನು ಅಪ್ಗ್ರೇಡ್ ಮಾಡಿ ಇಫ್ ವಿ ಕಮ್ ಟು B and A ಕ್ಲಾಸ್ ಸಿಟೀಸ್ ಏನಾಗ್ತದೆ? ಬಹುಶಃ ಅದೇನು ಚೆನ್ನಾಗಾಗುತ್ತೆ. ನಾ ಮಾಡಿದ್ನಲ್ಲ, ಮತ್ತು ಅದನ್ನ ಮಾಡಿದೆ. ಅವೇ ಆಲ್ ದ ಬೆಸ್ಟ್, ಅವೇ ಸಹಿ ಸಹಿ. ಎಸ್, ಐ ಡಿಡ್ ದ ಸೇಮ್ ಥಿಂಗ್. ಸೊ ಇವರ ಫಾರ್ಮ್ಯಾಟು, ವೃತ್ತಿರಂಗಭೂಮಿಯ ಫಾರ್ಮ್ಯಾಟು ಉನ್ನತೀಕರಣ, ವಿ ಅಪ್ಗ್ರೇಡೆಡ್ ಇಟ್, ದಟ್ಸ್ ಆಲ್. ಜನ ತಗೊಂಡ್ರು. ನಿಮ್ಮಲ್ಲಿ ಒಂದು 500-600 ಜನ ಕಿಕ್ಕಿರು ತುಂಬಿರೋರು ಸರ್. ನಮ್ಮಲ್ಲಿ ಕುರ್ಚಿ ಹುಡುಕ್ತಿದ್ರು ರೀ ಮಂದಿ. ನಮ್ದಂತೂ ಬಿಡ್ರಿ ನೀವು, ನಮ್ದು ಎಕ್ಸ್ಟ್ರಾ ಆರ್ಡಿನರಿ. ನನ್ನ ಒಂದು 20 ಶೋದಾಗ ಲಾಠಿ ಚಾರ್ಜ್ ಆಗಿದ್ದನ್ನು ನೋಡೀನಿ. ಮರುದಿವ್ಸ ಪೇಪರ್ನಾಗ ಬಂದದು ಸರ್. ರವೀಂದ್ರ ಕಲಾಕ್ಷೇತ್ರದಾಗ 800 ಜನಕ್ಕೆ 840 ಕೆಪಾಸಿಟಿ ಸರ್. 800 ಇಟ್ಕೊಳ್ಳಿ ಅವರೇಜ್. ಹಾಂ, ನಾವು ಹೊರಗಿನವರಲ್ಲ. ಸಿಕ್ಕ ಹೊಡೆದ ಮೇಲೆ 500 ಟಿಕೆಟ್ ಕೊಟ್ಟು ನಮ್ಮ ಟಿಕೆಟ್ ಎಲ್ಲ ಪ್ರಿಂಟ್ ಮಾಡಿದ್ದು ಮುಗಿದೋದು. ಖಾಲಿ ಪೇಪರ್ ತಗೋ, ಚಿಕ್ಕ ಹೊಡಿ ಕೊಡು 100 ರೂಪಾಯಿ. ಮಂದಿ ನಿಂತು ಕೂತು ಎಲ್ಲ ಕಡೆ ಹಂಗೆಲ್ಲ ನಮ್ಮನೆ ನೋಡ್ಬಿಟ್ಟು. ಸಂಸರಂಗ ಮಂದಿರದಾಗ ಸರ್, ಓಪನ್ ಏರ್ನಾಗ 1000 ಮಂದಿ. ಯಪ್ಪ, ಆ ಕಲ್ ಮೇಲೆ ಸಂಸರಂಗ ಮಂದಿರದಾಗ ನಾವು ಸಹಿರೇ ಸಹಿ ನಾಟಕ ಮಾಡಿದಾಗ ನಾಟಕದ ಟಿಕೆಟದ ಕೊನೆ ವ್ಯಕ್ತಿ ನಿಂತದ್ದು ಟೌನ್ ಹಾಲ್ ಮುಂದೆ. ಅಷ್ಟು ದೊಡ್ಡ ಪಾಳಿ. ಮತ್ತೇನು MT ಇರಲ್ಲ, ಏನು ಸುಡುಗಾಡಿಲ್ಲ. ಅವರು ದೇಶಪಾಂಡೆ, ಬರೇ ಸರ್ ದೇಶಪಾಂಡೆ. 100 ರೂಪಾಯಿ ಟಿಕೆಟ್ 500 ರೂಪಾಯಿ ಬ್ಲ್ಯಾಕ್ ಮಾಡಿದವ್ರು ಇದ್ದಾರೆ. ನಾಟಕ ಟಿಕೆಟ್ ಸಕಲೇಶ್ಪುರ ಕಾಫಿ ಕ್ಲಬ್ನವ್ರು ನಾಟಕ ಮಾಡಿಸಿದಾಗ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಸಕಲೇಶ್ಪುರಕ್ಕೆ. ಹಾಂ, ಸಕಲೇಶ್ಪುರ. ಈಚ್ ಪರ್ಸನ್ ಟಿಕೆಟ್ ವಾಸ್ 10,000 rupees. 10,000 rupees ಪರ್ ಶೋ, ಪರ್ ಹೆಡ್. ಕಾಫಿ ಪ್ಲಾಂಟರ್ಸ್ ದೊಡ್ಡ ಸಭಾಭವನ ಕಟ್ಟಿದ್ರು ಅವರು. ಬಾಗಲಕೋಟೆ ಒಳಗೆ ನಾನು ಒಬ್ಬರಿಗೆ ಒಂದು ಯಾವುದೋ ವಿಕಲಚೇತನ ಸಂಸ್ಥೆಗೆ ನಾಟಕ ಮಾಡಿಕೊಟ್ಟಿದ್ವಿ. 17-18 ಲಗ್ನ ಮಾಡಿದ್ರು ಅವರು ವಿಕಲಚೇತನ ನಮ್ಮ ಫಂಡಿಂದ. ಇವು ಬೆನಿಫಿಟ್ ಶೋ. ಸೊ ಬೆನಿಫಿಟ್ ಶೋ ಮಾಡಿದಿರಿ? ಹೌದು. ಫಂಡ್ ರೈಸಿಂಗ್. ಹೌದು. ಲಾಸ್ಟ್ ಇಯರ್ ಮಾಡಿದ್ವಿ ಇದಕ್ಕೆ ಲಾಯನ್ಸ್ ಕ್ಲಬ್ ಬೆಳಗಾವಿಗೆ. ದೇ ಕಲೆಕ್ಟೆಡ್ 14 lakhs. ಒಂದು ಶೋ. ನಾವು ಇದನ್ನು ರಾಜ್ಕುಮಾರ್ ಮಾಡ್ತಿದ್ರು, ರಾಜ್ಕುಮಾರ್ ಸಂಗೀತ ಕಾರ್ಯಕ್ರಮಗಳಲ್ಲಿ ಬರ್ತಿತ್ತು, ಅಲ್ರಂಗ್ ಮಂದ್ರ ಕಡೆ ಕೇಳ್ತಿದ್ವಿ. ನಾಟಕದಿಂದ ಮಾಡಿದಿರಿ? ಮಾಡೇವು ಸರ್, ನಾಟಕದಿಂದ ಮಾಡೇವು. ಆ್ಯಂಡ್ ನನ್ನ ಕಡೆ ಎಲ್ಲರದು ಅಕ್ನಾಲೇಜ್ಮೆಂಟು ಅವ ನನ್ನ ಕಡೆ. ಹೌದು, ನಾವು ಹಿಂಗೆ ಮಾಡಿದ್ವಿ, ಇದಾಗ್ಯದ ಅಂತ. ಅಂದರೆ ಒಟ್ಟಾರೆ ಇಷ್ಟು ಕ್ರೌಡ್ ಪುಲ್ಲಿಂಗಿಗೆ ಮುಖ್ಯ ಕಾರಣ ಮುಖ್ಯವಾಗಿದೆ ಕಂಟೆಂಟ್. ಸಿಂಪಲ್ ಆ್ಯಂಡ್ ಪ್ರೆಸೆಂಟೇಷನ್. ಕಂಟೆಂಟ್ ಆ್ಯಂಡ್ ದ ಕ್ರಾಫ್ಟ್ಮನ್ಶಿಪ್ ಬಿಹೈಂಡ್. ನಾ ಅದನ್ನು ಕಲೆ ಅನ್ನೋದಿಲ್ಲ, ಕಲಾ ಕುಸರಿ ಕೆಲಸ ಅಂತೇನ. ಕುಸರಿ ಕೆಲಸ, ಅದ್ರಾಗಿರೋ ಕುಸರಿ ಕೆಲಸ ವರ್ಕ್ ಆಗ್ಯದ ನಾವು. ಆಮೇಲೆ ಜನರು ವಿಶ್ವಾಸ ಗಳಿಸೋದು ಒಂದು ಪಾಯಿಂಟ್. ಅದು ಆ ವಿಶ್ವಾಸ ಗಳಿಸಿದ್ದನ್ನು ಮೇಂಟೈನ್ ಮಾಡೋದು ಇನ್ನೊಂದು ಪಾಯಿಂಟ್. ಸೊ ನಮ್ಮ ಕೇಸ್ನಾಗ ವಿ ಆರ್ ಸಕ್ಸಸ್ಫುಲ್ ಇನ್ ಬೋತ್. ಆಮೇಲೆ ನಂಗೆ ಅದಕ್ಕೆ ದೊಡ್ಡ ಸಪೋರ್ಟ್ ಅಂದ್ರೆ ನನ್ನ ಹೆಂಡತಿ. ಅದು ನಮ್ಮ ಸತ್ಯನ ದೊಡ್ಡ ಗುಣ ಜಾನಕಿ ಅವರು. ಅವಳು ಯಾವತ್ತು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮಾಡ್ದವಳೆ ಅಲ್ಲ. ಯಾವಾಗ ಭೇಟಿ ಆದ್ರಿ? 91 ಭೇಟಿ ಆದ್ವಿ. 91 ಲಗ್ನ ಆದ್ವಿ. ಭೇಟಿ ಆದ ತಕ್ಷಣ ಭೇಟಿಯಾಗಿ 1.5 ತಿಂಗಳ. ಓಕೆ. ಎಲ್ಲಿ ಭೇಟಿದ್ರಿ? ಧಾರವಾಡದಾಗ ನಾವು ನಾಟಕ ಮಾಡಿಸ್ತಿದ್ದೆ. ಆ ನಾಟಕದಾಗ ಹಿನ್ನೆಲೆ ಗಾಯಕಿಯಾಗಿ ಬರ್ತೀವಿ. ಈಗ ಮಾಲ್ತಿ ಹಿಂದೂಸ್ತಾನಿ ಗಾಯಕಿ ಆ್ಯಕ್ಚುಲಿ. ಆಕೆ BCom ಓದಿ B Music ಮಾಡ್ತಿದ್ಲು ನನ್ನ ಲಗ್ನ ಆಗೋ ಮುಂದೆ. ಅವಾಗ ಭೇಟಿಯಾಗಿ ಅವಾಗ ಪರಿಚಯ ಆಯ್ತು. 1 ತಿಂಗಳದಾಗ ಲಗ್ನ ಆಯ್ತು. ಆಮೇಲೆ ನಾನು ನಾಗ್ಪುರಕ್ಕೆ ಹೋಗೋದಿದ್ದೆ. ಲಗ್ನ ಮಾಡ್ಕೊಂಡು ನಾಗ್ಪುರಕ್ಕೆ ಕರ್ಕೊಂಡು ಹೋದೆ. 7-8 ವರ್ಷ ನಾನು ನಾಗ್ಪುರದಾಗ ಇದ್ವಿ. ಅದಾದ್ಮೇಲೆ ನಂಗೆ ಖಜುರಾಹೋ ಅಂತ ಹೇಳಿ ಮಧ್ಯಪ್ರದೇಶದಾಗ ಒಂದು ಶಿಲ್ಪಗ್ರಾಮ್ ಅನ್ನೋ ಪ್ರಾಜೆಕ್ಟ್ ಆಯ್ತು. ಅದರ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಪ್ರಮೋಟ್ ಮಾಡಿ ಅಲ್ಲಿಗೆ ಕಳಿಸಿದ್ರು. ನಾನು ಮಾಲ್ತಿ ಅಲ್ಲಿಗೆ ಹೋದ್ವಿ. 99 ನಮ್ಗೆ ಮಗು ದೋಸ್ತಿ ಹುಟ್ಟಿದ್ಲು. ಸೊ ಅದಾದ್ಮೇಲೆ ನಾ 10 ವರ್ಷ ಆಗಿತ್ತಲ್ಲೇ ನೌಕರಿ ಮಾಡ್ಲಿಕ್ಕೆ. ಅದು ಮುಂದೇನು ಇಟ್ ವಾಸ್ ಆಲ್ ಕಾಂಟ್ರಾಕ್ಟ್. 1 ವರ್ಷಕ್ಕೊಮ್ಮೆ ರಿನ್ಯೂ ಆಗ್ತಿತ್ತದು. ಸೊ ವಾಪಸ್ ಕರ್ನಾಟಕಕ್ಕೆ ಬರೋದಂತ ಬಂದೆ. ಹೀಗಾಗಿ ನನ್ನ ಜೀವನದಾಗ 1989ರಿಂದ 1999 ಕರ್ನಾಟಕ ಅನ್ನೋ ಚಾಪ್ಟರೇ ಇಲ್ಲ. ಸೊ ನಂಗೆ ಯಾರು ಏನೋ ಅವಾಗ ಏನಾಯ್ತು ಅವೆಲ್ಲ ಗೊತ್ತಿಲ್ಲ. ಅವು ಈಗ ಅಗದಿ ಟಾಪ್ನಾಗಿರೋ ಹೀರೋಸ್ ಎಲ್ಲ ಯಾರಿದ್ದಾರೆ ಅವ್ರದ್ದೆಲ್ಲ ರೈಸಿಂಗ್ ಟೈಮ್. ಅವಾಗ
ನಾ ಯಾವಾಗಾರ ಬಂದು ಹೋಗ್ತಿದ್ದೆ ಕರ್ನಾಟಕಕ್ಕೆ. ಸೊ ಹಿಂಗಾಗಿ ಬಂದಮೇಲೆ ಅಗೇನ್ ವಿ ಡಿಡ್ ಆಲ್ ದಿ ಬೆಸ್ಟ್ ಇನ್ 1998. ಅದು ನಿಮ್ಮ ಮೊದಲ ಪ್ರಯೋಗ? ನನ್ನ ಮೊದಲ ಪ್ರಯೋಗ. ನಾ ಅಲ್ಲಿದ್ದೆ ನಾಗ್ಪುರದಾಗ. ಅಲ್ಲೇ ರೆಡಿಯಾಗಿದ್ರಿ? ಅಲ್ಲೇ ರೆಡಿಯಾಗಿತ್ತು. ಅಲ್ಲೇ ಪ್ರೊಡಕ್ಷನ್ ರೆಡಿಯಾಗಿ ಇಲ್ಲಿ ಕಳಿಸಿದ್ದೆ. ನಾ ಆ್ಯಕ್ಟು ಮಾಡ್ತಿದ್ದಿಲ್ಲ ಅದ್ರಾಗ. ಬೇರೆ ಒಬ್ಬ ಆ್ಯಕ್ಟ್ರ್ ಇದ್ದ, ಜಗುಚಂದ್ರ ಕೂಡ್ಲಾ ಅಂಥೇಳಿ. ಜಗುಚಂದ್ರ ಕೂಡ್ಲಾನು ನೀನಾಸಂ ಪ್ರಾಡಕ್ಟ್. ದರ್ಶನ್ ಮತ್ತು ಜಗುಚಂದ್ರ ಕೂಡ್ಲಾ ಇಬ್ಬರು ಕ್ಲಾಸ್ಮೇಟ್ಸ್. ಸೇಮ್ ಬ್ಯಾಚ್ಮೇಟ್ಸ್? ಸೇಮ್ ಬ್ಯಾಚ್ಮೇಟ್ಸ್ ಅಲ್ಲಿ. ನೀವು ಸೀನಿಯರ್? ನಾ 85. ನಾ ಐ 10-11 ಇಯರ್ಸ್ ಸೀನಿಯರ್ ಟು. ಓಕೆ. ಅಚ್ಯುತ್ ಕುಮಾರ್ ನಿಮ್ಮ ಜೂನಿಯರ್? ಜೂನಿಯರ್. ಅವ ಧರ್ಮೇಂದ್ರ ಅರಸು ಜೂನಿಯರ್. ಪ್ರಮೋದ್ ಶಿಗ್ಗಾಂವ್ ನೀವು ಕ್ಲಾಸ್ಮೇಟ್ಸ್? ಅವನು ಜೂನಿಯರ್. ನನ್ನ ಸೀನಿಯರ್ ಮಂಡ್ಯ. ನೆಕ್ಸ್ಟ್ ಬ್ಯಾಚ್ ನಾನು, ನನ್ನ ನೆಕ್ಸ್ಟ್ ಪ್ರಮೋದ, ಈ ಉಳಿದೋರ್ಲ ಕೆಳಗೆ. ಆಮೇಲೆ ಸೊ ಜಗತ್ಚಂದ್ರ ಅವರು ಇದ್ರು? ಜಗತ್ಚಂದ್ರ ಇದ್ರು. ಅವ ಮಾಡ್ತಿದ್ದ ಅದನ್ನ. ಯಾವ್ದು ಆಲ್ ದ ಬೆಸ್ಟ್ ಪಾತ್ರ? ಆಲ್ ದಿ ಬೆಸ್ಟ್ ಕ್ಯೂಡಿನ ಪಾತ್ರ ಅವ ಮಾಡ್ತಿದ್ದ. ಅದು ಅವ್ನಿಗೆ ಸರ್ಕಾರಿ ನೌಕರಿ ಬಂತು. ಸರ್ಕಾರಿ ನೌಕರಿ ಬಂದದ್ರಿಂದ ಅವ B.Ed ಆಗಿದ್ದ. ಸೊ ಹೀ ಜಾಯಿಂಡ್ ಆ್ಯಸ್ ಟೀಚರ್. ಸೊ ನಾ ಕೆಲಸ ಬಿಟ್ಟು ಬಂದು ನಟ ಹುಬ್ಬಳ್ಳಿಯಾಗ ಕೂತಿದ್ದೆ. ಸೊ ದೆನ್ ಐ ಸ್ಟಾರ್ಟೆಡ್ ಆ್ಯಕ್ಟಿಂಗ್. ಸೊ ನೀವು ಆ್ಯಕ್ಟ್ ಮಾಡಬಾರ್ದು ಅಂತಿತ್ತು, ಬೇರೆ ಯಾರೋ ಮಾಡ್ತಿದ್ರು? ಇಲ್ಲ, ನಾ ಮೊದಲಿಂದ ನನ್ನ ಆ್ಯಕ್ಟರ್ ಅಂತ ನನ್ನನ್ನು ನಾ ಪ್ರೂವ್ ಮಾಡ್ಕೊಳೋ. ನಾನು ಎಂದೂ ರಂಗಭೂಮಿಯನ್ನು ನಿರ್ದೇಶಕರ ಮಾಧ್ಯಮ ಅಥವಾ ನಾಟಕಕಾರರ ಮಾಧ್ಯಮ ಅಂತ ನಂಬಿದವಲ್ಲ. ಅದು ನಟರ ಮಾಧ್ಯಮನೇ. ನಿರ್ದೇಶಕ ಏನು ಬೇಕಾದ ನಿರ್ದೇಶನ ಮಾಡಲಿ, ರಂಗದ ಮೇಲೆ ಏನು ನಡೀತದೆ ಅದೇ ಸತ್ಯ. ಅದಕ್ಕೆ ನಾನು ನಟ. ಸೊ ಬೇಸಿಕಲಿ ಐ ಆಮ್ ಆ್ಯನ್ ಆ್ಯಕ್ಟರ್. ಅಫ್ಕೋರ್ಸ್ ನಂಗೆ ನೀನಾಸಂನಾಗ ಭಾಳ ಕೆಟ್ಟ ನಟ ಅಂತ ಹೆಸರು ಇಟ್ಟಿದ್ರು ಮತ್ತು ಬೇರೆ. ಹೌದು, ಸಾಲಿ ಒಳಗಿದ್ದಾಗ. ಆಮೇಲೆ ನಾ ಶಾಣೆ ಇದ್ದೇನೆ ಅಂತ ಗೊತ್ತಾಗ್ತವ್ರಿ. ಈ ಇಡೀ ಜಾಗಾನ ಆ ಕರೀಂ ಲಾಲಾನ್ ಹೆಸರಿಗೆ ಬರೆದ್ರಂತ. ಆ ಲಾಲಾನ್ ಭಾಗಕ್ಕೆ ಬಂದದ್ದ ಈ ಲಾಲ್ ಬಾಗ್. ನಾ ಇಲ್ಲಿಗೆ ಬಂದೆ, ನಾಟಕ ಶುರು ಮಾಡಿದೆ. ಆ ನಾಟಕ ಭಾಳ ದಿವಸ ಟೈಮ್ ತೊಗೊಳಿಲ್ಲ ಅದು ಫೇಮಸ್ ಆಗಲಿಕ್ಕೆ. ಇಮಿಡಿಯೇಟ್ ಫೇಮಸ್ ಆತಂದು ನಾಟಕ. ಅದಾದಮೇಲೆ ಅದನ್ನು ಎಲ್ಲ ಸಿನಿಮಾದವ್ರು ನೋಡಿದರು, ಎಲ್ಲರೂ ನೋಡಿದರು, ಎಲ್ಲರೂ ಕರೆಸಿ ಮಾತಾಡಿದರು. ನಂದು ಒಂದು ಆಶಾ ಈಡೇರ್ಲಾರ್ದೇನಂತಂದ್ರೆ ರಾಜ್ಕುಮಾರ್ ಅವ್ರಿಗೆ ಆ ನಾಟಕ ತೋರಿಸ್ಲಿಕ್ಕೆ ಆಗಲಿಲ್ಲ ನನಗೆ. 1-2 ಸರ್ತಿ ಪ್ರಯತ್ನ ಮಾಡಿದ್ವಿ. ಶಿವರಾಮ್ ಸರ್ ಇದ್ರು ಅವಾಗ. ಹೌದು, ಹಿರಿಯ ನಟ. ಹಿರಿಯ ನಟ. ಅವರು 1-2 ಸರ್ತಿ ಕರ್ಕೊಂಡು ನಂಗೆ ರಾಜ್ಕುಮಾರ್ ಭೇಟಿ ಆಯ್ತು. ಆದರೆ ಅವ್ರಿಗೆ ನಾಟಕ ತೋರಿಸೋದಾಗಲಿಲ್ಲ. ಪಾರ್ವತಮ್ಮ ಬಂದು ನೋಡಿದರು. ಅವಾಗ ಅಂದ್ರೆ ಅವಾಗ ರಾಜ್ಕುಮಾರ್ ಇದ್ರು. ಅವಾಗ ಅವರು ಹೋಗಿ ಮನೆಗೆ ಹೇಳಿದ್ರು, ಅವ್ರು ಆ ನಾಟಕ ನೋಡ್ಬೇಕು ನೀವು ಅಂತ. ಅದೇನೋ ಯೋಗ ಬರಲಿಲ್ಲ. ವಿಷ್ಣುವರ್ಧನ್ ನೋಡಿದ್ರು. ಬಟ್ ರಾಜ್ಕುಮಾರ್ ಅವ್ರು ಭೇಟಿ ಮಾಡಿದ್ರಿ? ಹಾಂ, ಮನೇಲಿ 1-2 ಸರ್ತಿ ಭೇಟಿಯಾಗ. ಒಂದು ಸರ್ತಿ ನಾನು ನಾಗ್ಪುರದಿಂದ ಇದ್ದಾಗ ಚಾಮುಂಡೇಶ್ವರಿ ಸ್ಟುಡಿಯೋಕ್ಕೆ ಬಂದಿದ್ದೆ. TS ರಂಗ ಅವ್ರನ್ನ ಭೇಟಿಯಾಗಲಿಕ್ಕೆ. ಆವಾಗ ರಾಜ್ಕುಮಾರ್ ಅವ್ರು ಅಲ್ಲಿ ಕೂತಿದ್ರು. ಸೊ ಅವಾಗೊಮ್ಮೆ ದೂರಿಂದ ಭೇಟಿಯಾಗಿ ನಮಸ್ಕಾರ ಅಂತ ಇಷ್ಟ ಅಂದಿದ್ವಿ. ಅವಾಗ ಏನು ನಮ್ಮನ್ನು ಯಾರು ಇಂಟ್ರೊಡ್ಯೂಸ್ ಮಾಡೋರು ಇದ್ದಿದ್ದಿಲ್ಲ, ಅದು ಇದ್ದಿದ್ದಿಲ್ಲ. ಬಟ್ ಈಗ ಮಾತ್ರ ಅಷ್ಟೇ ಒಂದು 5-6 ನಿಮಿಷ ಅವ್ರು ಮಲ್ಕೊಳಕ್ಕೇನೋ ಹೊಂಟಿದ್ರು, ಭೇಟಿಯಾಗಿದ್ವಿ. ಕರ್ನಾಟಕದಾಗ ಭಾಳ ಮಂದಿ ನೋಡಿದ್ರು ನಾಟಕ. ರಮೇಶ್ ಅರವಿಂದ್ ಅಂತೂ ಅದನ್ನ ಬೆಂಗಳೂರಿಂದ ಹುಬ್ಬಳ್ಳಿಗೆ ಬಂದು ನೋಡಿದ್ರು. ಆಮೇಲಿಂದ ಮತ್ತು ಬೇರೆನ ಆತ್ ಲೈಫ್. ಚಂದ್ರು HN ಕಲಾಕ್ಷೇತ್ರದಾಗ ನೋಡಿದ್ರು. ಅವ್ರು ಕರೆದು ಯದ್ವಾಕ್ ಅವಕಾಶ ಕೊಟ್ಟರು. ಅದಾದ್ಮೇಲೆ ಬೇರೆ ಬೇರೆ ಸೀರಿಯಲ್ಲು ಸಿನಿಮಾ ಹಿಂಗೆ ಹಾಕೋತ ಬಂದು. ಆಮೇಲೆ ರಾಮ ಶಾಮ ಭಾಮ ಆಯ್ತು. ರಾಮ ಶಾಮ ಭಾಮ ಅಂದಮೇಲೆ ನಾನು ನಂದ ಸಿನಿಮಾ ಮಾಡ್ತೀನಿ ಅನ್ನೋ ಸೊಕ್ಕಿಗೆ ಬಿದ್ದು ಐಡಿಯಾ ಮಾಡಿದೆ. 2010 ಅದೇ ವರ್ಷ ನಂಗೆ ರಾಜ್ಯೋತ್ಸವ ಪ್ರಶಸ್ತಿನೂ ಬಂತು. ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಂಗೆ ನಂಗೆ 45 ವರ್ಷ. ಅದೇನು 60 ವರ್ಷ ಆಗ್ಬೇಕು ನಿಯಮ ಇದೆ ಅಂತ ಅವಾಗಿರಲಿಲ್ಲ. ಆಮೇಲೆ 2 ಚಲೋ ಅದು ಆ ವರ್ಷ. ಏನಂದ್ರೆ ನಂಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಅದು 20,000 ರೂಪಾಯಿ ಇದ್ದದ್ದು 1 ಲಕ್ಷ ರೂಪಾಯಿ ಮಾಡಿದರು. ಅದು 10 ಗ್ರಾಮ್ ಬಂಗಾರ ಇದ್ದದ್ದು 20 ಗ್ರಾಮ್ ಮಾಡಿದರು. ಸೊ ಅಷ್ಟೆಲ್ಲ ಇದು ಆಯ್ತು. ಆಮೇಲೆ ಈ ನಡುವೆ ಒಂದು 5-6 ಸರ್ತಿ ನಾ ಅಮೇರಿಕಕ್ಕೆ, ಕೆನಡಾಕ್ಕೆ ನನ್ನ ರಾಶಿ ಚಕ್ರ ಪ್ರದರ್ಶನ ಮಾಡ್ಲಿಕ್ಕೆ ಹೋಗಿ ಬರ್ತಿದ್ದೆ. ಏಕವ್ಯಕ್ತಿ ಅಮೇರಿಕಕ್ಕೆ ಆಲ್ ದಿ ಬೆಸ್ಟು ತೊಗೊಂಡೋಗಿದ್ವಿ ನಾವು. ಅದಾದಮೇಲೆ ವಾಪಸ್ ಮತ್ತು 15ನೇ ಇಸ್ವಿ ತನಕ ಇವ್ರ ಜೊತೆ ಇದ್ದೆ, ನಮ್ಮ ಮಯ್ಯ ಅವ್ರ ಜೊತೆ. ಆಮೇಲೆಲ್ಲ ಅವ್ರದ್ದೆಲ್ಲ ಚೇಂಜ್ ಆಯ್ತು, ಸ್ಟ್ರಾಟಜಿ ಬಿಸ್ನೆಸ್ಸದ್ದು ಅದೆಲ್ಲ. ಬಹುಶಃ ಅದು MTR ಸೇಲ್ ಆಯ್ತದು. ಅದೇನೋ ಆಯ್ತದು. ಅದಾದಮೇಲೆ ನನಗೆ 2013 ಈ ಜಾಗ ಅಲಾಟ್ ಆಯ್ತು. ಸೊ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಮೇಲೆ 2017ರಿಂದ ಇದನ್ನು ಕಟ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಇಲ್ಲಿಗೆ ಬಂದು ನಿಂತದೀಗ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಅಂತ ಹರಿದಾಸರು ರಾಗಿಯನ್ನ ಕೊಂಡಾಡ್ಯಾರ. ಥಿಯೇಟ್ರಿಕಲ್ ದೃಷ್ಟಿಯಿಂದ ಬದುಕು ಹೆಂಗದ ಅಂತಂದ್ರೆ ಇದನ್ನಷ್ಟು ರಿವೈವ್ ಮಾಡಿ ಮತ್ತೆಲ್ಲ ಮೈ ಕೊಡವಿ ಎದ್ದು ನಿಂತು ಮಾಡ್ಬೇಕು. ಅದಕ್ಕೆ ಅದು ಯಾವಾಗ ಆಗ್ತದ ಗೊತ್ತಿಲ್ಲ. ಬಟ್ ಜೀವ ಮಾತ್ರ ಇಲ್ಲೇ ಸರ್. ಇಲ್ಲೇನ್ ಮಾಡ್ತಾ ಇದೀಯಾ? ಒಬ್ಬ ಸೈನಿಕನ್ನ ಏನ್ ಮಾಡ್ತಾ ಇದೀಯ ಅಂತ ಕೇಳ್ತಿರಲ್ಲ ಡಾಕ್ಟರ್. ನಾನು ನಮ್ಮ ದೇಶದ ಗಡಿಯನ್ನ ಕಾಯ್ತಾ ಇದ್ದೀನಿ. ನಾನು ಅದನ್ನ ಸರ್ ಹತ್ರ ಮಾತಾಡ್ತಿದ್ದೆ. ಸರ್ ಸ್ಟಾರ್ ಆಫ್ ಕನ್ನಡ ಥಿಯೇಟರ್, ಕನ್ನಡ ರಂಗಭೂಮಿಯ ತಾರೆ, ನಿಜವಾದ ತಾರೆ ಅವರು, ಅಪ್ಪಟ ತಾರೆ. ಯಾಕಂದರೆ
ನಾಟಕಕ್ಕೆ ಒಂದ್ಸಲ ನಿಂತರೆ ವೇದಿಕೆ ಮೇಲೆ ಕಟ್ಟಿಲ್ಲ, ಒನ್ ಮೋರ್ ಇಲ್ಲ, ರಿಪೀಟ್ ಇಲ್ಲ, ರೀಟೇಕ್ ಇಲ್ಲ, ಟಚ್ ಅಪ್ ಇಲ್ಲ, ಎಂಥದ್ದಿಲ್ಲ. ಒಂದು ಸಲ 3ನೇ ಬೆಲ್ಲಾಗಿ ಬಂದುಬಿಟ್ರೆ 1 ಗಂಟೆನೋ 2 ಗಂಟೆನೋ 2.5 ಗಂಟೆನೋ 4 ಗಂಟೆನೋ ನಾನ್ ಸ್ಟಾಪ್ ಅದು. ಇರಪ್ಪ ಒಂದು ಅರ್ಧ ಗಂಟೆ ಕಥೆನೇ ಇಲ್ಲ, ಬ್ರೇಕ್ ಇಲ್ಲ. ಆರ್ಟಿಸ್ಟಿಗೆ ಮೂಡಿಲ್ಲ ಅಂತೇಳಿ 1 ಮೋರ್ ಮಾಡೋಣ, ಇವತ್ತು ಪ್ಯಾಕಪ್ ಮಾಡೋಣ, ಕಥೆ ಇಲ್ಲ. ಅದನ್ನು ನಾನು ಅವಾಗ ರಂಗಭೂಮಿಯ ಅವಾಗ ಇವ್ರು ಹೇಳ್ತು ಬೈತಿದ್ರಲ್ಲ ಹವ್ಯಾಸಿ ಅದು ಇದು ಅಂತ, ಹವ್ಯಾಸಿ ರಂಗಭೂಮಿಲಿ ನಾನು ಸಣ್ಣ ಪುಟ್ಟ ಕೆಲಸದ ಮಾಡ್ತಿರ್ಬೇಕಾದ್ರೆ ಸರ್ ಅಂತ ಅವ್ರ ಹೆಸರೇ ಒಂದು ಪ್ರಭೆ. ನಮ್ಮ ಯಶವಂತ ದೇಶಪಾಂಡೆ ಅವ್ರ ನಾಟಕ ಇದೆ ಕಲಾಕ್ಷೇತ್ರದಲ್ಲಿ, ಸಂಸದಲ್ಲಿ ಅಥವಾ ಹೆಚ್ಚಿನ ಕಲಾಕ್ಷೇತ್ರದಲ್ಲಿ ಅಂತಂದರೆ ಅದೊಂದು ಪ್ರಭೆ. ಅಲ್ಲಿ ಬರ್ತಿದ್ದ ಜನ, ಕಾರ್ಗಳು, ಯಾರು ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಸಚಿವರು, ಶಾಸಕರು, ಚಿತ್ರನಟರು, ತಾರೆಯರು, ಅದೊಂದು ದೊಡ್ಡದು. ಆಮೇಲೆ ಆಫ್ಕೋರ್ಸ್ ಎಲ್ಲ ಜನಸಾಮಾನ್ಯರು ಕೂಡ 100 ಜನ ಹೊರಗೆ ನಿಂತು ಕಿಟಕಿಲಿ ಟಿಕೆಟ್ ತೊಗೊಂಡು ಇಳಿತಿರೋರು, ಇದೇ ಕದ್ದು ನೋಡ್ತಿರಲಿಲ್ಲ, ಟಿಕೆಟ್ ಇದೆ, ಟಿಕೆಟ್ ತೊಗೊಂಡು ಕದ್ದು ಅಂದರೆ ಅಷ್ಟು ಜಾಗ ತುಂಬಿರೋದು, ಅಷ್ಟು ಇದು ಮಾಡ್ತಿದ್ದಂಥ. ಅಂದರೆ ಇಡೀ ರಂಗಭೂಮಿಯನ್ನು ಹೊಸ ರೀತಿ ನೋಡೋದು ಹೇಗೆ, ಹೊಸ ರೀತಿ ಕಟ್ಟೋದು ಹೇಗೆ, ಪ್ರೇಕ್ಷಕರನ್ನ ಸೆಳೆಯೋದು ಹೇಗೆ ಅಂತನ್ನುವ ನಿಜವಾದ ಕೆಲಸ ಮಾಡಿದ್ದು ನಮ್ಮ ಸರ್ ದೇಶಪಾಂಡೆ ಸರ್. ನಾವು ಆಗ ಕೇಳ್ತಿರ್ತೀನಿ, ನಮ್ಮ ರಂಗಭೂಮಿಯವರ ವಲಯದಲ್ಲೂ ಕೂಡ ಕೇಳ್ತಿರ್ತೀನಿ, ನಾನು ರಂಗಭೂಮಿಯಲ್ಲಿ ಇರೋದ್ರಿಂದ. ಇಲ್ಲ, ನಾಟಕ ಅಂತ ಅನ್ನೋದು ಪ್ರೇಕ್ಷಕರನ್ನ ಸೆಳೆಯೋಕೆ ಮಾಡೋದಲ್ಲ, ಅದು ಬೇರೆ, ಅದು ಅವ್ರ ಚಿಂತನೆಗೆ ಹಚ್ಚಬೇಕು. ಅವರೇ ಬಂದು ಆಗ 1000 ಜನ ಬರೋ ಅವಶ್ಯಕತೆ ಇಲ್ಲ, 10 ಜನ ಬರಲಿ, ಪ್ರಾಜ್ಞರು ಬರಬೇಕು ಅಂತೆಲ್ಲ ಏನೋ ಹೇಳ್ತಿರ್ತಾರೆ. ಅವ್ರ ಜೊತೆಗೆ ನನ್ನ ವಾದವು ಅದೇ ಆಗಿರ್ತಿತ್ತು. ಇಲ್ಲ ಮತ್ತು ಜನ ಬರದೇ ಮತ್ತು 10 ಜನಕ್ಕೆ ಯಾಕೆ ಮಾಡ್ಬೇಕು ನೀವು ಹಾಗೆ ಅಂತೆಲ್ಲ. ಆದರೆ ಇವರೊಂದು ಹೊಸ ಥಿಯರಿ ಮುಂದಿಟ್ಟಿದ್ದಾರೆ, ಅದು ಬೇರೆ ಥಿಯರಿ ಇರ್ಬೋದು. ಇವರೊಂದು ಹೊಸ ಒಂದು ಭಾಷ್ಯವನ್ನೇ ಮುಂದಿಟ್ಟರು. ಆ ರೀತಿ ಬದುಕು ಕಟ್ಟಿಕೊಳ್ಳಿಕ್ಕೆ ಅನೇಕ ದಾರಿಗಳು, ಕಲೆಯನ್ನು ಅದ್ಭುತವಾಗಿ ಬದುಕನ್ನು ಕಟ್ಟಿದ್ದಾರೆ. ಕಲಾ ಮಾಧ್ಯಮದಲ್ಲಿ ಇವ್ರ ಪತ್ನಿ ಸಂದರ್ಶನ ನಾವು ಮಾಡಿದ್ವಿ, ಮಾಲತಿ ಮೇಡಮ್ದು. ಇವ್ರಿಗಿಂತ ಭಾಳ ಮುಂಚೆನೇ ಮಾಡಿದ್ವಿ, ಕ್ಷಮೆ ಇರಲಿ. ಹೌದು, ನೀವು ಅದಕ್ಕೆ ಖುಷಿ ಪಡ್ತಿರೋ ದುಃಖ ಪಡ್ತಿರೋ ಗೊತ್ತಿಲ್ಲ. ಖುಷಿನೇ ಪಡ್ತೀನಿ ಸರ್. ಹಾಗಾಗಿ ನಿಮ್ಮ ಪತ್ನಿ ನಮ್ಮ ಮನೆಗೆ ಬಂದಿದ್ರೆ, ಅವಾಗ ನಮ್ಮ ಪುಟ್ಟ ಮನೆ ಇತ್ತು ಅಲ್ಲಿಗೆ ಬಂದು ಕೊರೋನಾ ಟೈಮಲ್ಲಿ. ನಿಮ್ಮ ನಾಟಕ ನೋಡೋಕೆ ಬರ್ತೀನಿ ಅಂತ ಹೇಳಿ ನಮ್ಮ ನಾಟಕ ನೋಡೋಕೆ ಬಂದು ನಮಗೆಲ್ಲರಿಗೂ $100 ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅವರು ಕವರಲ್ಲಿ ಹಾಕಿ ಆನರ್ ಮಾಡಿ ನಮಗೆ, ಪ್ಲಸ್ ನಮಗೆ ಪರ್ಫ್ಯೂಮನ್ನು ಆನರ್ ಮಾಡಿ ದಂಪತಿಗಳಿಬ್ಬರನ್ನು ಕಲಾ ಮಾಧ್ಯಮದಲ್ಲಿ ದಾಖಲಿಸಿದ ಒಂದು ಗೌರವ ನನಗೆ. ಧನ್ಯವಾದ ತಮಗೆ. ಅದೊಂದು ಲಿಂಕ್ ಕಳಿಸ್ರಪ್ಪ, ನೋಡ್ತೀನಿ ಏನು ಮಾತಾಡೋದು ನಾನು ನೆನ್ಪು ಕೇಳ್ತೀನಿ. ಹಾಗಾಗಿ ಹುಬ್ಳಿನಲ್ಲಿ ಅವರು ಚಟುವಟಿಕೆಗಳು ತೊಡ್ಕೊಂಡಿರ್ತಾರೆ, ನಮ್ಗೆ ಸಮಯ ಕೊಟ್ಟು ಇಡೀ ಥಿಯೇಟರ್ ತೋರಿಸೋರು ಬದುಕನ್ನು ಹೇಳಿದ್ದಕ್ಕೆ ಅನಂತ ಧನ್ಯವಾದ. ಕಲಾ ಮಾಧ್ಯಮ ಕೊಟ್ಟೇನು ಸರ್, ನಮಸ್ಕಾರ. ನೋಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.